ಕ್ಷೇತ್ರದಲ್ಲಿ ನಾನು ಅಸಮರ್ಥನಾಗಿ ಕ್ಷತ್ರಿಯೋತ್ಪನ್ನನಾಗಿ ಸದಾ ಪ್ರಜೆಗಳನ್ನು ಸಂರಕ್ಷಿಸುವಲ್ಲಿ ಮುಂಚೂಣಿಯಲ್ಲಿರಬೇಕಾದಂತಹ ರಾಮ ಒಂದು ಕಾಡಿನಲ್ಲಿ ಏಕಾಏಕಿ ತನ್ನ ಮಡದಿಯನ್ನು ಸಂರಕ್ಷಿಸಲು ವಿಫಲನಾದಂತಹ ನಾನು ರಾಜಕುವರ ಕುಲದಲ್ಲಿ ಹುಟ್ಟಿರುವುದಕ್ಕೆ ಕಳಂಕವಲ್ಲವೇ? ಸಾಮಾನ್ಯ ವ್ಯಕ್ತಿಯಾದರೂ ಕೂಡ ತನ್ನ ಸಂಸಾರವನ್ನು, ಮಡದಿಯನ್ನು, ಮಕ್ಕಳನ್ನು, ತಂದೆಯನ್ನು, ತಾಯಿಯನ್ನು ಕೂಡಿಟ್ಟುಕೊಂಡು ಮಾಡುತ್ತಾನೆ. ಕಣ್ಣನ್ನು ಹೇಗೆ ಕಣ್ಣಿನ ವ್ಯಕ್ತಿ ಕಾಪಾಡಿಕೊಂಡು ಬರುತ್ತದೋ ಅದೇ ರೀತಿ ಮಕ್ಕಳಾದವರು ತಂದೆಯನ್ನು, ಗಂಡನಾದವನು ಹೆಂಡತಿಯನ್ನು ಸಂರಕ್ಷಿಸಿಕೊಳ್ಳುತ್ತಾ ಇದ್ದಾನೆ. ರಾಜನಾದವನು ಪ್ರಜೆಗಳನ್ನು ಪೋಷಿಸುತ್ತಾನೆ. ನಾನು ರಾಜ ಮನೆತನದಲ್ಲಿ ಬಂದಿದ್ದೇನೆ, ಚಕ್ರವರ್ತಿ ಮನೆಯಲ್ಲಿ ಇದ್ದೇನೆ, ದಶರಥ ಚಕ್ರವರ್ತಿಗೆ ಮಗನಾಗಿದ್ದೇನೆ, ಜ್ಯೇಷ್ಠ ಪುತ್ರನಾಗಿದ್ದೇನೆ, ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಕಾಡಿಗೆ ಬಂದಿದ್ದೇನೆ. ಕಾಡಿಗೆ ಬಂದಂತ ನಾನು ಕಳೆದುಕೊಂಡೆ ತಮ್ಮ. ಎಂದು ನಾನು ಕಾಣೆನು ಸೀತೆಯನ್ನು ಈ ಜನ್ಮದಲ್ಲಿ. ನನ್ನ ಅರಗಿ ಎಲ್ಲಿದ್ದಾಳು? ಯಾವ ಕಷ್ಟದಲ್ಲಿದ್ದಾಳು? ಯಾವ ಕ್ರೂರನ್ನು ಎತ್ತಿಕೊಂಡು ಹೋದನು? ಯಾವ ಮೃಗದ ಬಾಯಿಗೆ ಹೊಕ್ಕಳು? ತಮ್ಮ, ಕಾಣುತ್ತಾ ಇದೆಯಲ್ಲ ಒಂದು ದಾರಿ. ಆ ದಾರಿಯಲ್ಲಿ ಮುಂದೆ 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 ನಡೆದುಕೊಂಡು ಹೋಗೋಣ. ನಿನ್ನ ಅತ್ತಿ ದಶರಥ ಚಕ್ರವರ್ತಿಯ ಪ್ರೀತಿಯ ಸೊಸೆ, ಜನಕನ ಮಗಳು. ಆತ್ಮವಿಶ್ವಾಸದೊಂದಿಗೆ ಹೆಜ್ಜೆಯನ್ನು ಮುಂದೆ ಇಡುತ್ತಾ ಹುಡುಕುತ್ತಾ ಹೋಗೋಣ. ತಡ ಮಾಡುವುದಲ್ಲ.
यार छोड़ के येलो रेड होएगा तो मेरे को कॉल ಸತ್ತು ಕೊಳೆತು ನಾರುವಂತಹ ಹೆಣಗಳನ್ನು ತಿಂದು ಹೊಟ್ಟೆ ಹರಿದು ಕೊಳ್ಳುವಂತಹ ನಿನಗೆ ನನ್ನನ್ನು ಪ್ರಶ್ನಿಸುವಂತಹ ಪಾರುಪತ್ಯವನ್ನು ಕೊಟ್ಟವರು ಯಾರು? ಇದು ಮೂರು ಲೋಕದ ವಿಕ್ರಮಿ ರಾವಣ ಲೋಕ ರಾವಣ ಎಂಬಂತಹ ನೆಗಟ್ಟೆಯನ್ನು ಪಡೆದಂತಹ ರಾವಣೇಶ್ವರನಿದ್ದೇನೆ. ನನ್ನದಂತಹ ಪುಷ್ಪ ವಿಮಾನದಲ್ಲಿ ಈ ಹೆಣ್ಣನ್ನು ಎತ್ತುಕೊಂಡು ಹೋಗುವಾಗ ಕಡಿಯುವುದಕ್ಕೆ ಬಂದಿದ್ಯಲ್ವಾ? ಎತ್ತರ ಎತ್ತರ ಒಳ್ಳೆ ರೀತಿಯಲ್ಲಿ ಹೇಳುತ್ತಾ ಇದ್ದೇನೆ. ಬಿಟ್ಟು ಬಿಡುವೆಯ ಅಲ್ಲ ಕದರದಲ್ಲಿ ಮೋಕ್ಷವನ್ನು ಮಾಡುವ ಗಡಗಡನೆ ನಡೆಯುತ್ತದೆ. ಇಂದ್ರಾದಿ ದೇವತೆಗಳು ನನ್ನ ಮನೆಯಲ್ಲಿ ಸೇವಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತಹ ಪರಾಕ್ರಮಿಯಾದಂತಹ ನನ್ನಲ್ಲಿ ಜಗಶ್ಚಿತ್ತ ಹತ್ಯೆಯಾದಂತಹ ನೀನು ಯುದ್ಧಕ್ಕೆ ಅಂತ ಬಂದಿದ್ದಲ್ವೇನೋ? ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ವ್ಯರ್ಥವಾಗಿ ಕಥಾಹಸಕ್ಕೆ ಸಿಲುಕಿ ಸಾಯ್ಬೇಡ. ಬಾರಿ ಬಿಡು, ನನ್ನ ಪುಷ್ಪಕ ವಿಮಾನವನ್ನು ಮುಂದೆ ಹಾಕಿ ಜಯಾಪಜಯದ ನಿರ್ಣಯ ಆಗುತ್ತಾ ಇಲ್ಲ. ಮಾಡ್ತಾ ಇದ್ರೆ ಪ್ರಸಂಗ ಮುಗಿಸುವುದು ಯಾವಾಗಲ ಹೌದು. ಇವನನ್ನು ಕತ್ತಿಕಾಳಗಳಲ್ಲಿ ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ. ಮಹಾಪರಾಕ್ರಮಿಯಾದಂತಹ ಇವನನ್ನು ಉಪಾಯದಿಂದಲೇ ಸೋಲಿಸಬೇಕಾಗಿದೆ. ಆದ್ರಿಂದ ಅವರನ್ನೇ ಮಾತಾಡಿಸ್ತಿರುತ್ತೆ. ಅಯ್ಯೋ ಪಕ್ಷಿರಾಜ, ಎಷ್ಟೋ ಸಮಯದಿಂದ ನಾವು ಯುದ್ಧವನ್ನು ಮಾಡಿದ್ರು ಜಯಾಪಜಯದ ನಿರ್ಣಯ ಆಗುತ್ತಾ ಇಲ್ಲ. ಹಾಗೆ ಹೀಗೆ ಯುದ್ಧ ಮಾಡ್ತಾ ಇರುವುದ? ನಮ್ಮ ಮರ್ಮಸ್ಥಾನ ಎಲ್ಲಿದೆ ಅದನ್ನು ನಾವು ಪರಸ್ಪರ ಹೇಳಿಕೊಂಡು ಮರ್ಮಸ್ಥಾನದ ಮೇಲೆ ಆಘಾತವನ್ನು ಮಾಡಿದ್ರೆ ಬಹುಶಃ ಒಂದು ಸೋಲು ಗೆಲುವು ಯಾರಿಗೆ ಅಂತ ನಿರ್ಣಯ ಆದಿತ್ತ ಏನು? ಹೇಗೆ ಆಗ್ಲಿಕ್ಕಿಲ್ವಾ? ಹಾಗಾದ್ರೆ ನಿಮ್ಮ ಮರ್ಮಸ್ಥಾನ ಎಲ್ಲಿ ಅಂತ ಹೇಳಿ. ಮರ್ಮಸ್ಥಾನಕ್ಕೆ
ನಮ್ಮ ಸ್ಥಾನ ಹಾ. ಎಡಗಾಲಿನ ಹೆಬ್ಬೆಟ್ಟಿನಲ್ಲಿ. ಹೌದೇ? ಹೌದು. ಹಾಗಾದರೆ ಎಡಗಾಲಿನ ಹೆಬ್ಬೆಟ್ಟಿಗೆ ಗಾಯ ಆದ್ರೆ ನಾನು ಸಾಯುವುದೇ. ಆಯುಧೆಯ ಹಾ. ನೋಡೋಣ. ಆ, ಅಮೃತದ ಸ್ಥಿತಿ ಬಂದಿದೆ. ಜಟಾಯು, ಎಂತಹ ಪರಿಸ್ಥಿತಿ ನಿನಗೆ ಬಂದು ಒದಗಿತು. ನನಗೆ ಸಹಾಯ ಮಾಡುವುದಕ್ಕಾಗಿ ನೀನು ಮುಂದೆ ಬಂದೆ. ಆದರೆ ಸತ್ಯ ಮಾತನ್ನು ನುಡಿದು ಈ ರೀತಿಯಂತ ಪರಿಸ್ಥಿತಿಯನ್ನು ರಾವಣನ ಕೈಯಿಂದ ನಿನ್ನ ಪಾಲಿಗಾಗಿ ಹೋಯಿತು. ಹೌದು, ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೂ ನಿನ್ನ ಪ್ರಾಣ ಪಕ್ಷಿ ಆಗುವಂತಹ ಸಮಯ ಇದು. ಈ ಸೀತೆಯನ್ನು ಉಳಿಸುವುದಕ್ಕೆ ಬಂದ ಕಾರಣದಿಂದಾಗಿ ಇಗೋ ನಿನಗೊಂದು ವರವನ್ನು ಕೊಡುತ್ತೇನೆ. ನಿನಗೆ ಕಂಡರುವ ಕನಕಗೂ ಮರಣವಿಲ್ಲೆಂದೆನು ಮರಣವಿಲ್ಲ. ಚರಣವು ರಾಮನ ಕಂಡರುವ ಕನಕಗೂ ಮರಣವಿಲ್ಲೆಂದೆನು ಕೊಂಡಂ ವರದಿ ನೋಡದ ಜಟಾಯು, ಈ ಸೀತೆಗೆ ಸಹಾಯ ಮಾಡುವುದಕ್ಕೆ ಬಂದಂತಹ ನಿನ್ನ ಪರಿಸ್ಥಿತಿ ಹೀಗಾಯಿತು ಎಂದು ನೀನು ಚಿಂತಿಸಬೇಡ. ಶ್ರೀರಾಮಚಂದ್ರನ ದರ್ಶನ ಆಗುವವರೆಗೆ ನಿನ್ನ ಪ್ರಾಣ ಪಕ್ಷಿ ಆರದು ಮಗ, ಆರದು. ಈ ರಾವಣೇಶ ನನ್ನನ್ನು ಕದ್ದೊಯ್ಯುವಂತಹ ವಿಚಾರವನ್ನೆಲ್ಲವನ್ನು ನೀನು ಶ್ರೀರಾಮಚಂದ್ರನಿಗೆ ತಿಳಿಸು. ಅಷ್ಟರವರೆಗೆ ನಿನ್ನ ಪ್ರಾಣ ಪಕ್ಷಿ ನಿನ್ನಲ್ಲೇ ಇರುತ್ತದೆ ಮಗ, ನಿನ್ನಲ್ಲೇ ಇರುತ್ತದೆ. ತಡ ಮಾಡುವುದಲ್ಲ. ಹುಡುಕುತ್ತಾ ಹುಡುಕುತ್ತಾ ಬೆಟ್ಟ ಗಾಡು ಪ್ರದೇಶಗಳನ್ನು ದಾಟಿ ಬಂದಿದ್ದೇನೆ. ಮುಂದೆ ಹೋಗಬೇಕು.
ಈ ಗುಡ್ಡ ಪ್ರದೇಶದಲ್ಲಿ ಬೆಂಕಿ ಇರುವುದಿಲ್ಲ. ಯಾಕೆ ಯಾರಿಂದ ಯಾಕೆ ಹೀಗಾಗಿ ಯಾರು ನಿಮಗೆ ಈ ರೀತಿಯಾದಂತಹ ದುಸ್ಥಿತಿಯನ್ನು ಯಾರು ನಿಮಗೆ ವ್ಯಕ್ತಿಗೆ ಆಘಾತವಾಗಿದೆ? ಹೇಳು ಹೇಳು ರಘುವೀರ ಪರಮ ಪವಿತ್ರ ಮುಂಚೆ ಸಂಗರದಲ್ಲಿ ನಾನಾ ಅಸುರನ ಸೀತಾ ಮಾತೆಯನ್ನು ಆ ಲಂಕೆಯಿಂದ ನೀನು
ನೀನನ್ನು ಬಿಡಿಸಬೇಕು. ರಾಮ 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 ಜಟಾಯುಗೆ ಔಷಧೀಯ ಕರ್ಮವನ್ನು ನಾವು ನಮ್ಮ ತಂದೆಗೆ ತಂದೆಯ ಸ್ಥಳದಲ್ಲಿದ್ದಂತಹ ಜಟಾಯು ದಶರಥ ಚಕ್ರವರ್ತಿಗಳ ಮಿತ್ರನೂ ಆಗಿದ್ದ ಅಂತಹ ಜಟಾಯು ನನ್ನ ಮಡದಿಯಾದಂತಹ ಸೀತೆಯನ್ನು ಕತ್ತುಕೊಂಡು ರಾವಣ ಹೋಗುವಂತಹ ಸಂದರ್ಭದಲ್ಲಿ ಕಾಡಿ ಯುದ್ಧವನ್ನು ಕೊಟ್ಟು ಒಂದು ಪಕ್ಷಿಯಾದರೂ ಕೂಡ ದುಷ್ಟತನ ಏನು ಎಂದು ತಿಳಿದು ದುಷ್ಟನನ್ನು ತಡೆಯುವಂತಹ ಕೆಲಸಕ್ಕೆ ಮನ ಮಾಡಿದ್ದಿಲ್ಲ. ಆದರೆ ನಾವು ಮನುಷ್ಯರಾದವರು ಜೀವನವನ್ನು ಪರೋಪಕಾರಕ್ಕಾಗಿ ಎನ್ನುವುದರ ಆಟವನ್ನು ಹೇಳಿಕೊಟ್ಟಿದ್ದೇವೆ. ಅದಕ್ಕಾಗಿ ಮನುಷ್ಯರಿಗೆ ಸಲ್ಲಬೇಕಾದಂತಹ ಔಷಧವನ್ನು ಅವರಿಗೆ ಕಲಿಸಿದ್ದೇವೆ. ಅಪರ ಕರ್ಮಗಳನ್ನು ಮುಗಿಸಿ ಆಯಿತು. ಸೀತೆಯನ್ನು ರಾವಣ ಕತ್ತೊಯ್ಯುತ್ತಾನೆ ಎಂದು ತಿಳಿಯಿತು. ಆ ಮಾರ್ಗವನ್ನು ನಡೆಯೋಣ ನಡೆಯೋಣ.
ಶ್ರೀರಾಮ ಶ್ರೀರಾಮ ನೀನೆಲ್ಲಿರುವೆ? ಹ, ಎಂದಿಗೆ ನೀ ಹರಿತರುವೆ? ನೀನಿರುವ ಕಾಲ ನಾನರಿಯೆ ರಾಮ. ಇದು ಇದು ಎಷ್ಟೋ ವರ್ಷಗಳಿಂದ ನಿನ್ನ ದಾರಿಯನ್ನು ಕಾಯುತ್ತಾ ಇದ್ದೇನೆ ರಾಮ. ಹಾಗಿದ್ದೇನೆ, ನನಗೇನಾಗ್ಲಿಲ್ಲ. ನನ್ನ ಆಸೆ ಬರ್ತಿದ್ದೇ ಇಲ್ಲ. ಇಂದಿಗೆ ರಾಮ ಬರುವ, ಈಗ ಬರುವ ಅಲ್ಲ, ನಾಳೆ ಬರುವ ಅನ್ನುವಂತಹ ಆ ಉತ್ಸಾಹ, ಅದು ಅಂದು ಅಂದು ನನ್ನ ಗುರುಗಳಾದ ಮತ್ತನ್ನ ಮಹರ್ಷಿಗಳು ನನಗೆ ಹೇಳಿದ ಆ ದಿನದಿಂದ ನಾನು ಮಾಡುತ್ತಿರುವ ಕಾಯಕ ಒಳ್ಳೆ ಹೂಗಳನ್ನು ಆಯ್ದು ತರುವುದು, ಮತ್ತೆ ಆ ಹೂಗಳನ್ನೇ ರಂಗವಲ್ಲಿಯನ್ನಾಗಿ ಸಿಂಗರಿಸುವುದು. ಇದು ರಾಮ ಬರುವಾಗ ಆ ಕೋಮಲ ಕಾಯನ ಪಾದಕ್ಕೆ ಕಣ್ಣು ಹುಳ್ಳು ಆಗಬಾರ್ದಪ್ಪ, ಆಗಬಾರದು. ಅದಕ್ಕೆ ಬೇಕಾಗಿ ಮತ್ತೆ ತಿನ್ನುವುದಕ್ಕೆ ಬೇಕಾಗಿ ಒಳ್ಳೆ ಹಣ್ಣುಗಳನ್ನು ಆಯ್ದು ಕೊಯ್ದು ಆ ಬಳಿಕ ಮತ್ತೊಮ್ಮೆ ಆಯ್ದು ಆ ಅಚ್ಚಿಕರವಾದುದನ್ನೇ ಅವನಿಗೆ ಬೇಕಾಗಿ ಇದ್ದೇನೆ. ವರ್ಷದ ಎಷ್ಟು ಕಳೆಯಿತು ನಾನರಿಯೇ ರಾಮ. ನಾನು ಕಾಯುವೆ ರಾಮ, ನಿನಗಾಗಿ ನಾನು ಕಾಯುವೆ. ನೀ ಬರುವವರೆಗೆ ನಾ ಸಾಯಲಾರೆ ರಾಮ, ನಾ ಸಾಯಲಾರೆ. ಮತ್ತು ಬೆಳಿಗ್ಗೆ ಎದ್ದಿದ್ದೇನೆ, ಎದ್ದು ಹೂಗಳೆಲ್ಲ ಕೊಯ್ದದ್ದಾಯ್ತು. ಇಲ್ಲಪ್ಪ, ಇಲ್ಲ 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 ಇಲ್ಲ, ಇವತ್ತು ಕೊಯ್ದದ್ದೇ ಇಲ್ಲ, ಅದು ನಿನ್ನೆಯದ್ದು. ಈಗ ನಿನ್ನೆದನ್ನೆಲ್ಲ ತೆಗೆದು ಅದನ್ನೆಲ್ಲ ಸಾರಿಸಿ ಇವತ್ತು ಮತ್ತೊಮ್ಮೆ ತರಬೇಕಾಗಿದೆ. ಹೂಗಳನ್ನೆಲ್ಲ ಬಾಡಿ ಹೋಗಿದೆ, ಅದನ್ನೆಲ್ಲ ಬದಿಗೆ ಸರಿಸಿದೆ. ಇನ್ನು ಹೂಗಳನ್ನು ಮತ್ತೊಮ್ಮೆ ಆಯ್ದು ಕೊಯ್ದು ತರಬೇಕಾಗಿದೆ. ಅದಕ್ಕಾಗಿ ಹೋಗ್ತೇನೆ, ಮುಂದೆ ಹೋಗ್ತೇನೆ. ರಾಮ ಬರ್ತಾನಪ್ಪ, ರಾಮ ಬಂದೇ ಬರ್ತಾನೆ. ರಾಮ ನನಗೆ ಬರ್ತಾನೆ, ನೋಡುವುದಕ್ಕೆ ಬರ್ತಾನೆ ರಾಮ. ಕರುಣಿಸಿ ಮುಂಬೈ ಕರುಣಿಸಿ ಮುಂಬೈ ತರಲ ವರಸ ಭರಿಯೂ ಬರ್ತಾನೆ, ರಾಮ ಬರ್ತಾನೆ. ಭಕ್ತಿಯ ಕರುಣಿಸಿ ಮುಂಬೈ ತರಲ ವರಸ ಭರಿಯೂ ಭಕ್ತಿಯಿಂದ ರಘುವೀರ ನಡಿಗೋ, ಭಕ್ತಿಯಿಂದ ರಘುವೀರ ನಡಿಗೋ, ಹರುಷದಿ ಪಡಮಡುತ್ತಲೇ ರಘುವೀರ ನಡಿಗೋ, ಭಕ್ತಿಯಿಂದ ಕೊಡಮಡುತ್ತಲೇ ಗುರುಭಾವದುಳಂಬುಜಾಕ್ಷಿ, ಗುರುಭಾವದುಳಂಬುಜಾಕ್ಷಿ
ಪಾಲಯ ಮಾಂ ಜಾತ ದಶರಥ ನಂದನ ದುಷ್ಟ ಮರ್ದನ ಸೀತಾಪತಿ ಅಹಲ್ಯೋದ್ಧಾರಿ ಶ್ರೀರಾಮ ನೀನೆ 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 ರಾಮನಲ್ವೇ? ನೀನು ರಾಮನೇ, ನೀನು ರಾಮನೇ, ನೀನು ರಾಮನೇ, ನೀನು ರಾಮನೇ, ನೀನು ರಾಮನೇ, ರಾಮ 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 ರಾಮ. ಅದೆಷ್ಟು ವರ್ಷಗಳಿಂದ ನಿನ್ನ ದಾರಿ ಕಾಯ್ತಾ ಇದ್ದೇನೆ ರಾಮ. ನಿನ್ನ ದಾರಿ ಕಾದು ಕಾದು ಕಾಯದ ಕಸಿಲೆಲ್ಲ ಅಳಿದು ಹೋಯಿತು ರಾಮ. ನನ್ನ ಚರ್ಮ ಸುತ್ತುಪಟ್ಟಿದೆ. ಸ್ವಲ್ಪ ಮಂದವ ಹಾಕಿದೆ ರಾಮ. ಒಮ್ಮೆಲೆ ಬೆಳಕು, ಒಮ್ಮೆಲೆ ಪ್ರಕಾಶವಿದ್ದ ಅನುಭವ ನನಗೆ. ಹೌದು ರಾಮ, ರಾಮ ನನ್ನನ್ನು ಉತ್ತರಿಸು ರಾಮ, ನನ್ನನ್ನು ಉತ್ತರಿಸು, ಉತ್ತರಿಸು. ಅಯ್ಯೋ
ಕಾಣ್ತಾ ತನ್ನ ಜೀವವನ್ನು ಇಲ್ಲ ದೃಷ್ಟಿ ಮಂಜಾಗಿದೆ, ಕರ್ಮ ಸೊಕ್ಕುಗೆಟ್ಟಿದೆ, ಕೈಕಾಲು ದುಡ್ತಾ ಇದೆ, ಜೀವ ಇಂದು ನಾಳೆಯೋ ಬಿಟ್ಟು ಹೋಗ್ತದೆ ಎನ್ನುವಂತ ಬರದಲ್ಲಿದ್ದರೆ ಕೂಡ ಮನದಲ್ಲಿ ಬೃಹತ್ತವಾದಂತಹ ಆಶಯವನ್ನು ಹೊತ್ತಿಕೊಂಡು ಇವತ್ತೆಲ್ಲ ನಾಳೆ ನಾನು ಹೊರತಾನೆ, ನನ್ನನ್ನು ಕಾಣುತ್ತಾನೆ, ನನ್ನೊಟ್ಟಿಗೆ ಇರ್ತಾನೆ ಎನ್ನುವಂತ ಆಶಯ ಬಂದಿದೆ. ಆಸೆ ಗೊತ್ತಿಲ್ಲ. ಕೆಲವರಿಗೆಲ್ಲ ಒಂದು ಆಸೆ ಈಡೇರದಿದ್ರೆ ಅದನ್ನು ಬಿಟ್ಟೇ ಬಿಡ್ತಾರೆ, ಆಗುವುದಿಲ್ಲ ಅಂತ. ನಾನು ಅಂದು ಅಂದು ಇಲ್ಲಿ 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 ನಿನ್ನನ್ನು ಸ್ಥಾಪಿಸಿಕೊಂಡವಳು ರಾಮ. ನೋಡು, ನೀನೇ ಇರ್ತಿ ರಾಮ, ನೀನೇ ಇರ್ತಿ. ಕಾಣುವಾಗ ನಿನ್ನ ಮುಖವನ್ನು ನೋಡುತ್ತಾ ಇದ್ದ ಹಾಗೆ ದಿನದ ದೇವನಾದಂತಹ ದಿನಕರಿ ಮುಗಿಸಿ ಬಂದಂತಹ ಪೂರ್ಣ ಹುಣ್ಣಿಮೆಯ ಚಂದ್ರನ ಆ ತಂಪುದಿಂದ, ನಕ್ಷತ್ರಗಳ ಬೆಳಕಿನಿಂದ, ಅಂಬರದ ಚಂದ್ರನಿಂದ ತಲೆ ನಿನ್ನನ್ನು ನೋಡುವಾಗ ಮೊಡದಲ್ಲಿ ಅರಳಿದ ಪುಷ್ಪದಂತೆ ಅದೇ ಮದ ಗಜದ ಆನೆಯು ನಿನ್ನ ಮಾತಿನ ಗಂಭೀರತೆ, ಉದರದಲ್ಲಿ ಅಡಗಿದಂತಹ ಪ್ರೀತಿಯ ಚಿಲುಮೆ ಇದನ್ನೆಲ್ಲ ನೋಡುವಾಗ ನಾನು ನೇರವಾಗಿ ನಡೆಕೊಂಡು ಬರುವುದಕ್ಕೆ ನಿತ್ಯವಾಕ್ಯ ಪರಿಪಾಲನಾರ್ಥವಾಗಿ ಕಾಡನ್ನು ಸೇರಿದವರು ನಾನು. ಕಾಡನ್ನು ಸೇರಿದಂತಹ ಹೊತ್ತಿನಲ್ಲಿ ಊರಿನ ಜನರೆಲ್ಲ ಹೇಳಿದ್ರು, ರಾಮ ಕಾಡಿಗೆ ಹೋಗಬೇಡ, ಇಲ್ಲೇ ನಮ್ಮದಾಗಿ ತಮ್ಮ ನಿರ್ಧಾರವನ್ನು ನೋಡುತ್ತಾರೆ. ಈಗ ಸಂತೋಷವಾಗ್ತಾ ಇದೆ. ಕಾಡಿಗೆ ಬಂದರೂ ಕೂಡ ಕಾಡನ್ನು ನನ್ನನ್ನು ಕಂಡು ಸಂತೋಷ ಪಡುವ ನಿಮ್ಮಂತ ವಿಚಾರ ಅಲ್ಲಮ್ಮ. ನನ್ನ ಮಾತೆಯಾದಂತಹ ಕೌಸಲ್ಯನ್ನು ಕಂಡೆ ನಾನು ನಿಮ್ಮಲ್ಲಿ, ನಮ್ಮ ಮಾತೆಯಾದಂತಹ ಸೌಮಿತ್ರೆಯನ್ನು ಕಂಡೆ ನಾನು ನಿಮ್ಮಲ್ಲಿ. ದಶರಥ ಚಕ್ರವರ್ತಿಯ ಅಂದವನ್ನು ಎಂದು ನಿಮ್ಮ ಈ ಪೂಜೆಯಲ್ಲಿ ಕಾಣುತ್ತಾಗಿದ್ದೇನೆ. ನನ್ನವರೆಲ್ಲರೂ ನನ್ನನ್ನು ಕೈ ಬೀಸಿ ಕರೆಯುವಂತಹ ಅನುಭವ ನನಗಿಲ್ಲ ಆಗ್ತಾ ಇದೆಯಲ್ಲ. ನಿಮ್ಮನ್ನು ನೋಡುವಾಗ ಮನ ತುಂಬಿ ಬಂತು. ಹಾಡೋಣವೇ, ಕುಣಿಯೋಣವೇ, ನಲಿಯೋಣವೇ, ಹೀಗೆ ಆಗ್ತದೆ. ಆದರೆ ಒಂದು ದುಃಖ ಉಂಟಮ್ಮ. ಪರಿಪಾಲನಾರ್ಥವಾಗಿ ಗಳನ್ನು ಸೇವಿಸಿಕೊಂಡು ಪಂಚವಟಿಯಲ್ಲಿ ಬಂದು ಕುಟೀರವನ್ನು ರಚಿಸಿ ನಾವಿರುವ ಇರುವಂತಹ ಹೊತ್ತಿನಲ್ಲಿ, ನಾವಿಲ್ಲದ ಹೊತ್ತಿನಲ್ಲಿ ದುಷ್ಟನಾದಂತಹ ರಾವಣನು ನನ್ನ ಮಡದಿ ಆದಂತಹ ಜಾನಕಿಯನ್ನು ಅಪಹರಿಸಿಕೊಂಡು ಅದನ್ನು ಹುಡುಕುತ್ತಾ ಈ ದಾರಿಯಲ್ಲಿ ಬರುವಂತಹ ನಿಮ್ಮ ಈ ಕುಟೀರವನ್ನು ಬೆಳಕನ್ನು ರಾಮ, ನೀನು ಬಂದೆ, ನೀನು ಬಂದೆ, ನೀನು ಬಂದೆ. ಅಯ್ಯಯ್ಯೋ, ಹೂಗಳನ್ನು ತಂದು ದೇವರ ಪಾದಕ್ಕೊಪ್ಪಿಸಬೇಕು. ನಾನು ಕೊಟ್ಟು ಮಾತೆ ಆಗಿತ್ತು, ಮಾತೆ ಆಗಿತ್ತು. ಕೊಯ್ದುತ್ತೇನೆ, ಅದು ಇನ್ನೊಂದೆಲ್ಲ ಹಾಳಾಗಿದೆ. ನಮ್ಮ ಬದಿಯಲ್ಲೇ ನಮ್ಮವರು ಇರ್ತಾರೆ, ನಮಗೆ ಗೋಚರವಾಗುವುದಿಲ್ಲ. ಎಷ್ಟು ಪ್ರೀತಿಯಿಂದ ನಮ್ಮನ್ನು ಸತ್ಕರಿಸ್ತಾ ಇದ್ದಾರೆ. ನಡೆಯಲಾಗದೆ ಇಲ್ಲ ಹಾಲಲ್ಲಿ ಇದು ಕೂಡದು. ಇದು ಈ ರೂಪದ ಮೇಲೆ ನಿಮ್ಮ ಪುಣ್ಯ ಪಾದಗಳನ್ನು ಇರಿಸಿ ಹೀಗೆ ಏನಿಲ್ಲ, ಮಾತ್ರ ಇಂತಹ ಭಕ್ತರ ಭಕ್ತಿಗೆ ಸೆಳೆ ಅವಳ ಉದರದಲ್ಲಿ ಕಾಣ್ತಾ ಇದ್ದೇನೆ. ನಿನಗೇನು ಅನ್ನಿಸುವುದಿಲ್ಲವೇ? ತಾಯಿ ಪೂಜಿಸುವುದಕ್ಕೆ ಮನೆಗೆ ಇಲ್ಲ ರಾಮ. ಸೋದರ ಬುರುಡೆಯಲ್ಲಿ ನೀರನ್ನು ತೆಗೆದುಕೊಂಡು ಬರ್ತಿದ್ದೇನೆ. ಇದು ಇದು ಸರಿಯಾಯಿತು. ಹಾಗೆ
ಮುಗಿಯಿಲ್ಲ. ನನ್ನ ಪೂಜೆ ಇನ್ನೂ ಮುಗಿಯಿಲ್ಲ ರಾಮ. ಎಷ್ಟೋ ವರ್ಷದಿಂದ ಕೊನೆಗಾಗಿ ಕಾಯ್ತಾ ಇದ್ದವಳು ಈ ಸವಾರಿ ಬಹಳ ವರ್ಷಗಳಿಂದ ನಿತ್ಯವೂ ಹೂಗಳನ್ನು ಕೊಯ್ಯುವುದು, ಬೆಳಗಾಗುವಾಗ ಮುದುಡಿದ ಹೂಗಳನ್ನು ತೆಗೆದು ಬಿಸಾಡುವುದು, ಮತ್ತೆ ಪುನಃ ಹೊಸ ಹೂಗಳನ್ನು ತಂದು ನಿನಗಾಗಿ ಕಾಯುವುದು ರಾಮ. ಪಾಪ ಈ ಹೂಗಳನ್ನು ಅರಳಿ ನಮ್ಮದು ಕಾಲನ್ನು ಸೋಂಕುದಕ್ಕೆ ಬೇಕಾಗಿ ಕಾದು ಕಾದು ಸೋತು ಹೋದು ರಾಮ. ಮಾಡಿರುವುದು ಆದರೆ ಈ ಶಬರಿ ಬಾರಿ ಹೋಗಿಲ್ಲ ರಾಮ. ಇದು ಈ ಹೂಗಳ ಪುಣ್ಯ ದೇವನಾದ ನಿನ್ನ ಪಾದ ಸ್ಪರ್ಶ ಮಾಡುವ ಪುಣ್ಯ ಈ ಹೂಗಳಿಗೆ ಈ ಪೂಜೆಯನ್ನು ಸ್ವೀಕರಿಸಿ ನನ್ನ ಗೀತರಾಗಿ ಮಾಡು ರಾಮ. ಗೀತರಾಗಿ ಮಾಡು ರಾಮ. ಈಗ ಅಲ್ಲ ನಿನ್ನಲ್ಲಿ ಮಾತಾಡುತ್ತಾ ನಾನೇನು ಮಾಡಬೇಕು, ಏನು ಹೇಳಬೇಕು ಅನ್ನೋದನ್ನೇ ಮರೆತೆ ರಾಮ. ಕೆಲವೊಮ್ಮೆ ಹಾಗೆ ಆಗುವುದು ಉಂಟಲ್ಲ. ನಾವು ಯಾವುದನ್ನು ನಿರೀಕ್ಷಿಸುವುದಿಲ್ಲವೋ ಅದು ಅನಿರೀಕ್ಷಿತವಾಗಿ ಬಂದಾಗ ನಮ್ಮ ಮಾತು ಮೌನವಾಗುತ್ತದೆ. ನನಗೆ ಪ್ರಸಾದ ರಾಮ. ಏನು ರಾಮ, ನಿಮ್ಮ ಮುಖವನ್ನೇ ನೋಡ್ತಾ ಇದ್ದಿ, ಅದೇನು ಹೊಟ್ಟೆ ಮೇಲೆ ಕೈ ಇಡ್ತಾ ಇದ್ದಿ. ನಾನು ಜೀವಂತ ಇದ್ದೇನೆ ರಾಮ. ನೀನೇ ಬಾಯಿ ಬಿಟ್ಟು ಹೇಳುವುದಕ್ಕೆ ಬೇಕಾಗಿ ಕಾಯ್ತಾ ಇದ್ದೆ ನಾನು. ಹುಚ್ಚಿ ನಾನು ಮಾಡುವುದು ಸತ್ಯ ಕೇಳ್ತೇನೆ ರಾಮ. ನಿತ್ಯವೂ ನನಗೆ ಬೇಕಾಗಿ ಹಾಕಿದ ಹಣ್ಣುಗಳನ್ನು ಕೊಯ್ದು ತರ್ತಾ ಇದ್ದೆ. ಹೌದು, ಇವತ್ತೂ ಕೂಡ ತಂದಿದ್ದೇನೆ. ಇಲ್ಲೇ ಒಳಗೆಲ್ಲೋ ಇರ್ಬೇಕು. ಕೊಡುತ್ತೇನೆ ರಾಮ, ಕೊಡುತ್ತೇನೆ. ಅಲ್ಲಿದೆ ಹೀಗೆ ಬಾ. ಆ ಕಲ್ಲಿನ ಮೇಲೆ ಕೂತು ಕೊಡುವುದಕ್ಕೆ ಮುದುಕಿಗೆ ಕೊಡುವುದಿಲ್ಲ ರಾಮ. ನೀನು ಮೇಲೆ ಮುದುಕಿಗೆ ಕೊಡುವುದಿಲ್ಲ, ಬೇಡ ರಾಮ. ಬೆಳಗ್ಗೆ ಇಲ್ಲೇ ಆಗಿದ್ದು ಈ ಚಾಪೆಯ ಮೇಲೆ ಹರದು ಚಾಪೆಯ ಮೇಲೆ ರಾಮ. ಏನು ಇದು ಕಾಡಿನಲ್ಲಿ ಸಿಗುವಂತಹ ವಿಶೇಷವಾದ ಹಣ್ಣುಗಳು ರಾಮ. ಇದು ನನಗಾಗಿಯೇ, ಇದು ನಿತ್ಯವೂ ನನಗಾಗಿಯೇ ತರ್ತಾ ಇದ್ದೆ. ಮಾರನೇ ದಿನ ಅದು ಕೊಳೆತು ಹೋಗ್ತಾ ಇತ್ತು. ಇವತ್ತು ಈಗ ಸ್ವಲ್ಪ ಹೊತ್ತಿನ ಮೊದಲು ಕೊಯ್ದುಕೊಂಡದ್ದು ರಾಮ. ಸಿಹಿ ಉಂಟು ರಾಮ. ಬುದ್ಧಿಗೇನು ಸಿಹಿ ಉಂಟೋ ಇಲ್ಲವೋ ಅನ್ನು ಪರೀಕ್ಷೆ ಮಾಡುವುದು ಬೇಡವೇ? ಸುಮ್ಮನಿಗೆ ನನ್ನ ದೇವರಿಗೆ ಹುಳಿಯಾದುದನ್ನು ಕೊಡುವುದಕ್ಕೆ ಆಗ್ತದೆಯ? ಅದಕ್ಕೆ ಬೇಕಾಗಿ ನಾನು ಪರೀಕ್ಷಿಸ್ತೇನೆ. ಹುಳಿ ಅಂದ್ರೆ ಹುಳಿಯಪ್ಪ. ಈ ಹಣ್ಣು ಹಾಗೆ ಮಾನವರಿಗಿಂತ ಹೆಚ್ಚು ಹುಳಿ ಒಮ್ಮೆ. ಕಹಿ ಏನಾಯಿತು ಅಲ್ಲ, ಈ ಹಣ್ಣಿನಲ್ಲಿ ರುಚಿಯೇ ಇಲ್ಲ. ಸಿಹಿಯಾಗಿದೆ ರಾಮ, ಸಿಹಿಯಾಗಿದೆ ರಾಮ. ಇನ್ನು ಸಿಹಿ ಉಂಟಲ್ಲ ಸರಿ, ಇದು ನನ್ನ ಬಗ್ಗೆ
ಮಾಡಿಬಿಟ್ಟೆ ಅಪವಿತ್ರ ಮಾಡಿಬಿಟ್ಟೆ ರಾಮ. ಕ್ಷಮಿಸು ಕ್ಷಮಿಸು. ನಾನು ಎಂಜಲನ್ನು ಕಟ್ಟಿ ಎಂಜಲನ್ನು ಇಳಿದುಕೊಟ್ಟೆ ರಾಮ. ನನ್ನದು ತಪ್ಪಾಯಿತು ರಾಮ. ನನ್ನದು ತಪ್ಪಾಯಿತು ರಾಮ. ದೇವರೇ ಪುಣ್ಯಕಥೆ ಕೊಡಬೇಕು ಅನ್ನುವ ಭಾವ ರಾಮ. ನನ್ನದು ತಪ್ಪಾಯಿತು. ತಾಯಿ ಆದರೂ ತನ್ನ ಮಗುವಿಗೆ ಕೊಡುವಾಗ ಅದರ ಸ್ವಾದವನ್ನು, ಅದರ ಕಹಿಯನ್ನು, ಅದರ ರುಚಿಯನ್ನು, ಅದರಿಂದ ಆಗುವಂತಹ ಹಿತವನ್ನು ಅರಿತುಕೊಂಡೇ ಮಕ್ಕಳಿಗೆ ಕೊಡುವುದು. ನನಗೆ ತಾಯಿಯೂ ಸಾಧ್ಯವಿಲ್ಲ. ನನ್ನನ್ನು ದೇವರು ಎಂಬುದಾಗಿ ಮೇಲೇರಿಸಬಹುದು. ನಿನ್ನದಾದಂತಹ ಆದರ ನಿತ್ಯವೂ ಪಂಚಭಕ್ಷ ಭೋಗ್ಯಾದಿಗಳಿಂದಲೂ ಮಿಗಿಲಾದದು. ಭಕ್ತಿಯ ಆ ಕಟ್ಟೆಯ ಆ ಸಹನೆ ನಿನ್ನಲ್ಲಿ ಎಷ್ಟು ವರ್ಷಗಳು ಮಡುಗಟ್ಟಿದೆ ನೋಡಿ. ಧನ್ಯನಾದೆ. ರಾಮನ ಕರುಣೆ ಬೇಕು, ಶ್ರೀರಾಮನ ಕಾರುಣ್ಯ ಆಗಬೇಕು ಎನ್ನುವಂತಹ ನಿನ್ನ ಮುಂದೆ ನಾನಾದರೂ ಮನುಷ್ಯ, ನನ್ನಲ್ಲಿ ಎಲ್ಲಿ ದೇವತ್ವವನ್ನು ಕಂಡೆಯೋ ನಾನು. ಆದರೂ ನಿನ್ನದಾದಂತಹ ಭಕ್ತಿಗೆ ಶ್ರದ್ಧೆಗೆ ರಾಮ, ಯಾರು ನನ್ನ ಕಥೆಯನ್ನು ಅನ್ನುವುದು ನಿನಗೆ ಗೊತ್ತಿದೆ ರಾಮ. ಹಾಗೆ ಹೇಳುವಾಗಲೇ ರಾಮ, ಮಕ್ಕಳಿಲ್ಲದೆ ಕಣ್ಣೀರು ಸುರಿಸುತ್ತಾ ಮಹರ್ಷಿಗಳ ಆಶೀರ್ವಾದದ ಬಲದಿಂದ ಹುಟ್ಟಿಕೊಂಡವಳು ನಾನು ರಾಮ. ನನ್ನ ಹೆಸರು ಶಬರಿ ಅನ್ನುವ ಹಾಗೆ ರಾಮ. ನನಗೆ 5 ವರ್ಷ ಇದಾದ ನನ್ನ ಹುಟ್ಟಿದ ಹಬ್ಬದ ಆ ಚಂದವನ್ನು ಆಚರಿಸಬೇಕು, ಆನಂದವನ್ನು ಸವಿಯಬೇಕು ಅನ್ನುವ ಹಾಗೆ ನಮ್ಮವರೆಲ್ಲರೂ ಕೂಡಿ ಸಂತೋಷವಿದ್ದರು. ಆ ಸಮಯದಲ್ಲಿ ರಾಕ್ಷಸನೋರ್ವ ಬಂದು ರಾಮ ನನ್ನ ತಾಯಿಯನ್ನು ನನ್ನ ಕಣ್ಣ ಮುಂದೆ ತಿಂದು ಬಿಟ್ಟ ರಾಮ. ಆ ಬಳಿಕ ಕೆಲ ದಿನಗಳು ಕಳೆದ ಮೇಲೆ ನನ್ನ ತಂದೆಯೂ ನನ್ನ ಎಳೆಯ ಪ್ರಾಯದವರಾದ ನನಗೆ ಏನು ಮಾಡುವುದು, ಎಲ್ಲಿ ಹೋಗುವುದು ಒಂದೂ ಗೊತ್ತಿಲ್ಲದೆ ಮುಂದೆ ನಡೆದೆ ರಾಮ. ಮುಂದೆ ನಡೆದೆ ಆಗ ಓರ್ವರು ಕಣ್ಣಿಗೆ ಕಾಣಸಿಕ್ಕಿದ್ರು. ಆ ಎಳೆಯ ಪ್ರಾಯದಲ್ಲಿ ನನಗೆ ಕಂಡದ್ದು ಹಾಗೆ ರಾಮ. ಮತ್ತೆ ನೋಡಿದ್ದದ್ದು ಗಡ್ಡ ಕಟ್ಟಿದ್ದಲ್ಲ ರಾಮ, ಗಡ್ಡ ಬೆಳೆದದ್ದು. ಅವರು ಋಷಿಗಳು, ಮತಂಗ ಋಷಿಗಳಂತೆ. ಆ ಮತಂಗ ಋಷಿಗಳ ಕೈಗೂ ಸಾಗಿ ಬೆಳೆದವಳು ನಾನು ರಾಮ. ಕಡೆಗೊಂದು ದಿನ ಅವರು ಇಹವನ್ನು ಬಿಟ್ಟು ಪರಲೋಕವನ್ನು ಸೇರಿತು ರಾಮ. ಅವರು ಪರಲೋಕಕ್ಕೆ ಹೋಗುವುದಕ್ಕೆ ಸನ್ನದ್ಧರಾದಾಗ ಅನಾಥರಾದ ನಾನು ಹೇಳಿದ ಮಾತು ಒಂದೇ, ನಾನೂ ಬರ್ತೇನೆ ನಿಮ್ಮೊಂದಿಗೆ ಗುರುಗಳೇ, ನಾನೂ ಬರ್ತೇನೆ ಅನ್ನುವ ಹಾಗೆ. ಆಗ ಅವರು ಹೇಳಿದ ಮಾತು, ನೀನು ಬರುವುದಕ್ಕೆ ಸಮಯ ಇದಲ್ಲ, ನಿನಗೆ ಬಹುಕಾಲದವರೆಗೆ ಕಾಯುವುದಕ್ಕಿದೆ. ಹಾಗೆ ಕಾದೆ ರಾಮ, ಕಾದೆ. ಕಾಡಿನವರೆಲ್ಲರೂ ಹೇಳುವುದಿಷ್ಟೇ, ಕಾದಿರುವಳು ಶಬರಿ. ಯಾಕೆ? ಶ್ರೀರಾಮ ಬರುವನೆಂದು. ನಿನ್ನ ಬದುಕಿಗೆ ಸಾರ್ಥಕತೆಯನ್ನು ಕೊಡುವಂತಹ ಮಹಾನ್ ಚೇತನ ಧರೆಗಿಳಿದು ಬರ್ತದೆ. ಶಬರಿ, ನೀನು ಕಾಯಬೇಕು. ಹಾಗೆ ಅನ್ನುವ ಹಾಗೆ ಹೇಳಿದಾಗ ದಾರಿಯಾಗಿ ಶಬರರಂತೆ ಕಿರಾತರಂತೆ ಗೋಚರಿಸ್ತಾನೆ ಅನ್ನುವ ಹಾಗೆ ಹೇಳಿದ್ರು. ಹಾಗೆ ರಾಮ, ಹಾಗೆ ಕಾದೆ
ಕೊನೆಗಾದ್ರೂ ನೀನು ಬಂದೆ ರಾಮ. ರಾಮ ಸಾಕಾಯಿತು, ಈ ಬದುಕು ಸಾಕಾಯಿತು ರಾಮ, ಸಾಕಾಯಿತು. ಹಾಗೆಂದು ಬದುಕು ಸಾಕಾದ ಮೇಲೆ ಒದಗುವುದು ಮರಣ ಅಲ್ವೇ ರಾಮ? ನನಗೆ ಬೇಕಾದ್ದು ಮರಣ ಅಲ್ಲ ರಾಮ, ನನಗೆ ಬೇಕಾಗಿರುವುದು ಮುಕ್ತಿ. ಮುಕ್ತಿ ನಿನ್ನ ಪಾದ ತಲದಲ್ಲಿ ನನಗೆ ಮುಕ್ತಿ ಕರುಣಿತು ರಾಮ, ಮುಕ್ತಿ ಕರುಣಿತು ರಾಮ, ಮುಕ್ತಿ ಕರುಣಿತು. ದಾರಿಯಾವುದು ತರುಣಿ ತೋರಿಕೊಡವು ನಾರಿ ಮಣಿ ತಾನು ಸರೋವರದೆಡೆಗೆ ಹೋಗಲು ತಾನು ಸರೋವರದೆಡೆಗೆ ಹೋಗಲು ಬೇಕಿಗೆ ಬಗೆ ತಾನು ಸರೋವರದೆಡೆಗೆ ಹೋಗಲು ಬೇಕಿಗೆ ಬಗೆ ದಾರಿಯಾಗುವುದು ತಪ್ಪಿ ತೋರಿಕೊಡವು ಎಲ್ಲಾ ವಿಷಯವನ್ನು ಬಲ್ಲವಳು ನಿನ್ನ ಹೃದಯಾಂತರಾಳದಲ್ಲಿ ಭಕ್ತಿಯ ಮಹಾಸಾಗರವೇ ಹೊರತು ನಾನಾದರೂ ನನ್ನ ಜಾನಕಿಯನ್ನು ಕಳಕೊಳ್ಳಿ ನಿನ್ನನ್ನು ಕಂಡಾಗ ನಿನ್ನಲ್ಲೂ ಆ ವಿಷಯವನ್ನು ಹಂಚಿಕೊಂಡವರು ರಾವಣನನ್ನು ಸೀತೆಯನ್ನು ಪಡೆಯುವಂತಹ ಎದರ ಬಗ್ಗೆ ಆ ಸಾಗರವನ್ನು ಹೋಗಬೇಕಾದರೆ ರಾಮ ರಾಘವ ಕೇಳಿ ರಾಘವ ಕೇಳಿ ಭದ್ರಿ ಸಾಗಿದರ ತುರನವರಿಗೆ ಸರೋವರವಿತ್ತು ತೋರುವುದೇ ಹಂಪೆಯರು ಈ ಸರೋವರವಿತ್ತು ತೋರುವುದೇ ಹಂಪೆಯರು ದೂರಲ್ಲಿ ಕಾಣ್ತಾ ಇದೆಯಲ್ಲ, ಬೆಟ್ಟ ಕಾಣುತ್ತಾ ಇದೆ. ಬೆಟ್ಟದಾದ ಎತ್ತರವಾದ ಬೆಟ್ಟ. ಹೌದು, ಅದು ಋಷಭ. ಅದರ ಸಮೀಪದಲ್ಲೇ ಒಂದು ಸರೋವರ ಹರಿಯುತ್ತಾ ಇದೆ. ಸರೋವರ ಅದು ಪಂಪಾ ಸರೋವರ. ಅಲ್ಲಿಗೆ ಹೋದೆ ಎಂದಿದ್ರೆ ನಿನಗೆ ಓರಿನ ದರ್ಶನವಾಗ್ತದೆ. ನನ್ನ ಹಾಗೆ ನಿನ್ನನ್ನು ಅವ ಕಾಯ್ತಾ ಇದ್ದಾನೆ ರಾಮ.
ಅವನ್ಯಾರು ಅನ್ನುವುದು ನೀನೇ ಅವನಿಗೆ ಹೇಳಬೇಕು ರಾಮ, ನೀನೇ ಹೇಳಬೇಕು. ಆ ದಾರಿಯಾಗಿ ನೀನು ಹೋದೆ ಎಂದಾದ್ರೆ ಆ ಬಳಿಕ ಜೀವನ ಸತ್ಯಧರ ಆ ಮೂಲಕ ನಿನ್ನ ಹೆಂಡತಿಯಾದ ಸೀತಾದೇವಿ ಅಮ್ಮನನ್ನು ಮತ್ತೊಮ್ಮೆ ಪಡೆಯುವುದಕ್ಕೆ ದಾರಿ ಇದೆ ರಾಮ. ಆ ದಾರಿಯಲ್ಲಿ ನೀನು ಮುಂದೆ ಹೋಗಬೇಕು. ಅದರೊಂದು ರಾಮ, ನೀನು ನನಗೆ ಮೊದಲೇ ಹೇಳಿದ ಹಾಗೆ, ನಾನು ಕೇಳಿದ ಹಾಗೆ ನನಗೆ ಮುಕ್ತಿ ಬೇಕು ರಾಮ. ಅದಕ್ಕೂ ಮೊದಲು ರಾಮ ನನಗೊಮ್ಮೆ ನಿನ್ನ ಭಜನೆ ಮಾಡಬೇಕೆಂಬಂತಹ ಬಯಕೆ ರಾಮ. ಇಲ್ಲಿ ರಾಮ, ಇಲ್ಲಿ ನಿನ್ನ ಭಜನೆಯನ್ನು ಮಾಡಬೇಕು ರಾಮ. ಯೋಚಿಸುತ್ತಾ ಮಾತನಾಡುತ್ತಾ ತನ್ನ ಪ್ರಾಣವನ್ನೇ ನನಗಾಗಿ ಎಷ್ಟೋ ವರ್ಷದಿಂದ ಗುರುಮುಖೇನವಾಗಿ ಆಡಿದಂತಹ ಮಾತಿನಲ್ಲಿ ದೇವರು ಹೇಗಿದ್ದಾರೆ ತಿಳಿದಾಗ, ಹೇಗೆ ಕಾಣಬಹುದು ಎಂಬುದನ್ನು ತಿಳಿದಾಗ ಜಟಾವಂತನ ದಾರಿಯಾಗಿ ಕೈಯಲ್ಲಿ ಧನುಸ್ಸನ್ನು ಹಿಡಿದು ಬರುವನೇ ದೇವ ಅವನೇ ರಾಮನೇ. ಆ ಮಾತನ್ನು ಒಪ್ಪಿ ನಂಬಿ ಇಂದಿನವರೆಗೆ ನನ್ನನ್ನು ಇವರಿಗೆ ನನ್ನ ಕಾರಣವೇ ಆಯ್ತು. ಇವರಿಗೆ ಮೋಕ್ಷವನ್ನು ಕರುಣಿಸಿದೆ, ಮೋಕ್ಷವನ್ನು ಕರುಣಿಸಿದೆ. ಅವರು ಹೇಳಿದ ಹಾಗೆ ಕಾಣ್ತಾ ಇದ್ದೇವೆ ಪ್ರದೇಶ ಪಂಪನ ಸರೋವರ ಸನಿಕಕ್ಕೆ ನಡೆಯೋಣ. ಈ ಲೋಕದಲ್ಲಿ ಪಾರ್ವತನೆನಿಸಿಕೊಂಡವರು ಇಬ್ಬರಿದ್ದಾರೆ. ಒಬ್ಬ ಯಮ, ಮತ್ತೊಬ್ಬ ಶನಿ. ಆದ್ರೆ ಏನು ಮಾಡುವುದು? ಮತ್ತೊಬ್ಬ ಲೆಕ್ಕಕ್ಕೆ ನೀನೊಬ್ಬ ಇದ್ದಿ. ಯಾಕೆ? ಯಮನ ನಿಯಮವು ನಿನ್ನಲ್ಲಿಲ್ಲ, ಶನಿಯ ಸೇಡು ನಿನ್ನಲ್ಲಿಲ್ಲ. ಓಹೋ, ಆದರೂ ನೀನು ಬಾಳುತ್ತ ಬಂದಿದ್ದೇನೆ. ಒಂದು ವಿಷಯದಲ್ಲಿ ಹೋಗಿ ನಿನ್ನ ಮಡದಿಯಾದಂತಹ ಹೃದಯ ನೆನಪಾದಾಗ ಕಿಷ್ಕಿಂದೆಯ ಪೂರ್ವದೋರದಲ್ಲಿ ನಮ್ಮದೇ ಆಗ್ತದೆ. ಅದೇ ನನ್ನ ಬೆಟ್ಟಿನಿಂದ ಆಘಾತಗೊಂಡು ಮತ್ತೆ ನೀನು ಅಸ್ತಮವನ್ನು ಹೊಂದಿದ್ದಿ. ಅಣ್ಣನ ನೋಡಿದ್ರೆ ನೀನು ಭಾರತದ ತನುಜ ಅಂತ ಹೇಳ್ಬೋದು. ಹೌದಲ್ವಾ? ಹೌದೇನೋ? ಪೆಟ್ಟು ತಿಂದು ಅದೆಷ್ಟೋ ಬಳಿಕ ಮತ್ತೊಮ್ಮೆ ನೋಡ್ತಾ ಇದ್ದೇನೆ. ಏನು ಧೈರ್ಯದಿಂದ
ಹಾಗಾಯಿತು. ನಿನ್ನ ಬದುಕು ಅಂತ ಹೇಳು. ನಮ್ಮ ಬದುಕು ಆ ಯಾಕೆಂದರೆ ಆ ಒಂದು ಕಾಲದಲ್ಲಿ ಆ ಅನೋನ್ಯರಾಗಿದ್ದುಕೊಂಡು ಹ್ಮ್ ಅಣ್ಣ ತಮ್ಮಂದಿರು ಹೇಗಿರಬೇಕು ಅಂದರೆ ವಾಲಿಸುತ್ತಿರುವವರ ಅಷ್ಟೇ ಇರಬೇಕು ಆ ಎಂದು ಪ್ರಪಂಚದಲ್ಲಿ ಕೊಂಡಾಡುತ್ತಾ ಇದ್ದರು. ಹೌದು. ಆದರೆ ಆ ಇನ್ನು ನಾವು ವಿರೋಧಿಗಳಾಗಿ ಆ ಒಬ್ಬರ ಸಮ್ಮುಖಕ್ಕೆ ಒಬ್ಬರು ನಿಂತು ಆ ಹೊಡೆದವರ್ಗಕ್ಕೆ ಮುಂದುವರಿದಂತ ವಿಪರ್ಯಾಸ. ಅಣ್ಣನ ಬದುಕಿಗೆ ಪಿಂಡ ಬಿಟ್ಟವ ನೀನು. ಹೌದೇನು? ಆ ಪಿಂಡ ಬಿಡುವುದಕ್ಕಾಗಿ ಹ್ಮ್ ಪ್ರಯತ್ನ ಹೌದು, ಆ ಆದರೆ ಬಿಡಬೇಕೆಂದು ಮನಸ್ಸಾಗಿರಲಿಲ್ಲ. ಆ ಇಷ್ಟರವರೆಗೆ ಅನ್ನ ಎಂದೇ ಸಂಬೋಧಿಸ್ತಾ ಬಂದಿದ್ದೇನೆ. ಆದ್ದರಿಂದ ಯಾಕೆ ಆ. ಮನಸ್ಸಿನಲ್ಲಿ ನೀನು ಅನ್ನ ಎನ್ನುವಂತಹ ಭಾವ ಇಷ್ಟರವರೆಗೆ ಜೀವಂತವಾಗಿದೆ. ಆ ಆದರೆ ಹ್ಮ್ ನೀನು ಮಾಡಿದ ಅನ್ಯಾಯನು ಆ ನನ್ನ ಮಡದಿ ರುಮೆಯನ್ನು ಆ ಬಂಧಿಸಿಟ್ಟು ಆ ನನ್ನನ್ನು ಪಟ್ಟೆತ್ತರನ್ನಾಗಿಸಿದೆ. ಸರಿ. ದಾಂಪತ್ಯ ಜೀವನದಿಂದ ಹ್ಮ್ ವಿರಕ್ತರನ್ನಾಗಿ ಬಿಡಿಸಿದ್ಯಾ. ನೀನು ಉದ್ದಾಡಬೇಕು. ಹೌದೇನು? ಹ್ಮ್ ಹೆಂಡತಿಯಿಂದ ದೂರ ಹೋಗಿ ಪಡುವಂತಹ ಸಂತಾಪ ಆ ಏನು ಎಂಬುದನ್ನು ನೀನು ಬಲ್ಲೆ. ಆ. ಯಾಕೆಂದ್ರೆ ದಾಂಪತ್ಯ ಜೀವನವನ್ನು ನೀನು ಕೈಗೊಂಡಿದ್ದೀಯ. ಹೌದು. ಆಗಿರುವಾಗ ಹ್ಮ್. ಯಾಕೆ ಆ ನನ್ನ ಮಡದಿಯನ್ನು ಬಿಟ್ಟುಕೊಡುವುದಿಲ್ಲ? ಹ್ಮ್. ತೋರು ನನ್ನ ಮಾಲಿನ್ಯ. ಯಾಕೆ ಓ ಮರ್ಯಾದೆ ಬಿಟ್ಟವನೇ. ಎಲ್ಲವಲ್ಲ ಸರಿ. ಯಾಕಂತ ಧನ್ಯವಾದ ಕೊಟ್ಟವನೇ. ಅನ್ನ ಹಂಡತೆಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ ಯಾರಿಗೆ ಬಂದಿತ್ತು? ನಿನಗೆ ಬಂದಿತ್ತ? ನನ್ನ ಕಣ್ಣ ಮುಂದೆ ಈ ಮೊದಲು ಪೆಟ್ಟು ತಿಂದು ಹೋದವನೇ ಬಾಧಿಸ್ತದೆ. ಆಗಲೇ ಯೋಚನೆ ಮಾಡಬೇಕಿತ್ತು. ಹ್ಮ್ ಈಗಲೂ ಬಂದು ಕೇಳ್ತಾ ಇದೆಯಲ್ಲ, ಹೌದು. ನಾನು ಕೊಡೆನು ಹ್ಮ್ ಜವಾಬ್ ಹ್ಮ್ ನಿನ್ನ ಮಾನ್ಯ ಆ, ಮರಳಿ ಹೋಗಿರು. ಆ, ಇಲ್ಲದಿದ್ರೆ ಹಿಂದೆ ಪಡೆದಂತ ಭಂಗ ಏನುಂಟು ಆ. ಈಗ ಅನುಭವಿಸಬೇಕಾಗಿದೆ. ನಾನು ಬಿಡಲು ಹೌದೇನು? ಆ, ಯಾವ ತಪ್ಪನ್ನು ಮಾಡ್ತೀರಂತ ಹ್ಮ್. ಈ ರೀತಿ ಶಿಕ್ಷೆಯನ್ನು ಕೊಡ್ತಾ ಇದ್ಯಾ? ನಿನಗೆ ಗೊತ್ತದ್ದಲ್ಲ, ಹೌದೇನು? ಈ ಮೊದಲು ತಿಳಿಸಿದ್ದೇನೆ ನಿನ್ಗೆ ಯಾಕೆ ತಿಳಿಯದೆ ಮಾಡಿದಂತ ತಪ್ಪು. ಆ, ಅದಕ್ಕೆ ಹ್ಮ್. ನಾನು ನೀನು ಹೊಣೆಗಾರರಲ್ಲ, ಮತ್ತೆ ಯಾರು? ಆ ವಿಧಿ ಹೊಣೆಗಾರ ಹ್ಮ್. ಅಂತಿರುವಾಗ ಆ, ಇಳೆದ ಮಾಡಿದ ತಪ್ಪು ಅಂತ ನಿನ್ನಲ್ಲಿ ಅನುನಯದಲ್ಲಿ ಬೇಡಿದಾಗ ಆ, ನೀನು ಒಪ್ಪಲಿಲ್ಲ. ಹೌದು. ಮತ್ತೆ ಹ್ಮ್. ಇಷ್ಟಿದ್ದಾಗೆ ಆ, ಅರಸರಾದದ್ದು ಆ, ನನ್ನ ಸ್ವ ಇಚ್ಛೆಯಿಂದಲ್ಲ. ಆ, ನೀನು ಇಲ್ಲದೆ ಇರುವಾಗ ಹ್ಮ್. ಬೈದಾಗಿದ್ದಂತ ಶಿವಾಸನವನ್ನು ಆ, ಏರಬೇಕು ಎಂದು ಹಿರಿಯರಾದಂತ ಆ, ಜಾಂಬವಾದಿಗಳು, ಆ, ಆ ಜ್ಞಾನಿಯಾದಂತ ಹನುಮಂತಾದಿಗಳು ಆ, ನನ್ನನ್ನು ಭಿನ್ನವಿಸಿದ್ದರಿಂದ ನೀನು ಆ ಪಟ್ಟೆ ಪಟ್ಟವನ್ನು ಹೇಳಿದೆ. ಆ, ಆಮೇಲೆ ಆ,
ವಾನರರ ಸಂಪ್ರದಾಯದಂತೆ ಸಹೋದರನ್ನು ಮೈದರೆ ಅವನ ಹೆಂಡತಿಯನ್ನು ಮದುವೆ ಹಾಕೊಂಡು ಎಂದರು. ನಮ್ಮ ಸಂಪ್ರದಾಯ ನನಗೂ ತಿಳಿದಿದೆ. ಅಲ್ಲೇ ತಪ್ಪಿ ಇರ್ಬೋದು. ಮದುವೆ ಆಗಿದೆ, ನೀನು ತಪ್ಪಿದಕ್ಕೆ ಶಿಕ್ಷೆ. ಮದುವೆ ಆಗಿದೆ. ಮದುವೆ ಆದರೂ ಕೂಡ ಅವರನ್ನು ನಾನು ಪಟ್ಟ ಮಹಿಷಿಯಾಗಿಯೇ ಇಟ್ಟಿರ್ತೇನೆ. ಕುಟುಂಬವನ್ನು ಪಟ್ಟ ಮಹಿಷಿ ಮಾಡಲಿಲ್ಲ. ಯಾಕೆ? ಅವರ ಯೋಗ್ಯತೆ ಅವರಿಗೆ ಹಣೆ ಬರ ಕೆಟ್ಟ. ನಿಜವಾಗಿಯೂ ನಾನಿಲ್ಲದಾಗ, ನಾನು ಇಲ್ಲದಂತ ಸಂದರ್ಭದಲ್ಲಿ ನೀನು ಪಟ್ಟ ಏರಿದ್ದು ನಮಗೆ ಅಪರಾಧ ಅಂತ ಕಂಡು ಬರಲಿಲ್ಲ. ಮತ್ತೆ ಬಹುಶಃ ಅದರ ಬಗ್ಗೆ ನಿಮಗೆ ಲಲಾಸೆ ಇರಬಹುದು. ಇಲ್ಲ ಇಲ್ಲ, ಅನ್ನ ಹೋದ ಬಳಿಕ ಅದು ನಿನ್ನ ಹಕ್ಕಿನದು. ಬಳಿಕ ಅನ್ನ ಹೋದ ಬಳಿಕ ನಮ್ಮ ಪ್ರೇಮ ಹೇಗಿತ್ತು? ಸಂಪ್ರದಾಯಕ್ಕೆ ಬೆಂಕಿ ಹಾಕು. ನಾವು ಸಾಮಾನ್ಯವಾದರಲ್ಲ. ನೀನು ಯಾರು, ನಾನು ಯಾರು ಎಂಬಂತ ಒಂದು ಸಂಸ್ಕಾರವನ್ನು ವ್ಯಕ್ತಿಗಳು ನಾವು. ನಿಜವಾಗಿಯೂ ಅಣ್ಣನ ಮನದೇ ಆದಂತ ಅಡಿಗೆಯನ್ನು ತಾಯಿ ಎಂಬಂತ ಗೌರವದಿಂದ ನೋಡಿದ್ದೆ ಸತ್ಯವಾದ್ರೆ ನೀನು ಯಾಕೆ ಅನ್ನ ಇರುವವರೆಗೆ ಗೌರವದಿಂದ ನೋಡಿದ್ರು. ಅನ್ನ ಸತ್ತ ಮೇಲೆ ಮತ್ತೆ ಗೌರವ ಪ್ರಯತ್ನೇನು? ಅವನಿಗೆ ಒಂದು ಜೀವನ ಅಂತ ಕೊಡಬೇಡುವ? ಅದನ್ನು ನಾನು ಕೊಟ್ಟಿದ್ದೆ. ಜೀವನ ಕೊಡೋದಕ್ಕೆ ನೀನು ಹೇಳಿದ್ಯಲ್ಲ, ಯಾಕೆ? ಎಲ್ಲದಕ್ಕೂ ವಿಧಿ ಕಾರಣ ಅಂತ. ಹೌದು, ವಿಧಿ ಏನೋ ವಿಧಿಯನ್ನೇ ನೀನು ಮೂಲವಾಗಿ ನಿಲ್ಲಿಸಿಕೊಳ್ಳಿ. ನಿನ್ನ ಹಣೆ ಬರೆಯ ವಿಧಿ ಬಂದದ್ದು. ವಿದ್ಯೆ ಮುಖ್ಯನೇ ಈ ಮದುವೆ ಆದದ್ದು. ಹೌದು, ಅವನ ಹೌದಲ್ಲ? ಹೌದು. ಈಗ ನೀನು ಬಂದು ಕೇಳುವುದು ಹೋಗುವುದು ವಿಧಿ. ಅದು ಹೋಗುವಾಗ ಬೇರೆ, ಹೋದ್ರೆ ಬೇರೆ. ಈಗ ಹಾಗಲ್ಲ. ನಿನ್ನಿನಂತ ಬಂದಲ್ಲ. ನೀನು 4 ಪೆಟ್ಟು ಕೊಟ್ಟರು, ನೀನು 4 ಪೆಟ್ಟು ಬಿಟ್ಟರು, 2 ಪೆಟ್ಟು ಹಿಂದೆ ಹೋಗುವಂತ ಶಕ್ತಿ ಉಂಟು ನನಗೆ. ಎಲ್ಲ ಕೊಡ್ತೇನೆ. ಯಾಕಂದ್ರೆ ನೀನು ಕಾಡಿನಲ್ಲಿ ಹುಲಿ ಗಲಾಟೆ ಪ್ರಾಣಿ. ಒಂದು ಹುಲಿಯನ್ನು ಬೇಟೆ ಆಗ್ತದಂದ್ರೆ ಹುಲಿ ದೊಡ್ಡದಂತ ಆಯ್ತಲ್ಲ, ಹಾಗಿಲ್ಲ. ಅದು ಜನ್ಮಜಾತವಾಗಿ ಅದಕ್ಕೆ ಬಂದಂತ ಆ ಗುಣ. ಹಾಗಿರುವಾಗ ಜನ್ಮಜಾತವಾಗಿ ನಿನಗೆ ಬಂದಂತ ಗುಣ ಇಲ್ಲಿ ವರ ಉಂಟಲ್ಲ. ಒಂದೇ ತಾಯಿಯ ಬಸ್ಸಲ್ಲಿ ಬಂದದಲ್ವ ತಾಯಿ? ಅಪ್ಪನು ಅವನಿಗೆ ಹುಟ್ಟಿದಲ್ವ? ಇಲ್ವಲ್ಲ, ಅಪ್ಪ ಬೇಡ. ಅಪ್ಪ ಬೇಡ. ಒಂದೇ ತಾಯಿ ಅಂದ್ರೆ ಅಪ್ಪನೇ ತಾಯಿ ಆದದ್ದು. ಒಂದು ರೀತಿಯಲ್ಲಿ ನೋಡಿದ್ರೆ ಒಂದೇ ಅಪ್ಪನು ಅಮ್ಮನಿಗೆ ಒಬ್ಬನೇ ಹಾಗಿರುವ. ಆದರೂ ಕೂಡ ವಿಶೇಷವಾದ ಒಂದು ವರವನ್ನು ನೀನು ಪಡೆದಿದ್ದೆ. ಏನು ಏನು ಅಂತ? ಅದು ನನ್ನ ಸಾಮರ್ಥ್ಯ. ಏನೋ ನಿನ್ನ ಸಾಮರ್ಥ್ಯಕ್ಕೆ ನೀನು ಪಡೆದಿದ್ದಿ ಅಂತ ಅವಕಾಶ ನನಗೆ ಸಿಗಲಿಲ್ಲ. ಎಲ್ಲರಿಂದ ನಾನು ಪಡೆಯುತ್ತೇನೆ. ಹೌದಾ? ನಿಮಗೆ ಓಡುವ ಅವಕಾಶವೇ. ಹೌದಾ? ಈಗ ಓಡುವವನ ಬಿಡುವವನ ನೋಡೋಣ.
ಚೆನ್ನ ಅವ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ನಾವು ಮುಂದುವರಿಯಬಾರದು. ಇದು ದೊಡ್ಡ ರಾಜಕಾರಣಿ ಅಂತ ಕಾಣುತ್ತೆ. ಅಲ್ಲ, ರಾಜಕಾರಣಿಗಳ ಅಭ್ಯಾಸ ಉಂಟು, ಒಳ್ಳು ಆಶ್ವಾಸನೆ ಕೊಡುವುದು. ನಾನಿದ್ದೇನೆ ಹೋಗಿ ಅಂತ ಅವ ಮೊದಲ ಬಿಟ್ಟು ಕೂತ್ಕೊಂಡು ಈಗ ನನ್ನ ಅವಧಿ ಹಾಗೆ ಇವನ ಆಶ್ವಾಸನೆಯಿಂದ ನಾನು ಇವನಲ್ಲಿ ಕಾಲಘಟ್ಟಕ್ಕೆ ಬಂದು ಇಷ್ಟೆಲ್ಲ ಬಿಟ್ಟು ತಿನ್ನುವಾಗ ಅವ್ರು ಏನು ಮಾಡ್ತೇನೆ, ಏನು ರಾಜಕಾರ ನೋಡೋಣ. ನಾಯಕರು ಏನಾದ್ರು ನಾಯಕರು ಅಂತ ಅನಿಸ್ಕೊಂಡವರು ನಾಯಕರು ಮಾತ್ರ ನಾವೆಲ್ಲ ದುಡಿಯುವುದಕ್ಕೆ ಪೆಟ್ಟು ತಿನ್ನುವುದಕ್ಕೆ ಅವರು ನಾಯಕರಾಗಿಕೊಂಡೆ ನಾಯಕರು ಹಾಗೆ ನೋಡೋಣ. ನಮಸ್ಕಾರ ಅಲ್ಲ, ನಮಸ್ಕಾರ. ವಿಶ್ವನಾಯಕರು ನೀವು. ವಿಶ್ವನಾಯಕರೇ, ನಿಮ್ಮ ಮಾತನ್ನು ಕೇಳಿ ನಾನು ಮುಂದುವರಿದೆ. ಏನಾದ್ರೂ ಆಗ್ಬಹುದು. ಬೆಳೆದೆಯೋ? ಅಯ್ಯೋ, ಬೆಳೆದತ್ತೇನು ಮುಂದುವರೆದು ಹೌದು. ಉದ್ದಕ್ಕೆ ಬೆಳೆಯಲಿಲ್ಲ, ಅಡ್ಡಕ್ಕೆ ಬೆಳೆದಿದ್ದೇನೆ. 30 ಮೂಲೆ ಎಲ್ಲರೂ ಉದ್ದಕ್ಕೆ ಬೆಳೆಯುವುದಿಲ್ಲ, ಅವರು ಅಡ್ಡಕ್ಕೆ ಬೆಳೆಯುತ್ತಾರೆ. ಅಡ್ಡಕ್ಕೆ ಬೆಳೆಯುವುದು ಬೇರೆ, ಇದು ಅಡ್ಡಕ್ಕೆ ಬೀಳ್ತಾ ಇದ್ದೇನೆ ನಾನು. ಯಾಕೆ 30 ಮೂಲೆ ಅದು ಮುರಿತಾರೆ, ಅಷ್ಟು ಗಟ್ಟಿ ಅದು ಯಾರು ಅಂತ ಕೇಳಿ ಅಲ್ಲ, ನೀವೇನು ಬೆಳೆತೀರಿ? ಸೂರ್ಯವಂಶದವರು ಹೇಳುವುದಲ್ಲಪ್ಪ, ನಾವು ಸೂರ್ಯವಂಶದವರ ಮೇಲೆ ಬಹಳಷ್ಟು ಗೌರವ ಇತ್ತು ನನಗೆ. ಇತ್ತು ಎಂಬುದಲ್ಲಿ ಈಗ ಈಗ ಸ್ವಲ್ಪ ಡೋಲಾಯಮಾನವಾಗಿದೆ. ಸೂರ್ಯವಂಶದವರು ಶ್ರೇಷ್ಠರು, ಕಷ್ಟಕ್ಕೆ ಬರುವವರು, ಪ್ರಪಂಚವನ್ನು ರಕ್ಷಣೆ ಮಾಡುವ, ದುಷ್ಟರನ್ನು ಶಿಕ್ಷಿಸುವುದು ಅಂತ ಒಂದು ಭಾವನೆ ಇತ್ತು. ಭಾವನೆ ವಿಶ್ವಾಸವು ಇತ್ತು. ಆದರೆ ಸ್ವಲ್ಪ ವಿಶ್ವಾಸವು ಫಲದಾಯಕ. ವಿಶ್ವಾಸ ಬಿಟ್ಟರೆ ಹೋದ ಸ್ವಾಮಿ, ನಿಮಗೆ ನಿಮ್ಮ ಅಂಗನಾಟ ನೋಡಿ ಮಾಡ್ಕೊಂಡಿಲ್ಲ. ಈಗ ಮಂಗನಾಟ ನೋಡ್ಬೇಕೆನ್ನುವ ಆಶೆ ಆಯ್ತಾ? ಅಲ್ಲ, ನಮ್ಮಿಬ್ಬರನ್ನು ಹೊಡೆದಾಡಿಸಿ ನೀವೇನು ಸಂತೋಷ ಪಟ್ಟಿರೋ ಏನು? ನಿಮ್ಮನ್ನೇ ಎಲ್ಲಿ ಬಿಟ್ಟು ಮೇಲೆ ಇಳಿಸಿದ್ರೆ ಕೆಳಗೆ, ಮೇಲಿಂದ ಕೆಳಗೆ ಎಲ್ಲ ಯಾವ ಕಡೆ ಬಿದ್ದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ನೋಡಿದ್ರೆ ಮತ್ತೊಂದು ಕಡೆ ನೋಡ್ತದೆ. ನೀವು ಬೆನ್ನು ಬಿಟ್ಟಿದ್ರೆ ಮಾತಾಡೋದಕ್ಕೂ ಹಾಸ್ತಾ ಇಲ್ಲ.
ನಿನ್ನ ಆಶಯದ ಹಾಗೆ ವಾಲಿಯೊಡನೆ ಅಣ್ಣನೊಡನೆ ಕೊಡೆದಾಡಲಿಕ್ಕೆ ಹೋದದ್ದು ನೀನು ಹೇಳಿದ್ದೆ. ನೀನು ಹೋಗು, ಏನಾದ್ರು ಮಾಡುತ್ತೇನೆ. ಈಗ ಅವನಲ್ಲಿ ಪೆಟ್ಟು ತಿನ್ನುವ ಹಠ ರೇಣು ಉಚಿತ ಇದೆಯಲ್ಲ, ಅವನಿಗೆ ಬಹಳ ಬೇಕಾದವನು ನೀನು, ಅವನಿಗೆ ಬಹಳ ಬಿಡದೆ ನನ್ನನ್ನು ರಕ್ಷಿಸದೆ ಏನು ತಮಾಷೆ ನೋಡ್ತಾ ಇದ್ದೀನಿ ಅಲ್ಲ. ಯಾಕೆ ಏನಾಯ್ತು ನಿಮಗೆ? ನಿಮ್ಮ ಭಾಷೆ ಮಾಡಿದಂತ ವಾಗ್ದಾನ ಎಲ್ಲಿ ಹೋಯ್ತು? ಸಿಸ್ಟಮ್ ಮಾತನ್ನು ಕೇಳುವಾಗ ಬದಲುತ್ತಾ ಇದೆಯಾ ನೀನು? ಹೆದರಿಕೆ ಎನ್ನುವುದು ನಿಜ, ಭೀಕರವಾಗಿ ಹೆದರಿದ್ದೀನಿ. ಸ್ವಲ್ಪ ಧೈರ್ಯಗೊಳ್ಳಬಾರದು. ಧೈರ್ಯ ತಾಳ ಇದೆಯಾ ಬಾರು ನನ್ನ ಹೋಗುವಾಗ ಹಾಗೆ ನೀನು ಸೂರ್ಯನ ಮಗನಾಗಿ ಪ್ರಕಾಶಮಾನನಾಗಲಿಕ್ಕೆ ಪ್ರಕಾಶಮಾನಕ್ಕೆ ಬರುವುದನ್ನು ಬಿಟ್ಟು ಹೆದರಿದ್ದೀನಿ. ಹೌದು, ಅಂಜಿ ಬರುವುದನ್ನು ಸಲ್ಲದು. ನೀನೇನು ಹೇಳುದು ವಿಶ್ವನಾಯಕರ ನೀವು ಮಾತು ಕೊಟ್ಟು ಅತಿಥಿಗೆ ಎಂಬುದಾಗಿ ಹೇಳೋದು ನಾವೆಂದಿಗೂ ಮಾತಾಡುವುದಲ್ಲ. ನೀವು ಬರು ಏಕಾಏಕಿ ಕಾಡಾಗಿ ಕಾಳಗಳನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಯಾವ ಕಾರ್ಯ ಎಸಗುವುದಕ್ಕೂ ಅಲ್ಲಿ ಆಸ್ಪದ ಇಲ್ಲ. ಈ ಕಾರಣ ಏನು? ನೀನು ಅದರಲ್ಲಿ ಯಾರು ಎನ್ನುವುದೇ ನನಗೆ ತಿಳಿಯುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ರೂಪ ಸಾಮ್ಯತೆ ಅಗಲ ನೀನು ಹೇಳಿದ್ದೇನೆ. ನಾವು ಅಟ್ಟಕ್ಕೆ ಬೆಳೆದದ್ದು ಈಗ ಅಟ್ಟಕ್ಕೆ ಬೆಳೆದ ಅಂದ್ರೆ ಅಲ್ಲ, ಅಟ್ಟಕ್ಕೆ ಬೆಳೆಯಬೇಕಾಗಿ ನೀವು ಬರು ಒಟ್ಟಾಗಿ ಅಟ್ಟಕ್ಕೆ ಆಳಭೇದವಾದ ಅರಿಯದ ಸಮಾಜವಾದ ಒಂದು ವಿಷಯ ನಿಮಗೆ ಅರ್ಥ ಆಗಿಬಿಡ್ತು. ಏನು? ಇಷ್ಟದವರೆಗೆ ವಾಯುವೊಡನೆ ಮಾತಾಡಿದಷ್ಟೂ ಸಲ ನಾನೇ ಸೋತದ್ದಲ್ಲದೆ ಅವ ಸೋತಿರ್ಲಿಲ್ಲ. ಈಗ ನಾನು ಸೋತು ಬಿದ್ದಾಗ ನಿಮ್ಗೆ ಅನಿಸ್ಬೇಕಿಲ್ಲ ಸುಗ್ರೀವ ಹಾಗೆ ಯೋಚನೆ ಮಾಡಬಹುದು. ಹೀಗೆ ಯೋಚನೆ ಮಾಡಬಹುದಲ್ಲ. ರಾಮನಿಂದ ಬೆಂಬಲವನ್ನು ಪಡೆದಂತಹ ಸುಗ್ರೀವ ಹೋಗಿ ವಾಲಿಯನ್ನು ಕೆಡಹಿ ನಿಂತಿದ್ದಾನೆ ಎಂಬುದಾಗಿ ಯಾಕೆ ಭಾವಿಸಬೇಕಾಗುವುದಿಲ್ಲ? ಅದು ಹೌದು. ಆದ್ರೆ ನಾನು ಬಿದ್ದಾಗ ಅವ ಎದ್ದು ಹೋದ್ನಲ್ಲ, ಹೌದು, ಅಲ್ಲಿಗೆ ಇಷ್ಟಿಂದೆ ಅಲ್ಲಿಗೆ ಅವ ಹೋಗುವ ಟಿವಿಯಿಂದ ನಿಮ್ಗೆ ಅರ್ಥ ಆಗ್ಬಿಟ್ಟಿತ್ತು ವಾಲಿಗೆ ಹೋದ. ಅದರಲ್ಲಿಯೂ ಒಂದು ಸಂಶಯ, ಮಡತೆಯನ್ನು ನೋಡಲು ಎಷ್ಟು ವರ್ಷ ಆಯ್ತು ನೀವು? ವಾಲಿಯನ್ನು ಕೆಡಹಿ ಒಮ್ಮೆ ಉಮೆಯ ಮುಖವನ್ನು ನೋಡ್ತಾರೆ ಅಂತ ಓಡಿ ಹೋಗ್ತಿದ್ರೆ ಅಯ್ಯೋ ನಾನೇ ತಪ್ಪಿದಷ್ಟೇ ಅಲ್ಲ, ಪ್ರಮಾಣ ಹೌದು ಆಗಿತ್ತು. ಈಗ ಏನು ಮಾಡ್ಬೇಕು? ನಿನಗೊಂದು ಮಾಲೆ ಈಗ ತೋಟು ಬಂದವನಿಗೆ ಮಾಲೆ ಹಾಕುವ ಪದ್ಧತಿ ಯಾರು? ತೋಟು ಬಂದವನಿಗೆ ಮಾಲೆ. ಈ ಮಾಲೆಯನ್ನು ಲಕ್ಷ್ಮಣ ತಂದಿದ್ದಾನೆ. ಇದು ಹಾಕಿದ ಹಾಗೆ ಏನಾಗ್ತದೆ? ಏನು ವಿಷಯ ಸ್ವಲ್ಪ ಅಲ್ಲ, ಏನು ಎಲ್ಲ ರೂಮ್ ಇದರಲ್ಲಿ ಮೌಲಿಕ ಗುಣ ಇದೆ. ಮಾತನಾಡುತ್ತಾ ಸಪ್ತ ಜನಾಲಯವನ್ನು ಪ್ರವೇಶಿಸಿದ್ದೇವೆ. ಹೌದಲ್ವಾ? ಈ ಆದೇಶ
ತಲೆಯನ್ನು ಕೆಳಗಾಗಿಸಿ ಕಾಲನ್ನು ಕೆಳಗಾಗಿಸಿ ಏಕದೃಷ್ಟಿಯಿಂದ ಪವನ ಜಲ ವರ್ಣಶನರಾಗಿ ತಪಸ್ಸನ್ನು ಮಾಡಿದಂತಹ ನಮ್ಮ ಮುನಿಗಳು ಇಲ್ಲಿ ಎನ್ನುವಲ್ಲಿ ಇಲ್ಲಿ ಯಾರು ನಡೆದುಕೊಂಡು ಹೋಗುತ್ತಾರೋ ಅವರು ಆನಂದವಾಗಿದ್ದರೆ ದುಷ್ಟರಾಗಿದ್ದರೆ ಅವರ ತಲೆಗೆ 1000 ಹೋರಾಡುತ್ತಾರೆ. ಅಂದ್ರೆ ನೀನು ಸತ್ಯಸಂಧ ಎನ್ನುವುದಕ್ಕೆ ಇದನ್ನು ಪ್ರದರ್ಶಿಸುವಾಗಲೇ ನಿದರ್ಶನವಾಯಿತು. ಸರಿಯಾಗಿದೆಯಾ? ಇಲ್ಲಿ ನನ್ನ ಎಲ್ಲಾ ಸಂಶಯ ನಿವಾರಣೆವಾಯಿತು. ಹೋಗಿ ನಿನ್ನ ಅಣ್ಣನನ್ನು ಏನು ಇಲ್ಲಿ ಮಾಲೆ ಕಟ್ಟಿದ್ದ ಹೌದು ಇಲ್ಲಿ ಯುದ್ಧ ಮಾಡುವಾಗ ತುಂಡಾಗಿ ಬಿಟ್ರೆ ಮತ್ತೆ ನೀನು ಯಾರು ಅಲ್ಲಿ ಒಂದು ಸುತ್ತಾಗಿಲ್ಲ ಅಂತ ನೀನು ಸೋತದ್ದೇ ಅದರಲ್ಲಿ ಸಂಶಯ ಒಂದು ನಶ್ಯತೆ. ಯಾವುದರಲ್ಲಿ ಸಂಶಯವನ್ನು ಇಟ್ಟುಕೊಳ್ಳಬಹುದು? ಉಣ್ಣುವ ಅನ್ನವನ್ನು ಅನ್ನವೆಂದೇ ಭಾವಿಸಬೇಕು. ಇದು ಅನ್ನ ಅಲ್ಲ, ಇದರಲ್ಲಿ ಕಲ್ಲಿದ್ದರೆ ಏನು ಮಾಡುವುದು? ಕಲ್ಲಿದ್ದರೆ ಏನು ಮಾಡುವುದು? ಭತ್ತ ಕುಟ್ಟುವವರು ಕಲ್ಲನ್ನು ಯಾಕೆ ಹೆಕ್ಕಲಿಲ್ಲ? ಯಾಕೆ ಮಾಡಿಲ್ಲ? ಬೇರೆ ಮಾಡಬೇಕು. ಅದೆಲ್ಲ ಪೆಟ್ಟು ತಿನ್ನ ಮೇಲೆ ಸಂಶಯ ಎಲ್ಲ ಬರ್ತದೆ. ಈ ಮೊದಲು ಅನ್ನ ವಾಲಿ ಅಂತ ಕರೀತಾ ಇದ್ದೆ. ಈಗ ಅನ್ನ ಬೇಡ, ವಾಲಿ ಸತ್ಯ ಹೇಳಿದ್ರೆ ಹಾಗಲ್ಲ. ನಾನು ನಡೆಯುವ ಪದ್ಧತಿ ಇದೆ ನೋಡುವ. ಮೊದಲು ಗಣೇಶನನ್ನು ನೆನೆಯಬೇಕು. ಗಣೇಶ ಗಣೇಶನನ್ನು ನೆನೆಯಬೇಕು. ಗಣೇಶ ಅಲ್ಲ, ಶ್ರೀ ಗಣೇಶ. ಸ್ವಾಮಿ ಗಣೇಶ, ಅದೇ ಶ್ರೀ ಗಣೇಶ. ಆ ಶ್ರೀ ಗಣೇಶನನ್ನು ನೆನೆದು ದುಷ್ಟವಾಲಿ ಶ್ರೀ ಗಣೇಶನ ಭಕ್ತಿ ಗಣೇಶ ನೆನೆದು ಅಂದ್ರೆ ಭಕ್ತಿ ಅಲ್ಲ. ನಾನು ಹೇಳುದು ಶ್ರೀ ಗಣೇಶ ದುಷ್ಟವಾಲಿ ಅಂತ ತಾರಕದಲ್ಲಿ ಕರೆಯುವುದು. ಅರೆದಾಗ ನನ್ನ ಸ್ವರ ಸೂರ್ಯಮಂಡಲವನ್ನು ಭಜದು ಚಂದ್ರಮಂಡಲವನ್ನು ಸೇರಬೇಕು. ಚಂದ್ರಮಂಡಲದಲ್ಲಿ ಇದ್ದವ ಶಾಂತಗೊಂಡು ಆಗ ಹರೀಶನು ಬರ್ತಾನೆ. ಶಕ್ತಿಯೋ ಗಟ್ಟಿಯೋ ನೋಡುವ ಕರಿತೇನೆ. ದುಷ್ಟವಾಲಿ ಕೂಗಿದು ಯಾರು ಕರೀತಾ ಇದ್ದಾರೆ? ವಾಲಿಯನ್ನು ಯುದ್ಧಕ್ಕೆ ಕರೆದು ಈವರೆಗೆ ಬದುಕಿದವರಿಲ್ಲ, ಬದುಕಿದ್ದು ಕರೆದವರಿಲ್ಲ. ಹಾಗಾದ್ರೆ ಈಗಷ್ಟೇ ಬಿಟ್ಟು ತಿಂದು ಹೋದಂತಹ ಆ ಸುಗ್ರೀವ ಈ ರೀತಿಯಾಗಿ ಯುದ್ಧ ಮಾಡಿದಂತಹ ನಾನು ಆಯಾಸ ಪರಿಹಾರಕ್ಕಾಗಿ ಈಗ ಒಣವಾಗಿ ಏನು ಹೇಳುತ್ತಾ ಎತ್ತಿದ್ದೇನೆ. ಅವನ ಕೂಗು ಇದು ಜೀವನದ ಕೊನೆಯ ಕೂಗೆ ಆಗ್ಬೇಕು. ತಾಡ ಮಾಡುವುದು ಸರಿಯಲ್ಲ. ಅವನ ಹಸುವನ್ನು ಹೀರುವುದಕ್ಕಾಗಿ इको बरोबर है.
ಹೊತ್ತಿನಲ್ಲಿ ಆಯಾಗಿ ಬದುಕುತ್ತಿದ್ದಂತಹ ಸಂದರ್ಭ. ಮುಸ್ಸಂಜೆ ಹೊತ್ತು ಇದು ಆ ಆ ಸಂದರ್ಭದಲ್ಲಿ ಆ ತಾವು ರೌದ್ರಾವೇಶಗೊಂಡು ಈಗಲೇ ಹೊರಡ್ತೇನೆ ಎಂಬುದಾಗಿ ಆ ಇದು ನಿತ್ಯ ಮಾಡಿದೆ ಸ್ವಾಮಿ. ಯಾಕೆ ಈ ಮಾತನಾಡಿದೆ? ಕೋಪದಿಂದ ನಾನು ಸುಗಂದುಕೊಂಡು ಹಾ, ಭೀತಿಯಿಂದ ಬಂದು ನನ್ನ ಕಾಲಿಗೆ ಇಳಿದಿದ್ದೇನೆ. ಕಾರಣ ಉಂಟು. ಈಗಷ್ಟೇ ಬಿಟ್ಟು ತಿಂದು ಹೋದಂತ ಸುಗ್ರೀವ ಮರಣ ಯುದ್ಧಕ್ಕೆ ಕರೆಯುವಾಗ ನಾನು ಹಿಂದೆ ಸರಿಯುವವನಲ್ಲ. ಅದಕ್ಕೆ ಅವನ ಪ್ರಾಣವನ್ನೇ ಹಿಂಡಿ ಹೀರುವುದಕ್ಕಾಗಿ ಹೊರಟಿದ್ದೇನೆ. ಏನು ನೀತಿಯ ಬಗ್ಗೆ? ಆ ನೀತಿ ಬದ್ಧತೆಯ ಪಾಠವನ್ನು ಕಲಿಸಿದವರು ನೀವಲ್ಲದೆ ಆ ಇಡೀ ಶಿಕ್ಷೆಯ ಅಧಿಪತಿಯಾಗಿ ಸರಿ. ಮೆರೆಯುವಂತಹ ತಾವು ಎಲ್ಲರಿಗೂ ನೀತಿ ಪಾಠವನ್ನು ಆಡುವವರು. ಆ. ಆದರೆ ಇಂದು ಹಾಗಲ್ಲ. ಮತ್ತೆ? ರಾತ್ರಿ ಹೊತ್ತಿನಲ್ಲಿ ಆ. ನೀವು ಉಟ್ಟಂತಹ ವಸ್ತ್ರವು ಅಸ್ತವ್ಯಸ್ತವಾಗಿದೆ. ಆದರೂ ಕೋಪದಿಂದ ನೀವು ಈಗಲೇ ಹೊರಡುತ್ತೇನೆ, ಆ ಸುಗ್ರೀವನಿಗೆ ತಕ್ಕ ಬುದ್ಧಿಯನ್ನು ಕಲಿಸುತ್ತೇನೆ ಎಂಬುದಾಗಿ ಹೀಗಾಗಿ ಹೇಳಿದರು ಸ್ವಾಮಿ. ಅವನ ಕೂಗು ಇದು ಕೊನೆಯ ಕೂಗೆ ಆಗಬೇಕು. ಆ ಸ್ವಲ್ಪ ಯೋಚನೆ ಮಾಡಿ. ಈಗಷ್ಟೇ ಅವನು ಕೆಟ್ಟಿದ್ದು ಹೌದು. ಅವನಿಗೆ ಬಂದ ಅಹಂಕಾರವೇ ಆ ಸ್ವಲ್ಪ ಯೋಚನೆ ಮಾಡಿದಾಗ ಈಗಷ್ಟೇ ಒಮ್ಮೆ ಯುದ್ಧಕ್ಕೆ ಬಂದವನು ಮತ್ತೊಮ್ಮೆ ಅದೃಷ್ಟವನು ಪುನರಪಿ ಯುದ್ಧಕ್ಕೆ ಬಂದದಕ್ಕಾಗಿ. ಆದರೆ ಈಗಷ್ಟೇ ಯುದ್ಧ ಮಾಡಿ ಹೋದವನು ಪುನರಪಿ ಆತನು ಬರುತ್ತಾನೆ ಅಂತ ಮೇಲೆ ಆತನಿಗೆ ಬೆಂಬಲ ಸಿಕ್ಕಿದೆ ಎಂಬುದಾಗಿ ಸಂಶಯ ಹೊರಬಾರದಂತ ಹೇಳುದಿಲ್ಲ. ಹಾ, ಹಾ, ಆದ್ರೆ ಇವನ ಪದೇ ಪದೇ ಹಾಗೆ ಹಾ. ಬಹುಶಃ ಯಮನಿಗೆ ಕಡೆಗಂಟೆ ಹೊಡೆದಿದ್ದಾನೆ. ಇವನ ವಿಧಿಲಿಕ್ಕಿದ್ದಲ್ಲಿ ನನ್ನ ಕೈಯಲ್ಲಿ ಮುಂದೆ ಸಾಯ್ಬೇಕೆಂದು ಬಂದಿದ್ದೇವೆ. ನಮ್ಮ ಮಗನಾದಂತಹ ಆ, ಅಲ್ವೇ? ಅವನು ಋಷಿಕೇಶ ಪರ್ವತಕ್ಕೆ ಆದಿತ್ಯಾಗಿ ನಮ್ಮವನು ಕಾಯುತ್ತಾನೆ. ಸಣ್ಣವ ತಿರುಗಾಡುವ ಹವ್ಯಾಸ ಉಂಟು ಅವನಿಗೆ. ಏನಾಗ್ತದೆ? ಹೋಗುತ್ತಿರುವಂತಹ ಸಂದರ್ಭ ಅವನ ಬಾಯಿಂದಲೇ ಕೆಲವು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರವನ್ನು ಆತ ತಿಳಿಸಿದ್ದಾನೆ. ಈಗ ಅಷ್ಟು ಬೇಡ ಬಿಟ್ಟಿದ್ದಾನೆ. ಚಾಲತನವೆಲ್ಲ ಕೇಳಿದಾನ. ಏನು ಹೇಳಿದ್ದಾನೆ? ಈ ನಮ್ಮ ಕಿಸ್ಸೆಗೆ ಬಹುಶಃ वो चालू है वेंकट को कॉल वेंकट को कॉल किया कॉल किया वही सेटिंग चालू किया वेंकट को कॉल किया वेंकट को कॉल किया वीडियो कॉल किया उसको मालूम है ना कंटेंट से ज़्यादा गोष्ठी ಅದೇ ನಮ್ಮ ಮುತ್ತುಗುವರ್ಣದಂತಹ ಅಂಗದನಾಗಿದಂತಹ ಮಾತು ಏನು? ಆಗಿಂದಾಗಿ ಬರುತ್ತಿರುವಂತಹ ಸಂದರ್ಭ ನನ್ನನ್ನು ಕರೆದು ಈ ರೀತಿಯಾಗಿ ಹೇಳುತ್ತಾನೆ. ಏನು ಹೇಳಿದ? ಆ, ಆ ಸುಗ್ರೀವನಿಗೆ ಮತ್ತು ರಾಮನಿಗೆ ಪರಿಚಯವಾಯಿತು. ಆ ಶ್ರೀರಾಮಚಂದ್ರ ಆ ನಮ್ಮ ಪುರಕ್ಕೆ ಬಂದವರು ಬೇರೆ ಯಾರಲ್ಲ, ಪುಂಡರಿಕ ಅಷ್ಟೇ ಅಲ್ಲ ಮಾನವಾದ ಶ್ರೀರಾಘವ ದಶರಥ ಚಕ್ರವರ್ತಿಯ ಕುಮಾರನಾದಂತಹ ಶ್ರೀರಾಮನೇ ನಮ್ಮ ಪುರಕ್ಕೆ ಅಲ್ಲ, ಬಂದಿದ್ದಾನೆ. ಬಂದೇ ಕಾರಣ ಉಂಟು ಸ್ವಾಮಿ. ಆತನ ಮಡದಿಯಾದಂತಹ ಜಾನಕಿ ದೇವಿಯನ್ನು ರಾವಣೇಶ್ವರ ಲಂಕಾಧಿಪನಾದಂತಹ ನಿಮ್ಮ ಮಿತ್ರ ಆತನು ಅಪಹರಿಸಿದನಂತೆ. ಆಕೆಯನ್ನು ಶೋಧಿಸುತ್ತಾ ಈ ನಮ್ಮ ಪುರಕ್ಕೆ ಬಂದಿದ್ದಾನಂತೆ. ಬರ್ಲಪ್ಪ, ಇವತ್ತು ಬೀಳ್ತಾನೆ, ನಾಳೆ ಹೋಗ್ತಾನೆ ಅವ. ಸ್ವಾಮಿ ಆ, ಒಂದು ಸ್ವಲ್ಪ ಯೋಚನೆ ಮಾಡಿ. ಈ ಸುಗ್ರೀವನು ನಿಮ್ಮ ತಮ್ಮನಾದಂತಹ ಸುಗ್ರೀವನು ಯಾವಾಗಲೂ ಬೆಟ್ಟದಿಂದ ಓಡಿ ಹೋಗುವವನು. ಆದರೆ ನಿಮ್ಮಲ್ಲಿ ಬಂದು ಯುದ್ಧಕ್ಕೆ ನಿಂತಿದ್ದಾನೆ ಅಂದಾಗ ಆತನಿಗೆ ಬೆಂಬಲ ಕೊಟ್ಟವನು ಬೇರೆ ಯಾರು ಅಲ್ಲ ಸ್ವಾಮಿ, ಆ ಶ್ರೀರಾಮಚಂದ್ರಮ. ಯಾವ ಆಧಾರದ ಮೇಲೆ ಹೇಳ್ತೀನಿ? ಯಾವ ಆಧಾರದ ಮೇಲೆ ಅಂದರೆ ಆ, ಆ ಸುಗ್ರೀವ ಮತ್ತೆ ನಮ್ಮ ಶ್ರೀರಾಮಚಂದ್ರ ಆತನಿಗೆ ಒಂದು ಮಿತ್ರತ್ವವನ್ನು ವಹಿಸಿಕೊಂಡಿದ್ದಾರಂತೆ. ಮಾತಿಗೆ ಮಾತಾಡುವಾಗ ಮಿತ್ರತ್ವ ಬೆಳೆದಿರಬಹುದು, ಅದು ದೊಡ್ಡ ವಿಶೇಷ ಅಲ್ಲ. ಆ ಮಿತ್ರತ್ವದಲ್ಲಿ ಆ. ಒಂದು ಒಪ್ಪಂದವನ್ನೂ ಮಾಡಿಕೊಂಡಿದ್ದಾರೆ ಸ್ವಾಮಿ. ಏನು ಒಪ್ಪಂದ? ಸ್ವಾಮಿ ಬೇರೇನಲ್ಲ, ಆ, ಮಿತ್ರತ್ವದಲ್ಲಿ ಒಪ್ಪಂದ ಮಾಡಿಕೊಂಡಂತ ಒಪ್ಪಂದ ಬೇರೆ
ಬೇರೇನಲ್ಲ ಸ್ವಾಮಿ, ಅದೇನೆಂದರೆ ನಿಮ್ಮನ್ನು ಅಪಶಕುನದ ಮಾತನಾಡುತ್ತೇನೆಂಬುದಾಗಿ ಭಾವಿಸಬೇಡಿ. ನಮ್ಮ ಮಗನಾಡಿದಂತಹ ಮಾತು ನಿಮ್ಮನ್ನು ಕೊಂದು ಸುಗ್ರೀವನ ಮಡದಿಯಾದಂತಹ ರುಮಿಯನ್ನು ಸುಗ್ರೀವನಿಗೆ ಒಪ್ಪಿಸಿದಂತೆ ರಾಮನ ಮಡದಿಯಾದಂತಹ ಸೀತಾದೇವಿಯನ್ನು ಸೀತಾನ್ವೇಷಣೆಗಾಗಿ ತನ್ನ ಕಪಿಸೇನೆಯೊಂದಿಗೆ ಹೊರಡುತ್ತಂತೆ ಸ್ವಾಮಿ. ಇಂತಹ ವಾಗ್ದಾನಗಳನ್ನು ಮಾಡಿದ್ದಾನೆ. ರಾಮ ಮಾಡಿದ್ದಾನೆ, ಆದರೆ ಸುಗ್ರೀವನನ್ನು ನಂಬಿದ್ದಾನೆ. ನನ್ನ ಪರಾಕ್ರಮದ ಬಗ್ಗೆ ಅವನಿಗೆ ಗೊತ್ತಿಲ್ಲ. ನಿಮ್ಮ ಪರಾಕ್ರಮದ ಬಗ್ಗೆ ಆತನಿಗೆ ಮಾಡಿದ್ದೇನೆ ಗೊತ್ತೇ. ಭರವಸೆ ಬರಬೇಕಾಗಿ ಬೇರೇನಲ್ಲ, ಅಂದು ನೀವು ನಮಗೆ ಉಪಟಳವನ್ನು ಕೊಡುತ್ತಿರುವಂತಹ ಆ ರಕ್ಕಸನನ್ನು ನೀವು ಕೊಂದು ಆ ಎಲುಬಿನ ಅಂತರವನ್ನು ನಮ್ಮ ಉಪವನದಲ್ಲಿ ಇಟ್ಟಿದ್ದೀರಿ. ನೀವು ಯಾವಾಗಲೂ ಯೋಗ ನನ್ನ ಪರಾಕ್ರಮದ ಪ್ರತೀಕವಾಗಿ ಕಿಷ್ಕಿಂಧೆಯ ಹೊರಭಾಗದಲ್ಲಿ ಆ ದುಂದುಪಿ ಅಷ್ಟೇ ಮಳೆ ಬಂದು ಕರಗಿ ಕರಗಿ ಕೇವಲ ಹಂದರವಾಗಿ ಉಳಿದಿದೆ. ಅದನ್ನು ನೀವು ಮೊಣಕಾಲ ಪರ್ಯಂತ ಮದವೇರಿದ ಆ ಮೊಣಕಾಲ ಪರ್ಯಂತ ದುಂದುಪಿಯ ಅಂತರವನ್ನು ಒಂದೇ ಕಾಲಿನಿಂದ ಯೋಜನಾಂತರಕ್ಕೆ ಚಿಂತಿಸಿದನಂತೆ. ಅಂಗಣದ ಕೊಡೆ ಹೋದಾಗಾಯ್ತು ಬಿಡು. ಮಾತ್ರವಲ್ಲ, ಹೌದು, ಅದನ್ನು ನೀವು ಒಂದೇ ಬಾಣದಿಂದ ಗರಿಯನ್ನು ಮಾತ್ರ ಹಾರಿಸುತ್ತಿದ್ದವರು ನೀವು. ಆದರೆ ಶ್ರೀರಾಮಚಂದ್ರಮ ಹಾಗೆ ಮಾಡಿದಲ್ಲ, ಒಂದೇ ಬಾಣದಿಂದ ರಕ್ತವನ್ನು ಸಿಡಿದು ಮಾಡಿದನಂತಹ ವೀರ ಅವ ಧನುರ್ವೇಗವನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾನೆ ಎಂಬುದನ್ನು ಸ್ಪಷ್ಟವಾಯಿತು. ಎಲ್ಲರೂ ಇಂತಹ ಮಾತೇನು ಬರೆಯ ಭಾರವನ್ನು ಇಳಿಸುವುದಕ್ಕೋಸ್ಕರ ಅವತಾರ ಎತ್ತಿದಂತಹ ಮಾಯಾಪುರುಷನಾಗನೆಂಬುದಾಗಿ ಬಹಳಷ್ಟು ಕಲಿಯುವುದು. ಈಗ ಆ ತಮ್ಮನಾದಂತ ಸುಗ್ರೀವ ನನ್ನನ್ನು ಕೆಳಕ್ಕೆ ಕರೀತಾ ಇರುವಾಗ ಬಲಶಾಲಿಯಾದಂತಹ ವೀರನಾದಂತಹ ನಾನು ಯುದ್ಧಕ್ಕೆ ಹೆದರಿದರೆ ಊರಲ್ಲೆಲ್ಲ ಹೆಮ್ಮೆ ಅಂತ ಹೇಳಿಕ್ಕಿಲ್ವಾ? ಅದಕ್ಕೆ ಯುದ್ಧ ಬೇಡ, ಈ ಇರುಳಲ್ಲಿ ಯುದ್ಧ ಮಾಡುತ್ತಿಲ್ಲ. ಆ ಯುದ್ಧವನ್ನು ಯುದ್ಧ ಸ್ವಲ್ಪ ಯೋಚನೆ ಮಾಡಿ ಸ್ವಾಮಿ. ಆತನ ಮಿತ್ರನಾದಂತಹ ಆತನಿಗೂ ಮಿತ್ರನಾಗುತ್ತಾನೆ, ಆತನ ವೈರಿಯಾದಂತಹ ಆತನಿಗೂ ವೈರಿ ಆಗುತ್ತಾನಲ್ವೇ? ಲಂಕಾಧಿಪನಾದಂತಹ ರಾವಣನ ಮಿತ್ರನಾದಂತಹ ರಾವಣನಿಗೆ ಆತನಿಗೆ ನೀವು ಮಿತ್ರನಾಗಬೇಕು. ಶ್ರೀರಾಮಚಂದ್ರ ನೀತಿಯಲ್ಲ ಹೋಗುವುದಿಲ್ಲ. ನಾಳೆ ನೋಡಿಕೊಂಡ ಯುದ್ಧ ಇಂದಿಗೂ ನಾಳೆ ಏನು ವ್ಯತ್ಯಾಸ ಅಂತ ಬೇಕಲ್ಲ. ಈ ರಾತ್ರಿ ಹೊತ್ತಿನಲ್ಲಿ ಯುದ್ಧ ಉತ್ಸವದೇ ಹೊತ್ತು ಬಂದಂತಹ ವೈರಿ ಯಾವ ಕಡೆಯಲ್ಲಿ ಬರ್ತಾರೆ, ಯಾವ ರಾಮನ ಬಗ್ಗೆ ನಾನೇನು ತಿಳಿಯದವನಲ್ಲ. ರಾಮ ಆ ರೀತಿಯ ಕಳ್ಳನ ಹಾಗೆ ಯುದ್ಧ ಮಾಡುವವನು. ಇಲ್ಲದೆ ಭಾಗ್ಯ ಸಾಧ್ಯವಿಲ್ಲ.
ಮಂಗಲ ಹೇಳಿದ ವಿಚಾರವನ್ನು ಚಿತ್ರವಾಗಿ ನೀನು ಹೇಳ್ತಾ ಇದ್ದೀನಿ. ಚಿತ್ರತರಂಗಿಣಿ, ನೀ ಕೇಳುವಾದೆ ನನ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿದಂತಹ ನಾನು, ನೀನು ಈಗ ವಿಚಿತ್ರವಾಗಿ ಆಡ್ತಾ ಇದ್ದೀನಿ. ಕರೆಯುವ ಸುಗ್ರೀವ ಅವನಿಗೆ ಸಹಾಯಕನಾಗಿ ಅಂತವರಿದ್ದಾರೆ ಇಂಥವರಿದ್ದಾರೆ ಅಂತ ಹೇಳ್ತಾ ಇದ್ದಿಲ್ಲ. ರಾಮನನ್ನು ನಾನೇನು ತಿಳಿಯದವನಲ್ಲ. ಕಣ್ಣ ಕಳಿಕೆಯಾಗಿ ರಾಮನ ಯೋಗ್ಯತೆಯನ್ನು ಅರಿತವನಾಗಿದ್ದೇನೆ. ನಮ್ಮ ಮಧ್ಯೆ ಅವ ಬರುದಿದ್ರೆ ಮುಂದೆ ಸೂಚನೆಯನ್ನು ಕೊಡುತ್ತಿದ್ದ. ಅವ ಸಾಮಾನ್ಯನವನಲ್ಲ, ಚಕ್ರವರ್ತಿ ಮಗನಾಗಿದ್ದರಿಂದ ಅವನ ಮೇಲೆ ಪರಿಪೂರ್ಣವಾದಂತಹ ವಿಶ್ವಾಸ ಉಂಟು. ಮತ್ತೆ ಈಗ ಕರೆಯುವುದು ಸುಗ್ರೀವ. ಮುಸ್ಸಂಜೆಯ ಹೊತ್ತಂತೆ ಹೇಳ್ತಾ ಇದ್ದೀನಿ. ನನಗೆ ಹೇಗೆ ಮುಸ್ಸಂಜೆಯೋ ಹಾಗೆ ಅವನಿಗೂ ಕೂಡ ಮುಸ್ಸಂಜೆ ಆಗಿದೆ. ಆದ್ದರಿಂದ ಮಿತ್ರಜಾತ ಗಂಜುವಂತ ವರ್ತಮಾನ ಉಂಟೆ ರಾತ್ರಿಯಲ್ಲಿ. ನನ್ನ ಪರಾಕ್ರಮ ಏನೆಂಬುದಕ್ಕೆ ನೀನೇ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೀರಿ. 99 ಕೋಟಿ ಸುರಾಸುರರು ಸೇರಿ ಮಾಡುತ್ತಿರುವಂತಹ ಸ್ಫುಟವಕ್ರವನ್ನು ಏಕಾಏಕಿಯಾಗಿ ನಾನು ಮಾಡಿ ನನ್ನನ್ನು ಬಂದವ. ರಾತ್ರಿಯಲ್ಲಿ ಎಲ್ಲದೊಂದಿಗೆ 3 ಮೂರ್ತಿಗಳು ಕೂಡ ಬಿಟ್ಟಿದ್ದಾರಿಲ್ಲ. ಬಳಿಕ ಸಾಮಾನ್ಯರನ್ನು ಕೆಲ ಪಾಡೆರು ನನ್ನ ಚಿತ್ತರ ಸಂಖ್ಯೆ ಬಿಡು. ಚಕ್ರವರ್ತಿಗಳ ವಿಷಯವನ್ನು ಕಣ್ಣಕಣಿಕೆ ಆಗಿರುತ್ತಾನೆ. ಸ್ವಲ್ಪ ನೀನು ಭಯಪಟ್ಟಿದ್ದೆ. ಕರಡಿಯನ್ನು ಕಂಡವು ಭಯಪಟ್ಟವನಿಗೆ ಕಲ್ಲು ಬಂಡೆಯನ್ನು ಭಯಪಡ್ತಾನೆ. ಚಕ್ರವರ್ತಿಗಳ ವಿಷಯವಂತಹ ನೀನು ಈ ಕಾಲದಲ್ಲಿ ಶುಕ್ರನ ಸಂಖ್ಯೆಯಲ್ಲಿ ನಾನು ಬರುತ್ತಾನೆ ಎಂಬಂತಹ ಸಂಖ್ಯೆ ಬರುವುದಿಲ್ಲ. ನಿನ್ನ ಸಂಖ್ಯೆಯನ್ನು ಬಿಡು, ಮತ್ತೆ ನೋಡು ನನ್ನ ಕೈವಾಡ. ನಿನ್ನ ಗಂಡ ಯಾರೆಂಬುದನ್ನು ತೋರಿಸುತ್ತೇನೆ. ತಡೆಯುವುದಕ್ಕಾಗಿ ಹಣವನ್ನರಾದಂತಹ ಗವಾಚಾದಿಗಳನ್ನು ಶತಬಲಿ ದುರ್ಮುಖನೆಲ್ಲ ನಿಲ್ಲಿಸಿದ್ದೇನೆ. ಈ ಕಿಷ್ಕಿಂಧೆಯ ದ್ವಾರಕ್ಕೆ ಮಗನಾದಂತಹ ಅಂಗನನ್ನು ನಿಲ್ಲಿಸಿ ಯುದ್ಧಕ್ಕೆ ಸಿದ್ಧನಾಗಿ ನಡೆಯುತ್ತೇನೆ.
ವಿಷವಾದವ ಮಾಡಿ ಈಗಾಗಲೇ ಬಂದವನಿದ್ದಿ. ಅಂದ್ರೆ ಮತ್ತು ಎಂಬುದು ಹೆಂಡತಿಯ ಮತ್ತೆ ಎಂಬುದು ನಿನಗೆ ತಲೆಗಡೆಗೆ ಹೋಗಿದೆ. ಅಲ್ಲ, ಹಿಂದಿನ ಯುದ್ಧವನ್ನು ಮರೆತು ನನ್ನ ಮುಂದೆ ನಿಂತೇನ ದೂತ. ಧೂರ್ತನಗಳ ಕಾರ್ಯವನ್ನು ಮಾಡಿದವ ನೀನು, ಇನ್ನು ನಾನು ಹೇಗೆ ಧೂರ್ತನಾಗುತ್ತೇನೆ? ಹೌದೇನು? ಮರಳಿ ಮರಳಿ ಬಂದು ಅದನ್ನೇ ಹೇಳುದು, ಧೂರ್ತತನವನ್ನು ಬಿಡು, ನನ್ನ ಮಡತೆಯನ್ನು ಕೊಡು ಅಂತ. ನೀನು ಕೇಳುವುದಿಲ್ಲ. ನೀನು ಕೇಳದೇ ಇದ್ದರೂ ಕೂಡ ಮರಳಿ ಪ್ರಯತ್ನವನ್ನು ಮಾಡುವುದು ನನ್ನ ಕರ್ತವ್ಯ ಅಂತ ಭಾವಿಸುತ್ತೇನೆ. ಹೌದೇನು? ಹೋಗಿದ್ದೇನೆ. ಈ ತರ ಬರುವಾಗ ಆತ್ಮಸ್ಥೈರ್ಯವನ್ನು ಹೊಂದಿ ಬಂದಿದ್ದೇನೆ. ಹೌದೇನು? ಆತ್ಮಧೈರ್ಯವನ್ನು ಕೇಳು ಬಿಡು. ಮನೋಬಲವನ್ನು ಹೊಂದಿ ಬಂದಿದ್ದೇನೆ. ಮನೋಬಲ ಇದ್ದವರ ಸಮ್ಮುಖಕ್ಕೆ ಯುದ್ಧ ಮಾಡಿ ಯಾವಾಗಲೂ ಗೆಲ್ಲುತ್ತೇನೆ ಅಂತ ಭಾವಿಸಬೇಡ. ನೋಡೋಣ, ಸೋಲಬಹುದು ನೀನು. ನನ್ನ ಅರಿವಿಗೆ ಬಾರದಂತೆ ದೀರ್ಘವಾದಂತಹ ಕ್ಷಣವನ್ನು ನನ್ನ ವಾಮಭಾಗ ಕೊಲೆ 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 ಹೋಗ್ತಾ ಇದೆ. ಅದನ್ನು ಎಡಗೈಯಿಂದ ಚೇಳಿದು ನಿಲ್ಲಿಸಿದ್ದೀನಿ. ಅಪ್ಪಪ್ಪ, ತಂಡದಲ್ಲಾದಂತಹ ಯಮನ ಭಾಷದಿಂದಲಾದ್ರೂ ಒಮ್ಮೆ ಬಿಡಿಸಿಕೊಳ್ಳಬಹುದು. ವಜ್ರನಾರಾಯಣಾದಂತಹ ಇಂದ್ರನ ಆಘಾತವನ್ನು ಸಹಿಸಿಕೊಳ್ಳಬಹುದು. ಪ್ರಳಯ ಕಾಲದ ಸೂರ್ಯವನ್ನಕ್ಕಾದ್ರೂ ನಮಗೆ ಇದೇನು. ಆದ್ರೆ ಈ ಕ್ಷಣದ ಉರಿಯನ್ನು ತಾಳಲಾರದೆ ತಪ್ಪನೆ ನಾನು ನನ್ನ ಜೀವಿತಾವಧಿಯಲ್ಲಿ ಎಂತಹ ಯುದ್ಧ ಪ್ರಕರಣ ಬಂದರೂ ಕೂಡ ನನ್ನ ಮೈಯಲ್ಲಿ ಒಂದಿಷ್ಟು ಬೆರಳಿಲ್ಲ. ಈ ಕಾಲದಲ್ಲಿ ಈ ರೀತಿಯಾಗಿ ಗಾತಿಸಿದವನು ಇದ್ದಾಗ ಮರದ ಮನೆಯಿಂದ ಜಟಾಜುಟನಾದಂತಹ ವ್ಯಕ್ತಿಯೊಬ್ಬ ಈ ಕಡೆಗೆ ಕರೀತಾ ಇದ್ದಾನೆ. ಬಹುಶಃ ತಾನೇ ಹೇಳಿದಂತಹ ರಾಮ ಇವನೇ ಕೊಟ್ಟ ವೇಷಕ್ಕೆ ವ್ಯತಿರಿಕ್ತವಾದಂತಹ ಪ್ರವೃತ್ತಿಯನ್ನು ಹೊಂದಿದ್ದಾನೆ. ಈ ಜಾಣರ ವಿಶೇಷ ತಾನು ಎಂತ ಇಷ್ಟವಾದಂತಹ ಹೇಗವಾದಂತಹ ಕೃತ್ಯವನ್ನು ಮಾಡಿದ್ರು ಕೂಡ ನಾನೇನು ಮಾಡಲಿಲ್ಲವೆಂಬ ಹಾಗೆ ನಟಿಸುವಂತಹ ಮುಖಬುದ್ಧಿ. ಇಂತಹ ಮುಖಬುದ್ಧಿಯ ಹಿಂದೆ ಇಂತಹ ಜಾತಕಗಳನ್ನು ಇದೆ ಎಂಬುದನ್ನು ತಿಳಿಯದೆ ನಾನು ಹೋಗಿರಲ್ಲ. ರಾಮ ಜ್ಞಾನನಗುವುದು ಸಗರ ಕತಿ ಜ್ಞಾನನಗುವುದು ಜ್ಞಾನನಗುವುದು ಸಗರ ಕತಿ ಜ್ಞಾನನಗುವುದು ಇಂಜಿನಿಯರ್ ಆಗಲಿದೆ ಪ್ರೊಫೆಷನಲ್ ಆಗ
ನೀನು ಜಾಣನೋ ಜಾಣನು. ನಿನ್ನಿಂದ ಈ ನಿರೀಕ್ಷೆಯನ್ನು ನಾನು ಮಾಡಿದವನೇ ಅಲ್ಲ. ಯುದ್ಧಕ್ಕೆ ಸೆಳೆದು ನಿಂತಹ ಸಂದರ್ಭದಲ್ಲಿ ನನ್ನ ಮುಂದೆ ಆದಂತಹ ತಾಳೆ ಬಲು ಬಗೆಯಿಂದ ನಿನ್ನ ಬಗ್ಗೆ ಹೇಳಿದ್ರು ಕೂಡ ನಿನ್ನ ಮೇಲಿನ ಪರಿಪೂರ್ಣವಾದಂತಹ ವಿಶ್ವಾಸದಿಂದ ನಾನು ಮತ್ತೊಂದು ಯೋಚಿಸದೆ ನೇರವಾಗಿ ಸುತ್ತನಲ್ಲಿ ಕಾಳಗವನ್ನು ಕೊಟ್ಟವ ನಾನು. ಆದ್ರೆ ಮತ್ತೆ ಪ್ರೇಷಿಯಂತ ನೀನು ನನಗೆ ಗೋಚರಿಸದಂತೆ ಬಾಣವನ್ನು ಬಿಟ್ಟೇಲ್ಲ. ಮಹಾಜಾಣ ಹೇಳುವುದನ್ನು ಕೇಳ್ತೇನೆ. ಧನುರ್ವೇದ ಶಾಸ್ತ್ರವನ್ನು ಕರತಲಾಮರಕವಾಗಿ ಅರಿತವಂತೇನೆ. ಆದರೆ ವಿಶ್ವಾಮಿತ್ರರು ಇಂಥ ಕಳ್ಳವಿದ್ಯೆಯನ್ನು ಹೇಳಿಕೊಳ್ಳುತ್ತಿಲ್ಲ. ಅವರ ಮೇಲೆ ಪ್ರಾಮಾಣಿಕವಾದಂತಹ ವಿಶ್ವಾಸ. ಹಾಗಾದ್ರೆ ಇಂತಹ ಕರಚೋರತನದ ವಿದ್ಯೆಯನ್ನು ಯಾವ ಗುರುವಿನಿಂದ ಎಷ್ಟು ದಿವಸ ಸಾಧನೆ ಮಾಡಿ ನೀನು ನಿನಗೆ ಕಲಿಸಿದಂತಹ ಗುರುವಿನ ಜೀವನವೇ ಪಾವನವಾಯಿತು. ಪಾವನವಾಯಿತು. ಏನು ಮಾಡುವುದು? ನಾವೆಲ್ಲ ನಂಬಿದಂತೆ ಒಂದು ಕಾಲದಲ್ಲಿ ವಶಿಷ್ಠ ವಿಶ್ವಾಮಿತ್ರರು ಪರಸ್ಪರ ದಕ್ಷಿಣಮುಖ ಪಶ್ಚಿಮವಾಗಿದ್ದು ಉತ್ತರ ದಕ್ಷಿಣವಾಗಿದ್ದವರು. ಅಂತವರು ಕೂಡ ನಿನ್ನ ವಿಷಯದಲ್ಲಿ ಒಮ್ಮತವನ್ನು ಹೊಂದಬಾರದು. ಇಲ್ಲದಿದ್ದರೆ ವಶಿಷ್ಠರೆಂದು ಹೇಳಿದರೆ ಅದಕ್ಕೆ ಪ್ರತಿಯಾಗಿ ವಿರೋಧವಾಗಿ ಮಾತಾಡುವ ವಿಶ್ವಾಮಿತ್ರರು ಕೂಡ ನಿನ್ನ ಬಗ್ಗೆ ಬಹಳಷ್ಟು ದೂರದಿಂದ ಬೆಳೆದಾಗಂತೆ. ಚಕ್ರವರ್ತಿ ವಂಶದಲ್ಲಿ ಸೂರ್ಯ ವಂಶದಲ್ಲಿ ಹುಟ್ಟಿದಂತಹ ಅದೆಷ್ಟೋ ಮಹಾನ್ ವ್ಯಕ್ತಿಗಳ ಸತ್ಗುಣವೆಲ್ಲವೂ ಒಂದುಗೂಡಿ ರಾಮ ನಿನ್ನ ಅಭಿದಾನ ನೀನು ಆವಿರ್ಭವಿಸಿದಂತೆ ಋಷಿ ಮುನಿಗಳೆಲ್ಲ ಕಂಡಂತಹ ಕನಸು ಮಾಡುವುದಕ್ಕಾಗಿ ಧರ್ಮದ ಉತ್ತಾರಕ್ಕಾಗಿ ನೀನು ಬೆಳೆದಂತವರಂತೆ ನೀನು ತನ್ನ ಭಯದಲ್ಲಿ ಸಾವಿರಾರು ಆಣಿನ ಹೊರಗುಳ್ಳಂತಹ ಕಾಟಕಿಯನ್ನು ಒಂದೇ ಕ್ಷಣದಲ್ಲಿ ಕೊಂದು ಲೋಕದಲ್ಲಿ ರಕ್ಷಣೆ ಮಾಡಿದಂತಹ ಅಂತಹ ನೀನು ಇಂತಹ ಒಂದು ಸಣ್ಣತನದ ಕೆಲಸಕ್ಕೆ ಮನಮಾಡುತ್ತೆ ಎಂಬುದನ್ನು ನಾನು ಕನಸಿನಲ್ಲೂ ಕಲಿಸುತ್ತೇನಲ್ಲ. ನಿನ್ನ ವಂಶದಲ್ಲಿ ಅದ ಮಾದಾಗಿಗಳು ಹೇಳಿದಂತಹ ಬೆಳೆದಂತಹ ಧವಳ ಕೀರ್ತಿಗೆ ಮದುವೆಯಂತಹ ಕರ್ತವ್ಯವನ್ನು ಮಾಡಬೇಕು. ರಾಜಪುತ್ರರಾದವರು ಪ್ರಾಣಿಗಳನ್ನು ಭೇಟಿಯಾಡುವುದು ಸ್ವಾಭಾವಿಕವಂತೆ. ರಾಮ ಅದನ್ನು ನೀನು ಶಕ್ತರಾದಂತಹ ನೀನು 5 ಬೆರಳುಳ್ಳ 5 ನಖವುಳ್ಳಂತಹ ಪ್ರಾಣಿಗಳನ್ನು ಬೇಟೆಯಾಡಬಾರದೆ ಎಂಬುದನ್ನು ಹೇಳಿದ್ದಾರೆ. ನಿಷಿದ್ಧರಿಗೆ ಹೇಳಿದ್ದಾರೆ. ಒಂದು ಆನೆ ಹಾಗೆ ನಾವು ಹಾಗಿರುವಾಗ 5 ಬೆರಳಿನಲ್ಲಿರುವಂತಹ ನನ್ನನ್ನು ಕೊಲ್ಲುವುದರಿಂದ ನಿಮಗೆ ಬಂದಂತಹ ಲಾಭವೇ? ಹಾಗಾದ್ರೆ ನನ್ನ ಚರ್ಮ ಬೆಲೆಯುಳ್ಳದಂತೆ ನೋಡಿದರೆ ಮಂಗಗಳ ಚರ್ಮಕ್ಕೆ ಯಾವ ಬೆಲೆಯಿಲ್ಲ. ಹಾಗೆಂದು ಉಗುರಿಗೆ ಬೆಲೆ ಇರುತ್ತಂತೆ ನೋಡಿದರೆ ಉಗುರಿಗೆ ಬೆಲೆ ಇಲ್ಲ. ಇಲ್ಲಿಯ ಉಗುರಿಗೋ ಜಿಂಕೆಯ ಚರ್ಮಕ್ಕೋ ಬೆಲೆ ಉಳ್ಳದ್ದು ಅದನ್ನು ಬೇಟೆಯಾಡಿ ಶಕ್ತಿಯನ್ನು ಕೊಡುತ್ತಾರೆ. ಆದರೆ ಯಾವುದೇ ಬೆಲೆಯುಳ್ಳದ ಬೆಳೆಗೆ ಸಿಗದಂತಹ ಈ ಮಂಗಳ ಚರ್ಮದಿಂದ ಆಗಲಿ ಹಲ್ಲಿಂದ ಆಗಲಿ ಉಗುರಿಂದ ಆಗಲಿ ಯಾವುದೇ ಲಾಭವಿಲ್ಲದ ಬಳಿಕ ನೀನು ಭೇಟಿಯಾಗಲಿಲ್ಲ. ಲೋಕದಲ್ಲಿ ಬೇಟೆಗಾರನು ಬೇಟೆಯಾಗುವುದು ಸ್ವಾಭಾವಿಕ. ಆದ್ರೆ ಈಗ ಏನಾಯ್ತು? ಪ್ರಾಣಿಯ ಬೇಟೆಗಾರನನ್ನು ಬೇಟೆಯಾಡುತ್ತಾರೆ. ಯೋಚನೆ ಮಾಡಿಕೊ. ನಿನ್ನ ವಂಶದವರು ನೀನು ಮಾಡಿದ ಕಟ್ಟದಿಂದ ಅವರು ಗಳಿಸಿದಂತಹ ಧವಳಗೀರ್ತಿಗೆ ಮಸಿಬೇಕು. ನೀನು ಮಾಡಿದಂತಹ ಕೆಲಸಕ್ಕೆ ಬೇಕಾಗಿಲ್ಲ. ಕಣ್ಣನಿಲ್ಲದ ಹೆಣ್ಣಿರಂತೆ ಸಂಗದ
ಜ್ಞಾನ ಬೇಕಾಗಬೇಕು. ಆದ್ರೆ ನೀನು ಮಾಡಿಲ್ಲ. ಹಾಗಾದ್ರೆ ನೀನು ಮಾಡಿದಂತ ಕೃತ್ಯ ಹೇಗಾಯ್ತು? ಗಂಡನಿಲ್ಲದ ಹೆಂಗನಂತೆ ಮರೆಯಲ್ಲಿ ನಿಂತು ಬಾಣವನ್ನು ಹುಡುಕಿ ಬಂಡಾಟಗಳನ್ನು ನೀನು ಮಾಡಿ ಗೊತ್ತಾಯಿತು. ಹೆಂಡತಿಯನ್ನು ಮತ್ತೊಬ್ಬ ಅಪಹರಿಸಿಕೊಂಡಿದ್ದಾನೆ ಎಂದು ತಿಳಿದಂತ ನೀನು ಹೆಂಡತಿಯ ಮೋಹಕ್ಕೆ ಬಲಿಯಾಗಿ ನಿನ್ನ ಮನಸ್ಸನ್ನು ಮಸಳಿದು ತಾನು ಏನು ಮಾಡುತ್ತೇನೆ ಅಂತ ಪ್ರಜ್ಞೆಯನ್ನು ಆಗಿರುವಾಗ ನಿನಗೆ ಸಿಕ್ಕಿದ್ದು ಇವ. ಅವನು ಕೂಡ ಹೆಂಡತಿಯನ್ನು ಉಳಿಸಲಾರದ ಸತ್ಯವಿದ್ದವ. ಅವನ ಮಾತನ್ನು ಕೇಳಿ ಬಂಡಾಟ ಆಡುವ ಪೂರ್ವದಲ್ಲಿ ಸ್ವಲ್ಪ ನೀನು ಯೋಚನೆ ಮಾಡಬೇಕು. ಅವನ ಸಹಾಯದಿಂದ ಹೆಂಡತಿಯನ್ನು ಪಡೆಯುತ್ತೀನೆಂಬಂತಹ ಆತ್ಮವಿಶ್ವಾಸದಿಂದ ಇಂತಹ ಕೀಳು ಮಟ್ಟಕ್ಕೆ ಒಬ್ಬ ಸೂರ್ಯವಂಶದ ಒಪ್ಪುತ್ತಾನಂತ ಹೇಳಿದ್ರೆ ಯಾರೂ ನಂಬುವ ವಿಷಯ ಇಲ್ಲ. ನಿಜವಾಗಿ ನಿನ್ನ ಹೆಂಡತಿಯನ್ನು ಹತ್ತಿಸಿಕೊಳ್ಳಬೇಕೆಂಬಂತ ಒಂದು ಆಸೆ ನಿನಗಿರುತ್ತಿದ್ರೆ ಸುಗ್ರೀವನ ಹಿಂದೆ ನೇರವಾಗಿ ನನ್ನ ಬಳಿಗೆ ಬರಬಹುದು. ವಾಲಿ, ರಾವಣ ನನ್ನ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ. ಅವನನ್ನು ಹೇಗಾದ್ರೂ ಮಾಡಿ ನಿಗ್ರಹಿಸಿ ನನ್ನ ಹೆಂಡತಿಯನ್ನು ಪಡೆಯಬೇಕೆಂದು ಒಂದು ಮಾತು ಆಡುತ್ತಿದ್ರೆ ಖಂಡಿತವಾಗಿ ನನ್ನ ಮಗನಾದಂತಹ ಅಂಗದನನ್ನು ಅಲ್ಲ ಬಾಣವನ್ನು ಬೆಳೆದಷ್ಟು ಬೆಳೆಯುವಂತ ನನ್ನ ಬಾಣವನ್ನು ಬೆಳೆಸಿ ರಾವಣನ್ನು ಗೆಳೆದು ನಿನ್ನ ಪಾದ ಮೂಲಕ ಅದನ್ನು ಮಾಡುವುದಕ್ಕೂ ಅವನ ವಾಗ್ದಾನದ ಮೇಲೆ ವಿಶ್ವಾಸವನ್ನು ಇಟ್ಟವನು. ಸ್ವಲ್ಪ ಯೋಚನೆ ಮಾಡು ರಾಮ. ನಿಜವಾಗಿಯೂ ರಾಮ ಸೂರ್ಯವಂಶದಲ್ಲಿ ಹುಟ್ಟಿದೆ ನಿಜವಾಗಿ. ಇವನಿಗೆ ಸಹಾಯ ಮಾಡಬೇಕೆಂಬಂತಹ ಉದ್ದೇಶ ನಿನಗೆ ಇರ್ತಿದ್ರೆ ನಮ್ಮೊಬ್ಬರ ಆ ವ್ಯಾಜ್ಯವನ್ನು ಸರಿಯಾಗಿ ಒಬ್ಬ ಸಮರ್ಥ ಸೂರ್ಯವಂಶದ ನಾಯಕನಾಗಿ ನಮ್ಮನ್ನು ಕರೆಸಿ ಇತ್ಯರ್ಥ ಮಾಡುವುದಿಲ್ಲ. ದೊಡ್ಡ ವಂಶದಲ್ಲಿ ಹುಟ್ಟಿದ್ದಾನೆ ಎಂಬ ಕಾರಣದಿಂದ ನಿನ್ನ ಮಾತಿಗೆ ಎದುರು ಮಾತಾಡದೆ ನೀನು ಹೇಳಿದ ದಾರಿಯನ್ನು ನಾನು ನೋಡ್ತೀನಿ. ನೀನು ಹಾಗೆ ಆಗಿಲ್ಲ. ಗಂಡ ಸತ್ತ ಹೆಂಡತಿ ಇವನಲ್ಲಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ನೀನು ಕಾರಣವನ್ನು ಬಿಡಿ. ಇದು ಏನು ನಿನ್ನ ಸಾರ್ಥಕತೆ ಬಂತು ರಾಮ? ಇಷ್ಟೆಲ್ಲ ಮಾಡಿದಂತ ನೀನು ನನ್ನನ್ನು ಈ ರೀತಿಯಾಗಿ ಒದಿಸುವುದಕ್ಕೆ ಮನಸ್ಸಾದರೂ ಹೇಗೆ ಬಂತು? ಗಂಡುಗಳಿಗೆ ಗಂಡರಾಗಿ ಬೇಲಿಗಳ ಮಹಾಸೇಚನದಿಂದ ಬದುಕಿದ್ದಾರಂತ ನಾವೇನ ಅಂತ ನನಗೆ ಯಾರಿಗೂ ಸಲ್ಲದ ಮರಣವನ್ನು ನೀವು ಅದರ ಬಾಣಕ್ಕೆ ಬಿಟ್ಟು ನರನಾಡುವಂತ ಹತ್ತಿನಂತೆ ನನ್ನ ಸ್ಥಿತಿಯನ್ನು ಒದಗಿಸಿ ರಾಮ, ಇದರ ಒಪ್ಪನೆ ಬಿಟ್ಟಿದ್ದೇ ಇಲ್ಲ. ನನ್ನಿಂದ ಯಾವ ಕೇಳು ಬೇಡ. ಇಂಥ ವಾಲಿ ಸಾಯುವುದರಿಂದ ಏನು ಜಗತ್ತಿಗೆ ನಷ್ಟ ಇಲ್ಲ. ಒಂದು ಮಾತು ಹೇಳಬೇಕಾಗಿದೆ, ನನ್ನ ತಮ್ಮನಿಗೆ ನಾನು ಮಾಡಿದ ನಿನಗೆ ಅನ್ಯಾಯ ಮಾಡುವುದಲ್ಲ. ಋಷಿಗಳನ್ನು ತಿಳಿಸಲಿಲ್ಲ, ಯಜ್ಞಯಾಗಾದಿಗಳನ್ನು ತಿಳಿಸಲಿಲ್ಲ, ದೇವತೆಗಳನ್ನು ಬಿಡೋಡಿಸಿಲ್ಲ. ಬೇಡ, ನಿನ್ನ ವಂಶದವನ್ನು ನಾನು ಕೊಡಲಿಲ್ಲ. ಆದ್ರೆ ನಿನ್ನ ವಂಶದಲ್ಲಿ ಬಂದವನು ಈಗಲೂ ಜೀವಂತವಾಗಿದ್ದಾನೆ. ಅವನನ್ನು ಬಿಟ್ಟು ನೇರವಾಗಿ ಮತ್ತೊಬ್ಬನ ಮಾತಿಗೆ ಮರುಳಾಗಿ ಈ ರೀತಿಯಾಗಿ ಇರುವುದಕ್ಕೆ ಮನಮಾಡಿಲ್ಲ. ನಿನ್ನ ರಾಜವಂಶದ ಸಾರ್ಥಕತೆ ಧಿಕ್ಕಾರ. ರಾಮ, ನೀನು ಸೂರ್ಯವಂಶದಲ್ಲಿ ಹುಟ್ಟಿದ್ದು ನಿನ್ನ ಬಗ್ಗೆ ಇದ್ದಂತಹ ಯಾವ ಭಾವನೆ ಇರ್ತೋ ಇಲ್ಲ ನಷ್ಟವಾಗಿ ಹೋಯಿತು. ಕ್ಷೀರ ಸಾಗರದಲ್ಲಿ ವಿಷ ಇತ್ತಂತ ಯಾರಿಗೆ ಗೊತ್ತಿರಲಿಲ್ಲ. ಅಪ್ತಿಮತನ ಮೂಲಕವಾಗಿ ಹಾಲಿನ ಕಡಲಲ್ಲೂ ಕೂಡ ವಿಷ ಉಂಟು ಅಂತ ಗೊತ್ತಾಯಿತು. ನಿನ್ನ ಮುಖಮುಖಿಯಲ್ಲಿ ಕಾಣುವಾಗ ಮುಕ್ತರಂತೆ ಕಂಡರೂ ಕೂಡ ಸ್ವಾರ್ಥಕ್ಕೆ ಎಂತಹ ವಿಷಕಾರಕವಾದಂತಹ ಕೆಲಸಕ್ಕೂ ಮನಮಾಡುವರಲ್ಲವೆಂಬುದು ವಾಲಿಗೆ ಮಾಡಿದಂತಹ ಸತ್ಯದಿಂದ ಲೋಕಕ್ಕೆ ತಿಳಿಯಿತು. ರಾಮ, ನಿನ್ನನ್ನು ಎದುರಿಸಿ ನಾನು ಈಗ ಸತ್ತು ನನಗೆ ಯಾವ ನಷ್ಟ ಆಗಿಲ್ಲ. ಒಂದೇ ನಷ್ಟ ಆಗುತ್ತೆ, ಆರಂಭಿಕವಾದಂತಹ ವಧೆ ಆಯ್ತಲ್ಲ. ನಿನಗೆ ಹಾಗಲ್ಲ. ನಿನ್ನ ಹಿಂದಿನ ಬೆಳಿಗ್ಗೆಗೆ ಇನ್ನು ಮುಂದೆ ಹೋದಂತಹ ಬೆಳಿಗ್ಗೆಗೆ ರಾಮನ ಬಗ್ಗೆ ಒಂದು ಕಪ್ಪು ಟಿಕ್ಕೆ ನೀನು ಒದಗಿಸಿಕೊಟ್ಟೆ. ರಾಮ, ಇಂತಹ ಕೃತ್ಯ ಮಾಡುವುದರಿಂದ ನಿನ್ನ ವಂಶದಲ್ಲಿ ಮಾಡಿರುವಂತಹ ಕೀರ್ತಿಯೆಲ್ಲ ಅಪರತನವಾಗಿರಬೇಕು. ಮುಂದೆ ಬೆಳೆಯುವಂತಹ ಕೀರ್ತಿ ಕೂಡ ಅರ್ಥದಲ್ಲಿ ನಶಿಸುವಂತಹ ಕಾರ್ಯವನ್ನು ಯಾಕೆ ತಂದೆ ರಾಮ ಹೇಳು. ವಾನರ ದೀಪನೆ ಕೇಳೆಂಬ ಮಾತ
ದಾನವರುಗಳ ದುಃಖದ ಧರ್ಮವಿದು ದಾನವರುಗಳ ದುಃಖದ ಧರ್ಮವಿದು ಶೋಧಿವಾದ ಮಾಡಿರುವುದೆಂಬದಿರುವುದು ಶೋಧಿವಾದ ನಮ್ಮ ಕಾಳಗದ ಕಣದಲ್ಲಿ ಆಳನ ಕರಾಳ ದವಡೆಗೆ ಸಿಕ್ಕಿ ನಡುಗುತ್ತಿರುವಂತಹ ನೀನು ನೋವನ್ನು ತಡೆಯಲಾರದು. ಏನು ಬರುತ್ತದೋ ಅಂತ ಶಬ್ದಗಳಿಂದ ಬರುವುದಕ್ಕೆ ನೀವು ನಾನಾಡುವ ಮಾತುಗಳನ್ನು ಕೇವಲ ದುಷ್ಟವಾದಿಯಾಗಿ ವಾನರರ ಅಧೀಪನಾಗಿ ಕೇಳುವವನಾಗಿ ನನ್ನನ್ನು ಜನರಿಗೆ ಅಥವಾ ನನ್ನ ವಂಶಗಳು ಮಾಡಿದಂತಹ ಪುಣ್ಯ ಸಂಚಯವು ನಶಿಸಿ ಹೋಗುವುದು ಎಂಬುದಾಗಿ ಶೂನ್ಯವಾದವನ್ನು ಇಡುವುದು ಎನ್ನುವುದು ಕ್ಷತ್ರಿಯರಾದವರು ಹೊತ್ತಂತಹ ಆಸನೆ. ನೀನು ಜೋಡಿಗೆ ಭಾರವೇ ತಂದಿತು. ಈ ಪ್ರಾಪಂಚಿಕದ ನೆಲೆಯಲ್ಲಿ ವ್ಯಕ್ತಿಯಾದವರು ಮಾಡುವಂತಹ ಕಾರ್ಯವು ಲೋಕಹಿತವಾಗಿರಬೇಕು. ಲೋಕಹಿತರನ್ನು ಕಾಯುವಂತಾಗಿರಬೇಕು. ಲೋಕದ ದುಷ್ಟರಿಗೆ ಯಾವಾಗಲೂ ಸಹಾಯವನ್ನು ಮಾಡುತ್ತಾರೋ ಅವರು ದುಷ್ಟರಾಗಿ ಪ್ರವರ್ತಮಾನಕ್ಕೆ ಬರುತ್ತಾರೆ. ಪ್ರಪಂಚಕ್ಕೆ ಪರ್ಯಾಯವಾಗಿ ಅವರೇ ದುಷ್ಟರು ಎಂದು ಹೇಳಿಸಿಕೊಳ್ಳುತ್ತಾರೆ. ಅದು ಹೇಗೆ? ನೀನು ಹೇಳಿದಂತೆ ನಾನು ಯಜನ ಯಾಜನ ಅದನ್ನು ಯಾವುದನ್ನು ಖಂಡಿಸಲಿಲ್ಲ. ಋಷಿ ಮುನಿಗಳಿಗೆ ಅನ್ಯಾಯವನ್ನು ಮಾಡಲಿಲ್ಲ. ನಿನ್ನ ವಂಶಜರನ್ನು ಕೊಲ್ಲಲಿಲ್ಲ. ದೇವತೆಗಳ ಮೇಲೆ ಹರಿಹಾಯುವುದಿಲ್ಲ. ಬಡ ಬ್ರಾಹ್ಮಣರನ್ನು ಕೊಲ್ಲಲಿಲ್ಲ. ಒಪ್ಪಿಕೊಳ್ಳುತ್ತಿದ್ದಾನೆ. ನೀನಾಡಿದ ಮಾತನ್ನೇ ನಾನು ಖುಷಿಯಾಗಿ ಹೇಳುವುದಿದ್ದರೆ ನೀನು ಇಂದ್ರನ ಮಗ. ಹೌದು, ಇಂದ್ರನ ಮಗನಾದಂತಹ ನೀನು ಇಂದ್ರ ಪದವಿಗೆ ಧಕ್ಕೆ ಬಂದು ನಿನ್ನ ಮಿತ್ರನಾದಂತಹ ರಾವಣನಿಲ್ಲ. ಆತನು ಸ್ವರ್ಗಲೋಕವನ್ನು ವಿಜಯಂಗೈದು ಇಂದ್ರನನ್ನು ಹೊಡೆದೋಡಿಸಿ ಅಲ್ಲಿ ಅಧಿಕಾರ ಚಕ್ರವನ್ನಿಟ್ಟು ದೇವತೆಗಳಿಗೆ ಕಷ್ಟವನ್ನು ಕೊಟ್ಟ ಎನ್ನುವಲ್ಲಿ ಇಂದ್ರನ ಮಗನಾದಂತಹ ನೀನು ಮಾಡುವಂತಹ ನೈತಿಕ ಹೊಣೆ ಏನು? ನಿನ್ನ ಅಪ್ಪನಿಗೆ ಬಂದಂತಹ ಕಷ್ಟವನ್ನು ಪರಿಹರಿಸುವಲ್ಲಿ ನೀನು ಹೆಜ್ಜೆಯನ್ನು ಮುಂದೆ ಇಟ್ಟು ದುಷ್ಟನಾದಂತಹ ರಾವಣನಿಗೆ ನಿನ್ನ ಮಿತ್ರನಾದ್ದರಿಂದ ನೀನು ಬುದ್ಧಿ ಹೇಳಬೇಕಿತ್ತು. ಅದನ್ನು ಮಾಡಲಿಲ್ಲ ಎನ್ನುವಲ್ಲಿ ನೀನು ದೈವದ್ರೋಹಿ. ಎರಡನೆಯಾಗಿ ನಿನ್ನ ಪಿತರಿಗೆ ಸಹಾಯ ಮಾಡಲಿಲ್ಲ. ಕಷ್ಟದಲ್ಲಿರುವಾಗ ನೀನು ಬಲಿಷ್ಠನಾಗಿ ಇಟ್ಟುಕೊಂಡ ತಂದೆಗೆ ಸಹಾಯ ಮಾಡಲಿಲ್ಲ ಎನ್ನುವಲ್ಲಿ ಪಿತೃದ್ರೋಹಿ. ಅದು ಅಲ್ಲದೆ ಯಜ್ಞ ಯಾಗಾದಿಗಳಿಗೆ ಕಂಠಪ್ರಾಯನಾದ ರಾವಣಾಚಾರ ಗುಂಪು ಅವರಿಗೆ ಸಹಾಯ ಮಾಡುವುದರಿಂದ ನೀನು ಯಜ್ಞದ್ರೋಹಿ ಎನ್ನುವಲ್ಲಿ ಪ್ರಾಪಂಚಿಕ ನೆಲೆಯಲ್ಲಿ ಎಲ್ಲರಿಗೂ ನೀನು ದುಷ್ಟನಾಗಿ ನೀನು ದ್ರೋಹಿಯಾಗಿ ಕಂಗೊಳಿಸ್ತಾ ಇದ್ದೀಯ. ಮತ್ತೆ ಹೇಳಿದ್ದೀವಿ ಮರದ ಮರೆಯಲ್ಲಿ ನಿಂತು ಬಾಣವನ್ನು ಹೂಡಿದ್ದಿ ಎಂಬುದಾಗಿ. ಹೌದು, ಮರದ ಮರೆಯಲ್ಲೇ ನಿಂತು ನಾನು ಬಾಣವನ್ನು ಎತ್ತ ನೋಡಿದಂತ ಮರಗಳ ರಾಶಿ ಬೆಳೆದು ನಿಂತಹ ಇಲ್ಲಿ ನಾನು ಧನುಷ್ಠಾಂಕಾರವನ್ನು ಮಾಡಿದ್ದೆ. ಬಾಣವನ್ನು ಪ್ರಯೋಗಿಸುವ ಮೊದಲು ಧನುಷ್ಠಾಂಕಾರವನ್ನು ಮಾಡಿದ್ರಿಂದ ಖಗಗಳೆಲ್ಲವೂ ದಿಕ್ಕು ದೆಸೆಯಿಲ್ಲದೆ ಓಡಿದರು. ನಿನ್ನವರು ಇವನವರು ಎಲ್ಲರೂ ಬೆಚ್ಚಿ ಬಿದ್ದರು ಎನ್ನುವಲ್ಲಿ ನಾನು ಮಾಡಿದಂತಹ ಧನುಷ್ಠಾಂಕಾರ ನಿನಗೆ ಯಾಕೆ ಕೇಳಲಿಲ್ಲ? ನನ್ನ ಗಮನಕ್ಕೆ ಅದು ಬರಲಿಲ್ಲ ಎನ್ನುವಲ್ಲಿ ಯಾವ ಧರ್ಮವನ್ನು ನೀನು ರಕ್ಷಿಸಲಿಲ್ಲವೋ ಆ ಧರ್ಮ ಇಂದು ನಿನ್ನನ್ನು ರಕ್ಷಿಸಲಿಲ್ಲ ಎನ್ನುವುದೇ ತಾತ್ಪರ್ಯ. ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ಉಳಿಸುವ ಪ್ರಯತ್ನವನ್ನು ಮಾಡುತ್ತಾರೋ, ಯಾರು ನಿಜವಾದ ಧಾರ್ಮಿಕತೆಯನ್ನು ಉಳಿಸುತ್ತಾರೋ ಅವರಿಗೆ ಧರ್ಮ ಜಿಜ್ಞಾಸೆಯ ಪ್ರಶ್ನೆಗೆ ಉತ್ತರ ಲಭಿಸುತ್ತದೆ ಎನ್ನುವಲ್ಲಿ ಮರಣ ಕಾಲದಲ್ಲಿ ಅವರಿಗೆ ಗೋಚರವಾಗ್ತದೆ ಕೇಳು ಬಂದಿದೆ. ಅದನ್ನು ನೀನು ಅಲ್ಲವೆಂದು ನೇರವಾಗಿ ತಮ್ಮನನ್ನು ಹೊಡೆಯುವುದಕ್ಕೆ ಬರ್ತದೆ. ಮತ್ತೆ ನನ್ನ ವಿಚಾರದಲ್ಲಿ ಹೇಳ್ತಾ ಇದ್ದೆ, ನಿನ್ನ ವಂಶದ ತಲೆಯನ್ನು ಕಡಿಯುತ್ತಾನೆ. ನನ್ನ ವಂಶದ ತಲೆ ಕಡಿದ್ರೆ ನಾನು ಹುಟ್ಟುವುದಕ್ಕೆ ಎಷ್ಟೋ ವರ್ಷದ ಹಿಂದೆ ಮಾತನ್ನು ಹೇಳಿದ್ದಾನೆ ನಮಗೆ. ನನ್ನ ವಂಶದಲ್ಲಿ ಹುಟ್ಟಿದಂತ ರಾಮನಿನ ತಲೆಯನ್ನು ಕಡಿತಾನೆ ಎಂಬುದಾಗಿ ಆ ಮಾತು ಸತ್ಯವಾಗಿಸುವುದಕ್ಕಾಗಿ ದೇವರು ರಾಮನಾಗಿ ನನಗೆ ಜನ್ಮವನ್ನು ಕೊಟ್ಟಿದ್ದಾರೆ. ದಶರಥ ನಂದನನಾಗಿ ಆ ವಂಶಕ್ಕೆ ಕೀರ್ತಿಯನ್ನು ಉಳಿಸುವುದಕ್ಕಾಗಿ ನಾನು ಬಂದೆ. ಮತ್ತೆ ಹೇಳಿದ್ದೀನಿ, ನನ್ನ ಮಡದಿಯನ್ನು ರಾವಣ ಕೊಂಡೋದಂತ ಸಂದರ್ಭದಲ್ಲಿ ಇವನೇನು ಮಾಡಿಯನ್ನು ನಾನು ಸಹಾಯವನ್ನು ಮಾಡುತ್ತೇನೆ ಎಂಬುದಾಗಿ ಮಾಡುತ್ತಿದ್ದೆ.
ದುಷ್ಟನಾದಂತಹ ಆತನ ಮಿತ್ರನಾದ ನೀನು ಶಿಷ್ಟನಾಗುವುದಕ್ಕೆ ಸಾಧ್ಯವಿದೆ. ನಿನ್ನ ತಮ್ಮನ ಮಡದಿಯನ್ನೇ ನೀನು ಕೊಡಲಿಲ್ಲ ಎನ್ನುವಲ್ಲಿ ನೀನು ದುಷ್ಟ ಎನ್ನುವುದು ಸ್ಪಷ್ಟವಾಗಿದೆ. ಅಷ್ಟು ಅಲ್ಲದೆ ನೀನು ಮಾಡುವಂತಹ ಯಾವ ಕಾರ್ಯದಲ್ಲೂ ಬಲವಿಲ್ಲ. ನೀನು ಬಲವೇ ಮುಖ್ಯವಾಗಿಲ್ಲ ಹೌದಾಗಿದ್ದರೆ ನಿನ್ನಲ್ಲಿ ಬಲ ಇತ್ತು ಎನ್ನುವಲ್ಲಿ ಜಾಂಬವಾದಿಗಳು ಹನುಮಂತಾದಿಗಳು ನಿನ್ನನ್ನು ಓಲೈಸಬೇಕು. ಅದು ಬಿಟ್ಟು ಓಲೈಸಿದ್ದು ಸುಗ್ರೀವನು ಎನ್ನುವಲ್ಲಿ ಲೋಕದಲ್ಲಿ ಗಂಗಾವಲ್ಲಿ ಭುಜಬಲವೇ ಮುಖ್ಯವಲ್ಲ, ಧಾರ್ಮಿಕ ತತ್ವವುಳ್ಳಂತಹ ಮಾನವಿಕ ನೆಲೆ ಇಲ್ಲದಂತ ಆ ಸದ್ಧರ್ಮವೇ ಧರ್ಮ ಎನ್ನುವುದು ತಲೆಯಲ್ಲಿ ಸ್ಥಾಯಿಯಾಗಿ ಉಳಿದ್ರೆ ಸ್ಥಾಯಿಯಾಗಿ ಹೀಗೆ ಸತ್ತದ್ದು. ಹಾಗಾಗಿ ಧರ್ಮವನ್ನು ಉಳಿಸಿಕೊಳ್ಳಬೇಕಾದಂತಹ ನೀನು ಅಣ್ಣ ತಮ್ಮಂದಿರ ಕಾಲಕ್ಕೆ ಪ್ರೋತ್ಸಾಹ ಕೊಟ್ಟಿಯೇ ಇಲ್ಲ. ನ್ಯಾಯವೇ ನೀನು ಮಾಡಿದ್ದು. ನ್ಯಾಯವೇ ತಮ್ಮನ ಸವಿಯ ಮುಟ್ಟು ಹೇಳವೆಂದು ಬರೆಯುತ್ತ ದೋಷ ಕಾಟಿಯು ಕಾಯತಿದ್ದನು ಗಣಿಯುವ ಕಾರ್ಯಗಂಟ ಬರೆಯುವ ಬರದಿದ್ದ ಮಾತಿಯೊಳಗೆ ನ್ಯಾಯವೇ ತಮ್ಮನ ಸವಿಯ ಮುಟ್ಟು ನನ್ನನ್ನು ಹೊಡೆದುರುಳಿಸುತ್ತೀನಿ, ನಾನು ಏನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದೇನೆ. ಲೋಕದಲ್ಲಿ ತಮ್ಮನ ಮಡದಿ, ಮಗನ ಮಡದಿ, ಸೊಸೆ, ಮಗಳು ಇವರು ತನ್ನದಾದಂತಹ ಉದರದಿಂದ ಸಂಚರಿಸಿದ ಮಕ್ಕಳು ನನ್ನ ರಕ್ತ ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧ. ಅಂಥ ತಮ್ಮನ ಮಡದಿಯನ್ನು ನೀನು ಬಲಾತ್ಕಾರವಾಗಿ ಇಟ್ಟುಕೊಂಡಿದ್ದಿ, ಮುಟ್ಟಿದ್ದಿ ಎನ್ನುವಲ್ಲಿ ಕಾಯ ಖಂಡನವೇ ಶಿಕ್ಷೆ. ಯಾವಾತನು ತನ್ನದಾದಂತಹ ಅಹಂನಿಂದ ಮೆರೆಯುತ್ತಾನೆ ಅವನಿಗೆ ಬುದ್ಧಿಯ ಮಾತುಗಳು ಪಕ್ವವಾದದ್ದು, ಸತ್ಯವಾದದ್ದು. ಆ ವೇಳೆಯಲ್ಲಿ ನೀನು ಹೇಳುತ್ತಾ ಇದ್ದಿ, ನೇರವಾಗಿ ಬಂದು ನನ್ನಲ್ಲಿ ಮಾತನಾಡಬಹುದಿತ್ತು. ಮಾತನಾಡುವ ದೆಸೆಯಲ್ಲಿ ನೀನು ಇರ್ತೀಯ. ನಾನು ನೀವಿರುವ ಜಗಳವನ್ನು ನೋಡಿದ್ದೇನೆ. ಹೊಡೆದಾಡುವಂತಹ ಹೊತ್ತಿನಲ್ಲಿ ನಿನ್ನ ಸತ್ಯನು ಕೊಡೆನು ಜವದಿ. ಹೌದು, ಇದು ಮಾತಾಡಿದವ ನೀನು. ಜವದಿ ಕೊಡೆನು ಎಂಬುದಾಗಿ ಹೇಳಿದ ಬಳಿಕ ನಾನು ಬಂದು ಮಾತನಾಡುವುದು ಏನಿದೆ? ನಿನ್ನಂತವನು ಮಹಾನ್ ವ್ಯಕ್ತಿಯ ಸಮ್ಮುಖದಲ್ಲಿ ಸಮಕ್ಷಮದಲ್ಲಿ ನಿಜವಾಗಿಯೂ ಧರ್ಮವನ್ನು ಉಳಿಸುವಂತಹ ಕಾರ್ಯಗಳಲ್ಲಿ ತೊಡಗಿದೆ ಹೌದಾದರೆ ನಮ್ಮಿಬ್ಬರನ್ನು ಕರೆದು ಹೇಳ್ಬೋದಿತ್ತಲ್ಲ ನಿಮಗೆ. ಯಾಕೆ ಹೇಳಿಲ್ಲ ನೀವು? ಕ್ಷಾತ್ರ ವಂಶಜನಾದಂತಹ ನಾನು, ಕೇಂದ್ರ ಸ್ಥಾನವಾದಂತಹ ನಮ್ಮವನು ಅಯೋಧ್ಯೆ ವೇದ್ಯವಾದ ಶತ್ರುಗಳಿಗೆ ನನ್ನ ತಮ್ಮನಾದಂತಹ ಭರತ ರಾಜ್ಯವನ್ನು ಆಳುತ್ತಾ ಇದ್ದಾನೆ. ಆತನ ಅನುವರ್ತನಾಗಿ ನನ್ನ ಅಣ್ಣನಾಗಿ ರಾಜ್ಯವನ್ನು ದೇಶವನ್ನು ಸುತ್ತುತ್ತಾ ಇದ್ದೇನೆ. ನೀನು ಹೇಳಿದ್ದೀಯಲ್ಲ, ವೇಷವನ್ನು ಹಾಕಿದ್ದಾನೆ, ಧನುರ್ಬಾಣವನ್ನು ಹಿಡಿದಿದ್ದಾನೆ ಎಂಬುದಾಗಿ. ಹೌದು, ವೇಷ ಕೊಟ್ಟದ್ದು ಹೌದು, ಧನುರ್ಬಾಣಗಳನ್ನು ಹಿಡಿದದ್ದು ಹೌದು. ನಾನು ಜಟಾವಲ್ಕಲಧಾರಿಯಾಗಿ ಅನುಷ್ಠಾನದಿಂದ ಇರುವುದರಿಂದ ಶತ್ರುಗಳನ್ನು ವಧಿಸುವುದಕ್ಕೆ ಬಾಣಗಳನ್ನು ಧರಿಸಿದ್ದೇನೆ. ಅದು ಕ್ಷಾತ್ರ ಧರ್ಮವೂ ಹೌದು, ಬ್ರಾಹ್ಮ ಧರ್ಮವೂ ಹೌದು, ಕೃಷಿ ಧರ್ಮವೂ ಹೌದು, ಲೋಕ ಧರ್ಮವೂ ಹೌದು. ಈ ಧರ್ಮವನ್ನು ಪ್ರಶ್ನಿಸಲಿಕ್ಕೆ ನೀನು ಜನ ಅಲ್ಲ ಎನ್ನುವಲ್ಲಿ ನೀನು ಹೇಳಿದ್ದನ್ನು ಅಥವಾ ನೀನು ಆಡಿದ್ದನ್ನು ಒಪ್ಪುವ ಹಾಗೂ ಇಲ್ಲ. ಯಾಕಂದ್ರೆ ನಿನ್ನಲ್ಲಿ ಅಹಂ ಎನ್ನುವುದು ನಾನಾಗಿ ಬಂದು ಮಾತನಾಡುವುದಕ್ಕಿಂತಲೂ ನಾನು ಇಲ್ಲಿಗೆ ಬಂದಿದ್ದೇನೆ ಎನ್ನುವುದು ಚಾರಚಕ್ಷುವಾದಂತಹ ನಿನಗೆ ಬೇಕು, ತಿಳಿದಿದೆ, ಗೊತ್ತಿತ್ತು. ನೀನು ಯಾಕೆ ನಿನ್ನವರನ್ನು ಕಳುಹಿಸಲಿಲ್ಲ ರಾಮ ಬರಲಿ ಎಂಬುದಾಗಿ? ಇದು ಸಂಪರ್ಕವಾದದ್ದು ಸುಗ್ರೀವನ. ಆಗಿರುವಾಗ ನನ್ನ ವಿಚಾರವಾಗಿ ಎಲ್ಲ ಹೇಳಿದಂತಹ ಸುಗ್ರೀವನಿಗೆ ಹೇಳ್ಬೋದಿತ್ತಲ್ಲ. ಸುಗ್ರೀವನನ್ನು ಕಳುಹಿಸಲಿಕ್ಕೆ ಆಗುದಿಲ್ಲ. ನೀನು ತಿಳಿದಂತಹ ಅರಸನಾದವನು ಹೇಗಿರಬೇಕು? ಅರಸನಾದವನು ಇರುವುದು ಚಾರಚಕ್ಷುವಾಗಿ. ಆತನ ರಾಜ್ಯಕ್ಕೆ ಯಾರಾದರೂ ಆಗಂತುಕರು ಬಂದರೆ ಅವನ ಕರ್ತವ್ಯ ಸೈನಿಕರನ್ನು ಗುಪ್ತಚರರನ್ನು ಕಳುಹಿಸಿ ತಿಳಿಸಿ ಅವರನ್ನು ದುಷ್ಟರಾಗಲಿ ಮಿತ್ರರಾಗಲಿ ಶತ್ರುವಾಗಲಿ ಇತರಾಗಲಿ ತನ್ನಡೆಗೆ ಬರಮಾಡಿಸಿ ಮಾತನಾಡುವುದು ರಾಜಧರ್ಮ. ಅದನ್ನು ನೀನು ಮಾಡಲಿಲ್ಲ ಎನ್ನುವಲ್ಲಿ ಇಲ್ಲಿ ಮಾತಿಗೆ ಎಡೆ ಇಲ್ಲ ಎನ್ನುವುದು ಸ್ಪಷ್ಟ. ನೀನು ತಮ್ಮನ ಮಡದಿಯನ್ನು ಬಿಟ್ಟಿರುವುದರಿಂದ ಕಾಯಖಂಡನವನ್ನು ಮಾಡಿದ್ದೇನೆ. ಮತ್ತೆ ಚಕ್ರವರ್ತಿಗಳು ಮಾಡಲೇಬೇಕಾದ ಕೆಲಸ ಮಾಡಿದೆ ಅಂತ ಹೇಳ್ತೀವಿ. ಅಣ್ಣ ತಮ್ಮಂದಿರಾದಂತಹ ನಮ್ಮ ವ್ಯಾಜ್ಯ ಅದು ಇಂದು ನಿನ್ನೆ ಅಲ್ಲ. ನಿನ್ನ ಯುಗ ಪೂರ್ವದಲ್ಲೇ ಕೂಡ ಈ ವ್ಯಾಜ್ಯ ಆಗಿದೆ. ಸೂರ್ಯ ಋಷಿಯರಿಗೆ ಅದು ಸಾಧು, ಹಾಗೆ ಮಾಡಬೇಕು. ಎಲ್ಲಿಯವರೆಗೆ ಸೂರ್ಯ ಕಿರಣ ಇರ್ತದೋ ಅಲ್ಲಿಯವರೆಗೆ ಸೂರ್ಯವಂಶೀಯರ ಧರ್ಮ ಅಂತ ಹೇಳಿದಲ್ಲ. ಹಾಗಾಗಿ
ನಿನ್ನ ಪೂರ್ವಜರು ಆ ಧರ್ಮವನ್ನು ಬಿಟ್ಟಿದ್ದಾರೆ. ಅವರು ಇರುವಾಗಲೇ ಆದದ್ದು ಯಾಕೆ ಕೇಳಿಲ್ಲ ಅವರು ಪ್ರಶ್ನಿಸಿಲ್ಲ ಎನ್ನುವಲ್ಲಿ ಮರೆತಿದ್ದಾರೆ ಎನ್ನುವುದಾಗಿ ಅಲ್ಲ. ಪ್ರತಿಯೊಂದಕ್ಕೂ ಕಾಲ ಎನ್ನುವುದಿದೆ. ಈಗ ಕಾಲ ಒದಗಿ ಬಂದಿದ್ದೇನೆ. ಒಳಗೆ ಬಂದುದರಿಂದ ರಾಮ ಇಲ್ಲಿ ಬಂದಿದ್ದಾನೆ. ಅವ ಬರಲಿಲ್ಲ ಎನ್ನುವಲ್ಲಿ ಅವ ಧರ್ಮ ತಪ್ಪಿದ್ದಾನೆ ಎಂಬುದಾಗಿ ಅಲ್ಲ. ಇವ ಬಂದಿದ್ದಾನೆ ಎನ್ನುವಲ್ಲಿ ಧರ್ಮವನ್ನು ಉತ್ತರಿಸುತ್ತಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಒಂದು ಹೊತ್ತಿಗೆ ಮಾಡಿದಂತಹ ಯಜ್ಞದ ಫಲವು ಎಷ್ಟೋ ವರುಷಗಳ ಬಳಿಕ ನಭವನ್ನು ಪ್ರವೇಶಿಸಿ ಸುರಲೋಕದವರು ಆಕ್ರಮಿಸಿ ಮತ್ತೆ ಧರೆಗೆ ಬೆಳೆಯಾಗಿ ಮಳೆಯನ್ನು ಕೊಡುವುದು ಅಲ್ವೇ. ಕಷ್ಟಿಯಾಗಿ ಸಮಸ್ಯೆ ಪ್ರಪಂಚದ ದೃಷ್ಟಿಯ ಪ್ರಶ್ನೆ ಹರಿಸಬಲ್ಲ ಇಷ್ಟ ದೇವತೆಗಳು ಬೇಕಿದ್ದರೂ ಕೂಡ ನಾವು ಮಾಡುವ ಯಜಮಾನಿಗಳನ್ನು ಸ್ವೀಕರಿಸಿಕೊಡುವುದು ಕೂಡಲೇ ಪ್ರಸಾದವನ್ನು ಕೊಡುವುದಿಲ್ಲ ಎನ್ನುವಲ್ಲಿ ನೀನು ಮಾಡಿದಂತಹ ಅನ್ಯಾಯದ ಪಾಪದ ಕೊಡವು ತುಂಬಿತ್ತು ಎಂಬುದಾಗಿ ತಿಳಿದಿತ್ತು. ಮತ್ತೂ ಕೂಡ ಹೇಳಿದ್ದೆಲ್ಲ ನನ್ನನ್ನು ಕೊಂದಿತ್ತು ಎಂಬುದಾಗಿ. ನಿನ್ನನ್ನು ಕೊಲ್ಲಲಿಲ್ಲ, ನೇರವಾಗಿ ಶಿಕ್ಷಿಸಬಹುದು. ನೇರವಾಗಿ ಶಿಕ್ಷೆ ಮಾತ್ರ ಇದೆ. ಶಿಕ್ಷಿಸುವುದರಿಂದ ನಿನ್ನ ರಕ್ತ ಹೇಳಿದ್ದೆ. ನೀನು ಹೇಳಿದ್ದೆಲ್ಲ ಅನ್ನದಾಮಗಳನ್ನು ಒಂದು ಮಾಡಬಹುದು ಎಂಬುದಾಗಿ ಇನ್ನೂ ಮಾಡುವ ಅವಕಾಶ ನೀನು ಒಪ್ಪಿದರೆ ಬದುಕಿಕೊಂಡಲ್ಲಿ ನಿನ್ನ ಬಾಣವನ್ನು ನಾನು ಹಿಡಿದಿದ್ದೇನೆ. ಮುಂದಿನ ಬದುಕಬೇಕೆಂಬ ಮಾತೆಯುಂಟೆ. ಮುಂದಿನ ಬದುಕಬೇಕೆಂಬ ಮಾತೆಯುಂಟೆ. ಹಿಂದೆಗಡೆ ಬಾಣವನ್ನು ನೋಯದಂತೆ. ಹಿಂದೆಗಡೆ ಬಾಣವನ್ನು ನೋಯದಂತೆ. ಎಸುಗೆಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದೀಯ. ನೀನು ಯೋಚನೆ ಮಾಡುವುದು ನೀನು ಬಿಟ್ಟು ಹಿಡಿಯಲು ಪಟ್ಟುವುದರಿಂದ ಬಾಣ ಒಳ ಸರಿಯಲಿಲ್ಲ ಎಂಬುದಾಗಿ. ಕೊಲೆದು ಹೋಗುವಂತ ನಿನ್ನ ಬಾಣವನ್ನು ತಡೆಹಿಡಿಸಿದ್ದೇನೆ. ಸಜೀವ ಶರವದು ಮಂತ್ರಭೂತವಾಗಿ ಅದಕ್ಕೆ ಆಜ್ಞೆಯೇ ಅಷ್ಟೇ. ಇಷ್ಟೇ ವಾಲಿಯ ದೇಹವನ್ನು ಪ್ರವೇಶ ಮಾಡಬೇಕು, ಕೆಟ್ಟ ರಕ್ತವು ತಲೆಗೆ ಬೀಳಬೇಕು ಎಂಬುದಾಗಿ. ನೀನು ತಮ್ಮನ ಶಿಕ್ಷೆಯನ್ನು ಹುಟ್ಟುವುದರಿಂದ ಧ್ಯೇಯವಾದುದಕ್ಕೆ ಕಾಯಕಂಡನ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಮತ್ತೆ ನಿನಗೆ ತಮ್ಮನೊಂದಿಗೆ ಇರಬೇಕೆಂಬ ಆಶೆ ಇದ್ದರೆ ಅದಕ್ಕೆ ದೂರವಾದ ದಿಕ್ಕಲ್ಲಿ ಬಾಣವನ್ನು ತೆಗೆಯುತ್ತೇನೆ. ಆವಾಗ ನೀನು ಕೇವಲ ರಾವಣನ ಮಿತ್ರನಾಗಿಯೋ ತಮ್ಮನಿಗೆ ಶತ್ರುವಾಗಿಯೋ ಬದುಕುವಂತ ಬಾಣಿಯಾಗಬೇಕು. ಈ ತಮ್ಮನಿಗೆ ಎಲ್ಲ ಪ್ರಜೆಗಳಿಗೆ ತನ್ನ ಸಂರಕ್ಷಣೆಯ ವಿಧಾನ ಮಗನಾದ ಅಂಗನಿಗೆ ಸ್ಪಷ್ಟವಾದಂತಹ ನಿಜವಾದಂತಹ ಧರ್ಮೋಕ್ತಿಯ ಅಪ್ಪನಾಗಿ ನೀನು ನಿನಗೆ ನೋವಾದ ಬಾಣವನ್ನು ನನಗೆ ಈ ಧರೆಯಲ್ಲಿ ಬದುಕಬೇಕೆಂಬಂತ ಆಸೆ ಇದ್ರೆ ಒಂದಿಷ್ಟು ಹೊಯದಂತೆ ಬಿಟ್ಟ ಬಾಣವನ್ನು ಬರೀಲಿ.
ಕೇಳಿ ನಿನ್ನ ಬಾಣ ಸ್ಪರ್ಶದಿಂದಲೇ ನನ್ನ ಅಹಂಕಾರವೆಲ್ಲವೂ ಸೂರ್ಯೋದಯದಿಂದ ಕತ್ತಲೆಯಾವ ರೀತಿಯಾಗಿ ಮಾಯವಾಗಿ ಹೋದ. ಅದೇ ರೀತಿ ನಿನ್ನ ನನ್ನಲ್ಲಿ ನಡೆದಂತಹ ವಾಕ್ ಸಂಘರ್ಷದಲ್ಲಿ ನನ್ನ ಹೃದಯಕ್ಕೆ ಕವಿದಂತಹ ಯಾವುದು ಸತ್ಯ ಉಂಟು ಅದು ಮಾಯವಾಗಿ ಪುಟಕ್ಕಿತ್ತ ಚಿನ್ನದಂತೆ ನಾನು ನಿನ್ನ ಯೋಗ್ಯತೆಯನ್ನು ತಿಳಿಯದೆ ಬಾಯಿಗೆ ಬಂದಂತೆ ನಾನು ಒದರಿಬಿಟ್ಟೆ ರಾಮ, ಒದರಿಬಿಟ್ಟೆ. ಹಾಗೂ ಯಾವುದೇ ರೀತಿಯ ನೋವನ್ನು ಬೇಸರವನ್ನು ಕಾಣದೆ ನಾನು ನಿನ್ನನ್ನು ಖಂಡಿಸಿದ ಪ್ರತಿಯೊಂದು ಮಾತಿಗೂ ಸದುತ್ತರವನ್ನು ಕೊಟ್ಟು ಕಲ್ಮಶವಾದಂತಹ ಹೃದಯವನ್ನು ದೂರೀಕರಿಸಿ ನೀನು ಯಾರು ಎಂಬುದನ್ನು ನನ್ನ ಒಳಗಣ್ಣಿನಿಂದ ನಿನ್ನ ಬಾಣದಿಂದ ಪಾವನವಾದಂತಹ ಈ ಶರೀರ ಮತ್ತೆ ತೆಗೆದು ನಾನು ಬದುಕಿ 106 ಕಾಲ ಬದುಕಿ ಮಾಡಬಾರದಂತಹ ಅನ್ಯಾಯ ಅನಾಚಾರಗಳನ್ನು ಮಾಡಿ ಪಾಪದ ಲೇಪವನ್ನು ಅಂಟಿಸಿಕೊಂಡು ಜನ್ಮ ಜನ್ಮಾಂತರದಲ್ಲಿ ಅದಕ್ಕಾಗಿ ನಾನು ಹುಟ್ಟಿ ಹುಟ್ಟಿ ಜೀವನ ಸತ್ಯದಲ್ಲಿ ಉಳಿದಕ್ಕಿಂತ ನೇರವಾಗಿ ನನ್ನ ಕಾಣುವುದಕ್ಕೆ ಶಾಶ್ವತವಾದಂತಹ ವ್ಯವಸ್ಥೆ ಸತ್ಯವಾಗಿದೆ. ಈ ಪ್ರಪಂಚವೆನ್ನುವುದು ಈ ಸಂಸಾರವೆನ್ನುವುದು ಏನಿಲ್ಲ, ಕೇವಲ ಹಿರಿದೊಂದು ಜಾತಿಗೆ ನೆರೆದೊಂದು ಸಂತೆ ಹರಿದು ಹೋಗುವ ಹೆಂಡಿ ಲೇಖಕ್ಕೆ ಮಕ್ಕಳ ಲೇಖಕ್ಕೆ ಬಂಡಿ ಕಂಡ ಭಾಷದಿ ಕಾಲ ನಾಡುಗಳನ್ನು ಹೋಗುವಂತಹ ಸಂದರ್ಭದಲ್ಲಿ ತಲೆಯುವುದು ಮುಖ್ಯದಾಯಕವಾದಂತಹ ಹೆಂಡತಿ ಬೇಕು, ಮಕ್ಕಳು ಬೇಕು, ಮಕ್ಕಳಿಗೆ ಹಾಜರಿರಬೇಕು, ಸಂಪತ್ತು ಸಂಗ್ರಹಿಸಿಕೊಳ್ಳಬೇಕು. ಆ ಒಂದು ಭರವಸೆಯಿಂದಲೇ ಮಾಡಬಾರದ ಅನ್ಯಾಯಗಳನ್ನು ಮಾಡಿ ಸ್ವಾಭಿಮಾನವನ್ನು ತೊರೆದು ಎದುರಾಗುತ್ತಾರೆ. ತಕ್ಕ ಕಡೆಗೆ ಸ್ಮಶಾನದಲ್ಲಿ ಅವರಿಗೆ ಬೇಕಾದದ್ದು ಆಗುವುದು ಭ್ರಷ್ಟಾಚಾರ. ಹಾಗಿರುವಾಗ ಈ ಪ್ರಪಂಚದಲ್ಲಿ ಏನು ಗಳಿಸಿದ್ರು ಕೂಡ ಅದು ಶಾಶ್ವತವಾಗಿ ನಮ್ಮ ಮುಂದೆ ಇರುವುದಿಲ್ಲವೆಂದು ಹೆಂಡತಿ ಮಕ್ಕಳು ತನ್ನ ಮಗುವನ್ನು ಕಂಡಾಗ ತಾಯಿಗಳು ನನ್ನ ಮಗು ಆ ಮಗುವಿನ ಏಳಿಗೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡ್ತಾಳೆ ತಾಯಿ. ಅದು ಮಾತೆಯ ಅದೇ ಮಗ ಬೆಳೆದು ದೊಡ್ಡವನಾದ ಬಳಿಕ ಮುದುಕಿಯಾದಂತಹ ತಾಯಿಯನ್ನು ದಾಸಾರ ಮಾಡಿ ತನ್ನ ಬಲಕರವಿತ್ತು ಅವರಿಗೆ ನಿಜ ಏನು ಅಂತ ಗೊತ್ತಾಗ್ತದೆ. ಆಗ ಗೊತ್ತಾಗ್ತದೆ ಪ್ರಪಂಚ ಎಲ್ಲ ದೂರ ಮಾಡ್ತಾರೆ. ನನಗೆ ಯಾವ ಸಂಸಾರವೂ ಬೇಡ, ಯಾವ ಸೌಭಾಗ್ಯವೂ ಬೇಡ, ಯಾವ ಅಧಿಕಾರವೂ ಬೇಡ. ನಿನ್ನ ಸಾನ್ನಿಧ್ಯ, ನೀನು ಸಾವಿರ ಕಾಲ ಬದುಕಿ ಪಾಪ ಪುಣ್ಯಗಳನ್ನು ಗಳಿಸುವುದಕ್ಕಿಂತ ಇಂದು ನಿನ್ನ ಬಾಣದಿಂದ ಬರ್ತದೆ ನೇರವಾಗಿ ಸಾಹಿತ್ಯವನ್ನು ಪಡೆಯುತ್ತಿರುವಂತಹ ಆತ್ಮವಿಶ್ವಾಸ ನನಗೆ ಬದುಕು ಬೇಡ ರಾಮ, ಬೇಡ ಬೇಡ. ಸಮಾಧಿ ಸ್ಥಿತಿಗೆ ಬಂದು ನಿಂತಿದ್ದೇನೆ. ಸಂಸಾರ ಎನ್ನುವ ಬಂಧನದಿಂದ ಮುಕ್ತಗೊಂಡಿದ್ದೇನೆ. ವ್ಯಾಮೋಹ ಎನ್ನುವಂತಹ ಹಗ್ಗದಿಂದ ಬಂಧಿಸಲ್ಪಟ್ಟದ್ದು ತಿಳಿದಿದೆ. ನೀನು ಯಾರು ಎನ್ನುವಂತಹ ಸ್ವಸ್ವರೂಪ ಜ್ಞಾನವು ನಿನಗೆ ಮುಖ್ಯವಾಗಿದೆ. ನಿನ್ನದಾದಂತಹ ಪ್ರಾಣವು ಮೊದಲೇ ನಮ್ಮನ್ನು ಶೇಖರಣೆ ಮಾಡುವುದರಿಂದ ನಾವು ಕಳೆದುಕೊಂಡಿದ್ದೇವೆ. ನಮ್ಮ ಚಿತ್ತಕ್ಕೆ ಏಕಾಕಾರಿಯಾಗಿ ಸಮುದ್ರವನ್ನು ನಗಿಸಿಕೊಂಡು ಆ ಹೊತ್ತಿಗೆ ಶ್ರೀಮನ್ನಾರಾಯಣನನ್ನು ಕೆಣಕಿ ಮಾತನಾಡಿದನು. ಎತ್ತಿದ್ದೇನೆ ಎನ್ನುವಂಥದ್ರಲ್ಲಿ ಏನು ಬೇಕು ಎಂಬುದಾಗಿ ಕೇಳಿದಾಗ ಶ್ರೀಮನ್ನಾರಾಯಣನಿಂದ ಪ್ರಾಣವನ್ನು ಕೊಡುವುದನ್ನು ಆ ಪ್ರಾಣ ನಿನ್ನಲ್ಲಿ ನ್ಯಾಸಂಕೃತವಾಗಿತ್ತು ಎಂದು ಅದನ್ನು ತಮ್ಮರನ್ನು ದೂಷಿಸ್ತಾ ಇದ್ದೇನೆ. ಅವನ ಕಣ್ಣೀರನ್ನು ನಿನ್ನನ್ನು ತಮ್ಮನೆಂದು ಕರೆಯುವಂತಹ ನೈತಿಕ ಹಕ್ಕನ್ನು ನಾನು ನಿನ್ನನ್ನು ಈ ಸ್ಥಿತಿಯಲ್ಲಿ ಕಾಣುವಾಗ ನನ್ನ ಬಾಲ್ಯದ ಒಂದು
ಕಾಲದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಒಂದು ಹಣ್ಣು ಸಿಕ್ಕಿದ್ರೆ ಸಾಕು. ಅನ್ನವಾಲಿ ಬಾ ಹಣ್ಣು ಸಿಕ್ಕಿದೆ, ನಾವು ಒಟ್ಟಾಗಿ ಈ ಕಾಲಕ್ಕಾಗೋದ ವಿಧಿಯ ಕೈವಾಡವೋ ಎಂಬಂತೆ ನಮ್ಮಲ್ಲಿ ಕ್ಲೇಶ ಹುಡಿ ಭಕ್ತ ದೇಶಿಕರಾಗಿ ನಾನು ಅನ್ಯಾಯವಾಗಿ ನನ್ನ ತಮ್ಮನನ್ನು ಎಂದೋ ಕಳೆದುಕೊಂಡಂತ ವಾಲಿ ಅಂದೇ ತಪ್ಪಿದ್ದಾನೆ. ಈಗ ನಿನ್ನ ಅಣ್ಣನಾದ ನಿನ್ನ ಕಣ್ಣು ರೀತಿ ಹತ್ತಿರ ನನ್ನನ್ನು ಆಲಿಸು. ನೋಡು, ಸತ್ಯವಂತಿ ತಾಯಿ ಏನು ತಿಳಿದಂತ ಮುಕ್ತ ಮಗು ಅಂಗಾದ. ಇನ್ನು ಅವನ ರಕ್ಷಣೆಗೆ ಯಾರೂ ಇಲ್ಲ. ಅವನ ರಕ್ಷಣೆಯ ಹೊಣೆಯನ್ನು ನೀನು ತಲೆಯಲ್ಲಿ ಇರಿಸಿದೆ. ಒಂದು ವೇಳೆ ತಿಳಿಯದೆ ಏನೋ ನನ್ನ ಮಗ ತಪ್ಪು ಮಾಡಿದ್ರೆ ನನ್ನ ನೆನಪಾಗಿ ಇವನ ಅಪ್ಪನನ್ನು ಬಗೆ ಬಗೆಯಿಂದ ಶಿಕ್ಷಿಸಿದಾಗ ಅವರಿಗೆ ಹಿಂಸೆ ನನ್ನ ಮಗಳಾದಂತ ಅಂಗದನ್ನು ನಿನ್ನ ಮಗನೆಂದೇ ತಿಳಿದು ಸಾಕು. ನನಗೆ ಒದಗದಂತ ಭಾಗ್ಯ ನಿನಗೆ ಒದಗಿದೆ. ಅವತಾರ ಪುರುಷನಾದಂತ ಶ್ರೀರಾಮನ ಸಾಮೀಪ್ಯವನ್ನು ಬುದ್ಧಿ ಸೇವೆ ಮಾಡುತ್ತಾ ಭಾಗ್ಯವನ್ನು ನಾನು ಕಳೆದುಕೊಂಡರೂ ನಿನಗೂ ಇನ್ನೂ ಇದೆ. ಆದರೆ ಈ ಕೊನೆಯ ಕಾಲಕ್ಕೆ ಮಹಾಪುರುಷನ ದರ್ಶನವನ್ನು ಮಾಡಿಸುವ ಮಹಾಭಾಗ್ಯ ನಿನ್ನಂತಹ ತಮ್ಮನನ್ನು ಪಡೆದಂತಹ ನಾನು ತನ್ನತಾ ಭಾವದಿಂದ ತಿಳಿಸ್ತಾ ಇದ್ದೇನೆ. ನಾವು ಮಾನವರಂತೆ ನಮ್ಮ ಸಂಸ್ಕಾರ ಬಗೆಯಿಂದ ಏನಾದರೂ ಶುಕ್ರನಿಂದಾಗಿ ನನ್ನ ಮಗನಾದಂತ ಅಂಗದಿಂದಾಗಿ ಅಲ್ಲ ವಿಕ್ರದ ಕಬೀರರಿಂದಾಗಿ ಏನಾದರೂ ತೊಂದರೆ ಆದರೆ ಅವರನ್ನು ಕ್ಷಮಿಸಿ ಮುಂದೆ ವಾನರ ಅಭ್ಯುದಯ ನಿಮಿತ್ತ ಆಗಿದೆ. ಭರತ ಲಕ್ಷ್ಮಣರಂತೆ ಭರತ ಶತ್ರುನರಂತೆ ಈ ಸುಗ್ರೀವ ಅಂಗದವರನ್ನು ಪಾಲಿಸಬೇಕು. ಇದು ನೋಡಿದ್ದು ಇನ್ನು ಕಾಲ ಹಾಗೆ ಈ ಶರಣ ಉಳಿಯಲು ಕಾಲದ ತುಳ್ಳಾಡ್ತಾ ಇದ್ದಾನೆ. ನನಗೆ ಮೋಕ್ಷವನ್ನು ಕರುಣಿಸುವ
ಅಣ್ಣನಿಗೆ ಮನಸ್ಸಲ್ಲಿ ಬಹಳ ದುಃಖವಿತ್ತು. ಯಾಕಂದ್ರೆ ನಮ್ಮಣ್ಣನಂತಹ ಭರತ ಹಾಗೂ ಲಕ್ಷ್ಮಣ ಶ್ರೀರಾಮಚಂದ್ರನ ಪಾದಸೇವೆಯನ್ನು ಮಾಡುವಂತಹ ಭಾಗ್ಯವನ್ನ ಪಡೆದುಕೊಂಡಿದ್ರು. ಆದರೆ ಈ ಶತ್ರುಗಳಿಗೆ ಅಂತಹ ಭಾಗ್ಯ ಒದಗಿ ಬಂದಿಲ್ಲ. ಅದೇ ನಾನು ಮನಸ್ಸನ್ನೇ ಚಿಂತಿಸ್ತಾ ಇದ್ದೆ, ಯಾವಾಗ ಆ ಪರಮಾತ್ಮನ ಸೇವೆ ಮಾಡುವಂತಹ ಭಾಗ್ಯ ನನ್ನ ಪಾಲಿಗೆ ಬರಬಹುದು ಅಂತೇಳಿ. ಹೌದು, ಇಲ್ಲವಾದರೆ ಆ ರಾವಣಾದಿಗಳನ್ನು ಕೊಂದಂತಹ ಬ್ರಹ್ಮಹತ್ಯ ದೋಷ ಶ್ರೀರಾಮಚಂದ್ರನಿಗೆ ಉಂಟೆ? ಖಂಡಿತ ಇಲ್ಲ. ದೇವತಾ ಸಂಭೂತನಾದಂತಹ ನಮ್ಮಣ್ಣ ಅವನಿಗೆ ಬ್ರಹ್ಮಹತ್ಯ ದೋಷದ ಲೇಪ ತಾಕುವ ಹಾಗೇ ಇಲ್ಲ. ಆದರೆ ಮನಸ್ಸಿನಲ್ಲಿರುವಂತಹ ಸಂಶಯ, ಯಾವಾಗ ಸಂಶಯ ಮೂಡುತ್ತದೋ ಅದನ್ನು ನಿವಾರಿಸಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಕುಲಗುರಂತಹ ವಸಿಷ್ಠರು ವಿಶ್ವಾಮಿತ್ರಾದಿಗಳ ಒಂದು ಅಣ್ಣನಿಗೆ ಹೇಳಿದ್ರು ಕೂಡ ಇಲ್ಲ, ಬ್ರಹ್ಮಹತ್ಯ ದೋಷ ಅದರ ಪರಿಹಾರ ಆಗಬೇಕು ಅಂತ ಹೇಳಿದರು. ಅದಕ್ಕೆ ಅವರು ಹೇಳಿದಂತಹ ಮಾತು ತಾವುದೆಲ್ಲ 1 ವರ್ಷದ ಪರ್ಯಂತರ ಅಶ್ವಮೇಧ ಯಾಗವನ್ನು ಮಾಡಿ ಆ ಮೂಲಕವಾಗಿ ನೀನು ದೀಕ್ಷೆಯನ್ನು ಪಡೆದು ಯಾಗವನ್ನು ಪೂರ್ತಿಗೊಳಿಸಿದರೆ ಆ ದೋಷ ಪರಿಹಾರ ಆಗ್ತದೆ ಅಂತ ಹೇಳಿದರು. ಅದರಂತೆ ನಮ್ಮನ್ನ ದೀಕ್ಷಾಬದ್ಧರಾಗಿ ನಮ್ಮ ಅಮ್ಮ ಅರ್ಥಾತ್ ಅತ್ತಿಗೆ ಸೀತಾದೇವಿಯ ಬಂಗಾರದ ಮೂರ್ತಿಯನ್ನ ಮಾಡಿ ಆ ಮೂಲಕವಾಗಿ ದೀಕ್ಷಾಬದ್ಧನಾಗಿ ಅಣ್ಣ ಕುಳಿತಿರ್ತಾನೆ. ಆವಾಗ ಕರೆದು ಆಜ್ಞಿಸಿದ, ತಮ್ಮ ಈ ಕುದುರೆಯ ಬೆಂಗಾವಲಿಯ ನೀರು ಹೋಗಬೇಕು ಅಂತೇಳಿ. ಮನಸ್ಸಿಗೆ ಆದಂತಹ ಸಂತೋಷ ಅಷ್ಟಿಷ್ಟಲ್ಲ, ಆ ಭಾಗ್ಯ ಒಳಗಿಟ್ಟಲ್ಲ ಅಂತೇಳಿ ಬಹಳ ಸಂತೋಷದಿಂದ ಗುರುವರಿಯರಿಗೆ ಮಾತೆಯಂದಿರಿಗೆ ಅಣ್ಣನಿಂದ ಆಜ್ಞೆಯನ್ನು ಪಡೆದು ಇದ್ದೇವಲ್ಲ. ಹೌದು, ನಾವು ಹೊರಟಂತಹ ನಮ್ಮ ಕುದುರೆಯ ಶೃಂಗಾರ ಮಾಡಿಕೊಂಡು ಕುದುರೆಯ ರಕ್ಷಕನೊಬ್ಬನಿದ್ದಾನೆ. ಹಾಗೆ ನಮ್ಮೊಟ್ಟಿಗೆ ಮೂಲ ಬಲವನ್ನು ಕೂಡಿಕೊಂಡು ನಾವು ಹೊರಟು ಬಂದವರು. ಅದ ಮಾಡುವುದಲ್ಲ, ನಾವು ನಮ್ಮ ಆರಾಧ್ಯ ದೇವರನ್ನ ನಮ್ಮ ಆ ತಾತಂದಿರು ಸೂರ್ಯವಂಶದ ಕೆಳಗೆ ಅವರೆಲ್ಲರೂ ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ಮುಂದೆ ಅಡಿಯಿಡೋಣ. ಆ ಭಗವಂತನಾದಂತಹ ಶ್ರೀರಾಮನ ಅನುಗ್ರಹವು ನಮ್ಮ ಹೃದಯದಲ್ಲಿ ಸದಾ ಪ್ರಾರ್ಥಿಸ್ತಾ ನಡೆಯೋಣ. ಒಬ್ಬರಿಂದೊಬ್ಬರು ಅಸಮರ್ಥ ಸಮರ್ಥರು ನೀವು. ನಿಮ್ಮ ಪರಾಕ್ರಮವನ್ನು ನೋಡುವಾಗ ಮನಸ್ಸಿಗೆ ಆನಂದವಾಯಿತು. ಯುದ್ಧ ಗಣಕಾಗಿ ನಾನು ಮುಂದೆ ತಾನು ಮುಂದೆ ಅಂತೇಳಿ ಮುಂದಕ್ಕೆ ಹಾಕಿರಲ್ಲ. ಆಗಿವಾಗ ನಿಮ್ಮ ಉತ್ಸಾಹವನ್ನು ಕಂಡ ಆ ಶ್ರೀರಾಮನ ಅನುಗ್ರಹದಿಂದ ನಾವು ಕೈಗೊಂಡಂತಹ ಅಷ್ಟಮೇಧ ಯಾರದ ಯಾರು ಅತಿ ಶೀಘ್ರವಾಗಿ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಿರುವಂತಹ ಭರವಸೆ ನಗುಂಟು. ಆದ್ದರಿಂದ ಅಂಗ
ದುಃಖಾದೇಶ ಒಂದಲ್ಲ ಎರಡಲ್ಲ ಅಂಗ ಉಂಗ ಕಾಳಿಂಗ ಕಾಶ್ಮೀರ ಕಾಂಬೋಜ ಕಾಮರೂಪ ಕೇರಳ ಕೋಸಲ ಕಂಟಳ ಧರಣಿಪರ ದರ್ಪವನ್ನು ಚಲಾಡಲು ಅವರಿಂದ ಕಪ್ಪಕಾಣಿಕೆಯನ್ನು ಪಡೆದು ನಮ್ಮ ಅಯೋಧ್ಯೆಗೆ ಕಳಿಸಿಬಿಟ್ಟದಾಯಿತು. ಗೋತಂತವರು ಬಂದು ಕಾಲಿಗೆರಗಿ ನಮ್ಮ ಸೇವೆಯನ್ನು ಒಳಗೂಡಿಕೊಂಡು ನಮ್ಮೊಟ್ಟಿಗೆ ಬಂದಿದ್ದಾರೆ. ಬಹಳ ಸಂತೋಷವಿದೆ. ಹಾಗೆ ಮುಂದರಿತು ಹೋದಾಗ ಕೆಲವು ಕಡೆಯಲ್ಲಿ ನಮ್ಮನ್ನು ವಿರೋಧಿಸಿ ಸೋತುಬಿದ್ದಾರೆ. ಆ ಕೆಲವರು ಆ ಶ್ರೀರಾಮನ ಕರುಣಾ ಅರ್ಥವನ್ನು ಅರಿತು ಬಿಡಿದಾಕ್ಷಣೆಯಲ್ಲಿ ಆ ಕುದುರೆಯ ಹಣೆಯಲ್ಲಿರುವಂತಹ ಲೇಖನವನ್ನು ನೋಡಿ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿದ್ದಾರೆ. ಹಾಗೆಯೇ ಹಿಂಗೆ ರಾವಣನ ಭಾವನ ಅಂತಹ ಮಯಾಸುರ ಅವನ ಕುಮುದಿನಿ ಎಂಬಾತಳು ಸಮುದ್ರದ ಅಡಿಯಲ್ಲಿ ಮಯನಿಮಿತ್ತುವಂತಹ ಅರಮನೆಯನ್ನು ಕಟ್ಟಿ ಅಲ್ಲಿ ಬೆಳೀತಾ ಇತ್ತು. ಅಲ್ಲಿಗೆ ನಮ್ಮ ಕುದುರೆಗೂ ಹೋಯಿತು. ನಾರದರ ಮುಖೇನವಾಗಿ ಕುದುರೆ ಹೋದಂತಹ ಉದಂತದಿಂದ ನಾವು ಮಾಯಾ ನಗರವನ್ನು ಪ್ರವೇಶ ಮಾಡಿ ಅಲ್ಲಿ ಕೆಲವರ ಕಾರಣವಾಯಿತು. ತದ್ಬಳಿಕ ಕುಮುದಿನಿಯಿಂದ ಅವರು ನಮ್ಮ ವಿಷಯವನ್ನು ಆಯಿತು. ಕಪ್ಪ ಕಾಣಿಕೆಯನ್ನು ಪಾಲು ತಪ್ಪಿಸಿ ವಿಶೇಷವಾದಂತಹ ಬಲಪುಳ್ಳ ಅಷ್ಟವನ್ನ ನನಗೊಪ್ಪಿಸಿದ್ದಾಳೆ. ಆ ಬಾಣ ಮುಂದೆನೆಗೆ ನಿನ್ನ ಕೆಲಸಕ್ಕೆ ಬರ್ತದೆ ಅಂತೇಳಿ ಹಾಗೆ ಮುಂದಕ್ಕೆ ಹೋದಾಗ ಶ್ರೀರಮಣಿ ಈಶನೇ ಪರಮಾತ್ಮ, ಈಶನ ನೃತ್ಯ ಮತ್ಯಾರೂ ಇಲ್ಲ ಎಂಬಂತಹ ಒಂದೇ ಒಂದು ಆತನ ಮನದಲ್ಲಿ ಅಂಕವಾಗಿತ್ತು. ಆದರೆ ಹರಿಹರರಲ್ಲಿ ಭೇದವಿಲ್ಲ ಎಂಬುದನ್ನು ಕಾಳಗವಾಗಿ ತೋರಿಸಿ ಆ ಅರ್ಥವನ್ನು ಆತನಿಗೆ ಪ್ರಯೋಗ ಮಾಡಿದ ಅಕ್ಷರ ಅರ್ಥ ಮಾಡಿಕೊಂಡ. ಆ ಬಳಿಕ ನಮಗೂ ಎರಗಿ ನಮ್ಮೊಟ್ಟಿಗೆ ಮಣ್ಣು ಬಂದಿದ್ದಾರೆ. ನಿಮ್ಮಲ್ಲಿ ಒಂದು ಮಕ್ಕಳು ಹಾಕ್ತೇನೆ. ಹಾಗೆ ಧರಣಿಪರ ದರ್ಪವನ್ನು ತಲೆಬಡಿಯುತ್ತಾ ಬಂದವನ್ನಂತಹ ನಾವು ಒಬ್ಬರಿಬ್ಬರು ಪ್ರಾರ್ಥನೆಗಳು. ಇನ್ನು ಮುಂದೆ ನಾವು ಹೋರಲ್ಲಿ ಯಾರಾದರೂ ಧರಣಿಪರ ಕುದುರೆಯನ್ನು ಕಟ್ಟಿದೆ ಏನು ಮಾಡಿದ್ದೀವಿ? ಏನು ಅಭಿಪ್ರಾಯ? ಯೋಗ್ಯತೆ ಉಳ್ಳವರ ನಾವು ಯುದ್ಧವನ್ನು ಗೆಲ್ಲಿಸಿದ್ದೇವೆ. ಹೌದು, ಶ್ರೀರಾಮನ ಕೃಪೆಯಿಂದ ಇನ್ನು ಮುಂದೆ ಅಷ್ಟೇ ಭಯ ಬೇಡ. ಹೌದು, ಅದನ್ನು ಪ್ರಯೋಗ ಮಾಡಬೇಕು, ತೋರಿಸಿಕೊಳ್ಳಬೇಕು. ನಮ್ಮ ಪಡೆಯಲ್ಲಿ ನಿನ್ನಂತಹ ವೀರರು ಇದ್ದಾರೆ ಎಂಬುದನ್ನು ತೋರಿಸಿಕೊಟ್ಟರೆ ಮಾತ್ರ ಅದು ಚಂದ. ಅದಕ್ಕಾಗಿ ಇನ್ನಷ್ಟು ಆ ಶ್ರೀರಾಮನ ಅನುಗ್ರಹ ಮೇಲೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ವಿರೋಧಿಗಳನ್ನು ಸಭ ಪಡೆಯುವ ಏನು ಈಗ ಅರಸರು ಕುದುರೆಯನ್ನು ಕಟ್ಟಿದ್ದಾರೆ, ಅವರಿಗೆ ಸರಿಯಾದ ಪಾಠವನ್ನು ಕಲಿಸಿದ್ದೇವೆ. ಇನ್ನು ಮುಂದೆ ಯಾರಾದ್ರೂ ಕುದುರೆಯನ್ನು ಕಟ್ಟಿದ್ದಾರೆ ಅವರಿಗೆ ಸರಿಯಾದ ಪಾಠವನ್ನು ನಾನು ಅಲ್ಲ. ಈಗ ಪಾಠ
ಕೇಳದಿದ್ದ ಪಕ್ಕದಲ್ಲಿ ಹಲ ಹೊಡಿಯಬೇಕು ಬಡಿಬೇಕು ಅದೇ ಪಾಪ. ಇದರ ಮೊದಲು ನನ್ನ ಪರಾಕ್ರಮ ಏನೆಂದು ತಿಳಿದವನು ನೀನೆ. ಹೌದು ಹೌದು. ನಾವು ಯಾರ ಸೇವೆಗೆ ಹೊರಟವರು? ಹ, ರಾಮನ ಸೇವೆಗೆ. ಹ, ಈ ಭರತಖಂಡವೆಲ್ಲ ಹ. ರಾಮರಾಜ್ಯವಾಗಬೇಕು, ಓಹೋ. ರಾಮನ ಆಳ್ವಿಕೆಗೆ ಒಳಪಡಬೇಕೆಂಬ ಉದ್ದೇಶದಿಂದ ಹ. ನಮ್ಮ ಪ್ರಾಣದ ಹಂಗನ್ನು ತೆಗೆದು ಪ್ರಯತ್ನ ಮಾಡುತ್ತಾ ಇದ್ದೇವೆ. ಹೌದು. ನಮ್ಮ ಧರ್ಮದ ರಕ್ಷಣೆ, ಹ. ನ್ಯಾಯದ ರಕ್ಷಣೆ ಮಾಡುವುದಕ್ಕೆ ಹ. ರಾಮನಿಂದ ಒಬ್ಬನಿಂದಲೇ ಸಾಧ್ಯ ಎಂಬ ಹ, ವಿಚಾರ ನನ್ನದು. ಹ, ಹ. ಆದ್ರಿಂದ ನೀನು ಹೆದರುವುದು ಬೇಡ. ಅಲ್ಲ. ಪರಾಕ್ರಮದಲ್ಲಿ ನಿನಗೆ ನಾನು ಹೆದರಿಕೆ ಹೇಳಿದ್ದಲ್ಲ. ಹ. ನೋಡು, ಇಷ್ಟು ತನಕ ನಾವು ಕಾಳಗವನ್ನು ಮಾಡಿಕೊಂಡು ಬಂದಿದ್ದೀವಿ. ಹೌದು. ನೀವು ಆಯಾಸಗೊಂಡಿದ್ದೀರಿ. ಹ. ಆಯಾಸ ಆದಾಗ ನಿಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರವಾಗಿ, ಹ. ನಿಮ್ಮ ಹುರುಪನ್ನು ಹೆಚ್ಚಿಸೋಸ್ಕರವಾಗಿ ಹ. ಕೇಳಿದಂತ ಪ್ರಶ್ನೆಯೇ ಹೊರತು ಭಯದಿಂದ ಈ ಶತ್ರು ಖಂಡಿತ ಅಲ್ಲ. ಶತ್ರುವಿಗೆ ಹರಣಪ್ಪ ಕರೆಯುವುದು ನಾನು. ಹ. ಆದ್ದರಿಂದ ನನ್ನ ಶತ್ರು ಹರ ಅಂತೇಳಿ ಕರೆಯುವುದು. ಹ. ಮತ್ತೊಂದು ಮಾತು ನೋಡು, ಹ, ಹೇಳಿ. ನಾವು ಹೋದ ಸ್ಥಳ ರಾಮರಾಜ್ಯ ಆಗ್ಬೇಕು ಅಂತೇಳಿ ಹೌದು. ಇಷ್ಟು ತನಕ ಬಂದಲ್ಲೆಲ್ಲ ರಾಮರಾಜ್ಯ ಆಗುತ್ತಾ ಉಂಟು. ಹೌದು. ಈಗ ನಿಂತ ನೆಲ ಕೂಡ ಹ. ರಾಮರಾಜ ಇನ್ನೆಲ್ಲ ನಾಳೆ ಆಗ್ತದೆ. ಆದ ಕಾರಣ ಈಗ ಸಮಯ ಒದಗಿ ಬಂದಿದೆ. ಹೌದು. ಅದಕ್ಕೆಲ್ಲ ಉಂಟಲ್ಲ ಪುರುಷೋತ್ತಮನ ಅನುಗ್ರಹ ಬೇಕು. ಹ. ಆ ಪುರುಷೋತ್ತಮ ಇದ್ದಾಗ ಅದು ಬಹಳ ಹಿಂದೆ ಇರುವುದು. ಮುಂದೆ ಒಂದು ನಾನಿದ್ದೇನೆ ಅಂತೇಳಿ ಇದು ಹೇಳುವುದಿಲ್ಲ. ಇದು ಹಿಂದಿನಿಂದ ಬೆಂಬಲ, ಹಿಂದಿನಿಂದ ಸಹಕಾರ. ಹಿಂದಿನಿಂದ ಬೆಂಬಲ. ಬರೇ ಹಿಂದಿನಿಂದ ಬೆಂಬಲ ಈಗ ಇದ್ರೆ ಸರಿಯಾದ ಸಾಲದು. ದಾರಿಯಲ್ಲಿ ಸಾಗುತ್ತಾ ಇದೆ ರಾಮರಾಜ್ಯದ ಕನಸು. ಅದು ಹಿಂದಿನಿಂದ ಬೆಂಬಲ ಇದ್ರೆ ಸಾಲದು. ಹ. ಮುಂದೆ ಒಂದು ನಾನಿದ್ದೆ ಅಂತೇಳಿ ಏನಾದ್ರು ಅವರು ಬಂಡವಾಳ ಅಲ್ಲಿ ಹಾಕ್ಬೇಕು. ಹಾಗಾದ್ರೆ ಮಾತ್ರ ಇವರನ್ನು ನಮಗೆ ಬೆಂಬಲಿಸುವವರೆಲ್ಲ ಸೇರಿದವರೆಲ್ಲ. ಹೌದು ಹೌದು. ಆದ್ರೆ ಇವತ್ತು ಮುಂದೆ ಬಂದು ಬೆಂಬಲಿಸ್ತಾರೆ ನೀವು. ಅಲ್ಲ, ಇವತ್ತು ಬಂದ್ರೆ ಮತ್ತೆ ಮತ್ತೆ ಕಾಣುದಿಲ್ಲ. ಹಾಗಾಗಬಾರದು. ಅವರು ಇಲ್ಲಿ ಇರಬೇಕು. ಯಾವಾಗ ಬರ್ಬೇಕು? ಹೌದು. ಯಾಕಂದ್ರೆ ಈ ವೇದಿಕೆಯಲ್ಲಿ ಅವರೆಲ್ಲ ಇದ್ರೆ ನಮ್ಗೆ ಪ್ರೋತ್ಸಾಹ ಜಾಸ್ತಿ ಕೊಟ್ರೆ ದುಡ್ಡು ಜಾಸ್ತಿ ಆಗ್ತದೆ. ನೋಡು, ಆ ಗುರುವಿನ ಅನುಗ್ರಹ, ಆ ಪರಮಾತ್ಮನ ಅನುಗ್ರಹ, ಶ್ರೀರಾಮಚಂದ್ರನ ಒಲವೇ ಅದು ನಮ್ಮ ಮೇಲೆ ಸದಾ ಇದೆ ಅನ್ನುವಾಗ ಮತ್ತೆ ಬಳ್ಳಿಗೆ ಏಕೆ ಆ ದಯಾನಂದ ಅವರು ಇದ್ದಾರಲ್ಲ, ಯಾವಾಗಲೂ ದಯೆಯನ್ನು ತೋರಿಸ್ತಾ ಮುಂದೆ ಬರಲಿ. ಆದ ಕಾರಣ ಹೋಗೋಣವೇ ಮುಂದೆ. ಅಯ್ಯೋ, ಕುದುರೆಯು ಸಾಗುತ್ತಾ ಮುಂದಕ್ಕೆ ಬಂದುತ್ತಾ ಆ ಲಕ್ಷ್ಮೀರಮಣ ಅನುಗ್ರಹವು ನಮ್ಮ ಮೇಲಿದೆ. ಅಯ್ಯ, ನಮ್ಮ ಅಶ್ವಮೇಧದ ಸಮಯ ಎಷ್ಟಾಯ್ತೀಗ? 1 ವರ್ಷ ಪೂರ್ತಿಯಾಗುತ್ತಾ ಬಂತು. ನಾಳೆಗೆ ಅಶ್ವಮೇಧ ಯಾಗದ 1 ವರ್ಷದ ಪೂರ್ತಿ ಆಗ್ತದೆ. ಆದ್ರೆ ಪೂರ್ತಿಯಾಗದೆ ನಾವು ನಮ್ಮ ಅಯೋಧ್ಯೆಯನ್ನು ನಾವು ಸೇರುವ ಹಾಗಿಲ್ಲ. ಕುದುರೆ ಹೋದಲ್ಲಿ ನಾವು ಹೋಗಬೇಕು. ಹಾಗೆ ಕುದುರೆ ಮುಂದುವರಿತಾ ಮುಂದುವರಿತಾ ಬಂದದ್ದು ಎದುರೇನು ದೊಡ್ಡದಂತಹ ಗೊಂಡಾರಣ್ಯ. ಇದು ಅರಣ್ಯ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದು ನೋಡಿದೆಯೋ ಅಲ್ಲಿ ಆ ಹುಲಿಯ ಮರಿಯೊಂದು ದನದ ಹಾಲನ್ನು ಸೇವಿಸ್ತಾ ಇದೆಯಲ್ಲ. ಆ ಕಡೆ ನೋಡು, ದನದ ಕರುವೊಂದು ಹುಲಿಯ ಮರಿಯೊಡನೆ ಆಟವಾಡುತ್ತಾ ಇದೆಯಲ್ಲ. ಅದು 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 ಮುಂಗುಸಿಯು ಹಾಗೂ ನಾಗಬ್ರಹ್ಮನು ಒಟ್ಟಿಗೆ ಆಟ ಆಡ್ತಾ ಇದ್ದಾರೆ. ಆಗಿರುವಾಗ ಇದು ಈ ಅರಣ್ಯವು ಅರಣ್ಯ ಅಂತ ಹೇಳಲಿಕ್ಕಾಗುವುದಿಲ್ಲ. ಯಾರೋ ಒಬ್ಬ ಮಹಾತ್ಮನು ಮಹಾಪುರುಷನು ನಿನ್ನಂತಹ ಕಾಡು ಅಂತೇಳಿ ಅರ್ಥ ಮಾಡಿಕೊಂಡಿದ್ದೇವೆ. ಹುರುಸಾಗಿ ಬೆಳೆದಂತಹ ಹಾಡನ್ನು ನೋಡು, ಮನಸ್ಸಿಗೆ ಆನಂದವಾಯಿತು. ನಾವು ಬಹಳ ಕಳೆದಿದ್ದೇವೆ. ಕುದುರೆಯು ಹುರುಸಾದ ಮೇವನ್ನು ಕಂಡು ಮುಂದೆ ಹೋಗುತ್ತಾ ಇದೆಯಲ್ಲ. ಕುದುರೆ ಚಾಲಕನೇ ನಾವು ಹೇಳಿದ್ದೇವೆ, ಅಯ್ಯೋ
ಕುದುರೆಯ ರಕ್ಷಣೆಯನ್ನು ನೋಡಿಕೊಂಡು ಎಲ್ಲಿ ಹೋಗ್ತದೆ ಅಂತ ಹೇಳಿ ಆ ಕಡೆಗೆ ನಿನ್ನ ಕಣ್ಣಿಲ್ಲಿ ಅಂತ ಹೇಳಿದ್ದೇವೆ. ಆದ ಕಾರಣ ನಾವು ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯೋಣವೇ? ಏನಾದರೂ ವಿಶೇಷ ಇದ್ದರೆ ಒಂದು ನಿಂತರಂತೆ ಮಾತೆ ಸೀತಾದೇವಿಯ ಗರ್ಭಗುಡಿಯಲ್ಲಿ ಪುತ್ರರಾಗಿ ನಡೆಸಿದ್ದೇವೆ ನಾವು. ಅವಳಿಗೆ ಇಬ್ರಿ, ನಾನು ಮತ್ತು ಕುಶ ಅಣ್ಣ. ಹೌದು, ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳು ನಮ್ಮನ್ನು ಸಾಕಿ ಸಲಹಿ ದೊಡ್ಡದಾಗಿ ಮಾಡಿದ್ದಾರೆ. ಹೌದು, ಪ್ರೀತಿಯಿಂದ ನಾವು ಅವರನ್ನು ಅಜ್ಜ ಎಂಬುದಾಗಿ ಕರೆಯುತ್ತಾ ಇದ್ದೇವೆ. ಈ ಅಜ್ಜ ಮತ್ತೆ ಈಗ ಸುತ್ತಿನಲ್ಲಿ ಹೋಗಿರ್ಬೇಕು. ಹೌದಲ್ಲ, ಹೇಳುವಂತ ಸುತ್ತಿ ವರ್ಣಲೋಕಕ್ಕೆ ಹೋಗಿದ್ದಾರೆ. ವರ್ಣಲೋಕಕ್ಕೆ ಯಾಗ ಮಾಡ್ಲಿಕ್ಕೆ ಅಂತೆ. ಆದರೂ ನನ್ನ ಕುಶ ಅವನು ಸಾಯಿಲ್ಲ ಇವತ್ತು. ನಾವೇ ಹೇಳುವವರಿಲ್ಲ, ಕೇಳುವವರಿಲ್ಲ. ಆದರೆ ನಮ್ಮ ಅಜ್ಜ ಏನು ಹೇಳಿದ್ದಾರೆ ಹೇಳಿದ್ರು, ಹೂತೋಟವನ್ನು ಕಾಯಿರಿ ಎನ್ನುವ ಹಾಗೆ. ನೀವು ಹೂತೋಟ ಕಾದಿರಿ, ಹಾಗೆಲ್ಲೋ ಕಾಯಿರಿ, ರಕ್ಷಿಸಿಕೊಳ್ಳಿ ಎಂಬುದಾಗಿ ಕಾದುಕೊಳ್ಳಿರಿ. ಹೌದು, ಅವರಲ್ಲಿ ಕೋರಿಕೊಂಡಿದ್ದಾರೆ. ಹೇಳಿದ್ದಾರೆ, ಕೋರಿಕೊಳ್ಳಿಲ್ಲ, ನಮ್ಮ ಆದೇಶಿಸಿದ್ದು ನಮಗೆ. ಅಜ್ಜನ ಆದೇಶವನ್ನು ಪಾಲನೆ ಮಾಡತಕ್ಕದ್ದು ನಮ್ಮ ಕರ್ತವ್ಯ. ಮಾಡದೇ ಇದ್ದರೆ ಅಲ್ಲವಾ ಮಿತ್ರರೇ, ತಡ ಮಾಡುವುದು ಯಾಕಂತ ಹೂದೋಟಕ್ಕೆ ನಾವು ಬಂದಿದ್ದೇವೆ. ಯಾಕೆ ಏನಾಯ್ತು ನೋಡುವಾಗಲೇ ಗೊತ್ತಾಗ್ತದೆ. ಸರಿಯಿಲ್ಲ ಎಂಬುದಾಗಿ. ಅದು ಹೂದೋಟಕ್ಕೆ ನಾನು ನೋಡ್ಬೇಕಾ? ಹೂದೋಟಕ್ಕೆ ಎಂತದುಂಟು? ನಾಲ್ಕು ಪುಷ್ಪದ ಒಂದು ಮರ ಉಂಟು, ಒಂದು ಸರೋವರ ಉಂಟು, ಒಂದು 4 ಮರ ಉಂಟು, ಒಂದು 2 ಮಾವಿನ ಮರ ಉಂಟು. ಏನು ಬೇಕು ಮತ್ತೆ? ಏನು ಬೇಡ. ಅಲ್ಲ, ನೀ ಹೇಳಿದ್ರೆ ಮತ್ತೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುತ್ತದ? ಅಜ್ಜ ಹೇಳಿ ಹೋಗ್ತೇವೆ, ನಿನ್ನ ಜೊತೆ ಬಿಡಬಾರ್ದು, ಒಟ್ಟಿಗೆ ಇರ್ಬೇಕು. ಆದ್ದರಿಂದ ಅವರ ಮಾತನ್ನು ಕೇಳಿಕೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ. ನನ್ನ ಭೂತೋಟಕ್ಕೆ ಬಂದಿದ್ದೇವೆ ನಾವು. ಇಲ್ಲವ
ಕೆಲವರಿಗೆ ಆಗುದಿಲ್ಲ. ಅಲ್ಲಿ ನೋಡಂತೆ ಕೊಳದ ನೀರು ಕಲಕ್ಕೆ ಹೋಗ್ತದೆ. ಅದು ಹೀಗೆ ಅದನ್ನು ನೀರು ಕಲಕ್ಕೆ ಕಾರಣ ಏನು? ಅದು ಕಲಂಕೋದಿ ಆಗಿ ಹೋಗ್ತದ. ಏ ಹಾಗೆಲ್ಲವೂ ಮತ್ತೆ ಅಡಿಯಲ್ಲಿ ನೀರಿದ್ರೆ ಕಲಕ್ತದ. ನಾನು ಕೇಳಿದೆ, ನಾನು ಈಗ ಒಂದ್ಸಲ ತಿರುಗಾಡಿ ಹೋಗುವಾಗ ಅದು ನೀರಿನಲ್ಲಿ ಇದ್ರೆ ಕಳಂಕಿ ಬಿಡುತ್ತದೆ. ಹೌದಾ? ಗೊತ್ತಿಲ್ಲ, ನಾವು ತಿರುಗಾಟ ಮಾಡಿದಾಗ ನಮ್ಮಲ್ಲಿ ಕೆಲವು ಗುರುಗಳಿದ್ದಾರೆ. ಈ ನೀರು ಕಳಕಲಿಕ್ಕೆ ಕಾರಣ ಏನು ಗೊತ್ತಾ? ಏನು? ಯಾರೋ ಯಾರೋ ನಾವಿಲ್ಲದ ಸಮಯ ಸಂದರ್ಭ ಯೋಚನೆ ಮಾಡಿ ಸ್ನಾನ ಮಾಡಿ ಹೋಗಿ ಈಜಾಟ ಸ್ಪರ್ಧಿಸಿದ್ರೆ ಎಲ್ಲ ಈಜಾಡಿ ಹೋಗಿದ್ರೆ ನೀನು ಈಜಾಡಿ ಹೋಗಿದ್ಯಾ? ನಾನು ಈಗಾಗಲೇ ಗೊತ್ತೇ ಇಲ್ಲದ್ರೆ ಹೋಗುದೇ. ನೀನು ಹುಡುಗಿ ಸಾಯಿಸಿ ಮಗ ನನಗೆ ಅಪ್ಪ ಎಲ್ಲ ಸಾಲುದಿಲ್ಲ. ಇಲ್ಲದಿದ್ದರೆ ನಡೀತಾರೆ, ತಾಯಿ ಇಲ್ಲದಿದ್ರೆ ಆಗುದಿಲ್ಲ. ಅಪ್ಪ ಎಲ್ಲ ದೋಷ ಇಲ್ಲ. ಓ. ಇದು ನರ ಮನುಷ್ಯರ ಗೊತ್ತಲ್ಲ. ಎರಡು ಕಾಲಿತ್ತಲ್ಲ, ನಾಲ್ಕು ಕಾಲು ನಾಲ್ಕು ಪಾದ. ಯಾರೋ ಪಿರಾನಿ ಅಲ್ಲವೋ? ಪ್ರಾಣಿ. ಅದೇ ನಾನು ಹೇಳಿದ್ದು, ಅದು ದೊಡ್ಡದಾಗಿ ಅಷ್ಟೇ. ಮುಂದೆ ಹೋಗಿ ನೋಡುವ. ದೂರದ ಕಾಣುತ್ತಾ ಇದೆ ಅಲ್ಲ. ಅದೆಂತದ್ದು? ಬಿಳಿಯ ಕುದುರೆ. 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 ಹೌದು. ಅಶ್ವ ಎಂಬ ಕುದುರೆ ಎಂಬ ಹಯ ಎಂಬ ಕುದುರೆ ಗೋಚರಿಸುತ್ತದೆ. ಅದನ್ನು ನೋಡುವಾಗ ನೋಡುವಾಗ ಸಾಮಾನ್ಯ ಕುದುರೆಯಾಗಿ ಕಾಣುತ್ತದೆ. ಸಾಮಾನ್ಯದ ಕುದುರೆ ಅಲ್ಲ, ಶೃಂಗಾರವಾಗಿ ಅಲಂಕರಿಸಿದ್ದಾರೆ ಅದನ್ನು. ಅದರ ಹಣೆಯಲ್ಲಿ ಇರ್ತದೆ, ಅದು ಬಂಗಾರ ಮರದ್ದಲ್ಲ. ನಮ್ಮ ಈ ಹೂತೋಟವನ್ನು ಹಾಳು ಮಾಡಿದ ಅದೇ ಆಗಿರಲು ಅದನ್ನು ಬಿಡಬಾರ್ದು. ಅದನ್ನು ಬಿಡುವುದು. ಅದನ್ನು ಏನು ಮಾಡುದು? ಮೊದಲು ಅದರ ಹಣೆಯಲ್ಲಿ ಏನಿದೆ ಎಂಬುದನ್ನು ನೋಡುವ. ಹಣೆ ಬರ. ಹೌದು. ಹಣೆ ಬರ ಎಂದು ಆ ಕುದುರೆ ಹಣೆಯಲ್ಲಿ ಹಣೆ ಬರ. ಅದೆಂತದ್ದು? ಇದಕ್ಕೆ ಎಂತ ಉಂಟು? ಒಳ್ಳೆ ಒಳ್ಳೆ ಒಳ್ಳೆಲ್ಲ ಎಂತದ್ದು ಬರೆದಿದ್ದಾರೆ. ನನಗೆ ಗೊತ್ತುಂಟು. ಅದಕ್ಕೆ ನಾನು ಈ ಕಡೆ ಬರೆಯಲಿಯೂ ಉಂಟು. ಬರೀಲಿಕ್ಕೆ ಬರ್ತದೆ, ಓದ್ಲಿಕ್ಕೆ ಬರ್ತದೆ. ಹೌದಾ? ವೀರ ವಿತರಣ ದೂರ ವಿನಯದ ರಾಮನಾಮದ ನೀರ ವೀರ ಮೊದಲಾಗಿ ಭಕ್ತಿಶ್ರೀ ಎಂದು ಬರೆದಿದೆ. ಹಾಗಾದ್ರೆ ಒಳ್ಳೆ ಮನುಷ್ಯ. ಇದು ಸೂಚನೆಗೆ ಸರಿ. ಎಲ್ಲ ಒಳ್ಳೆದಿದೆ. ಹೇಗೆ ಬರೀತಾರೆ ಗೊತ್ತಾ? ವೀರ ವಿತರಣ ಶೂರ ವಿಜಯ ಸಂಪುಲಸಾರ ಧಾಮಕಧೀರ ಸರದಿಯಂತೆ ಗಂಭೀರ ಸ್ವಭಾವವುಳ್ಳವನು ವೈರಿ ಎನ್ನುವ ಆನೆಗಳ ಹಿಂಡಿಗೆ ನಿಮ್ಮ ಸದೃಶನಾದವನು ದೇವತೆಗಳಿಂದಲೂ ಒಳಿಂದಿಸಲ್ಪಡುವವನು ಈತ ಈತ ಸಾಮ್ಯಕಪುರದ ಅರಸ ಸಾರ್ವಭೌಮನಂತೆ ಶ್ರೀರಾಮಚಂದ್ರನಂತೆ ಹಿಂದೆ ಏನಿದೆ ನೋಡೋಣ. ಬ್ರಹ್ಮ ಹತ್ಯ ದೋಷದ ನಿವಾರಣೆ ಬೇಕಾಗಿ ಯಾಗವನ್ನು ಕೈಗೊಂಡಿದ್ದಾರಂತೆ. ಆ ಯಾಗದ ವಾಜಿಯನ್ನು ಊಹಿಸಿ ಬಿಟ್ಟಿದ್ದಾರೆ. ವಾಜಿಯ ಹಣೆಯ ಹಾಗೆ ಅಲ್ಲ, ವಾಜಿ ಅಂದ್ರೆ ಕುದುರೆ. ಇದು
ಪ್ರಜ್ಞಾಶ್ವ ಒಳ್ಳುಳ್ಳ ಭಟರು ಅದೇನಿಂದ ತರುವುದು ಈಗ ಕೋಲ್ಕೊಂಡಿನಿಂದ ತರುವುದು ಹಾಗಲ್ವ ಹಾ. ಒಳ್ಳುಳ್ಳ ಭಟರು ಅಲ್ಪ ನನಗೆ ಕೋಲ್ಪು ಅಂತ ಕೇಳಿ ಬಟನೆಯಿಂದ ಹುಡುಕುದೀಗ ಎಲ್ಲಿದ್ದಾರೆ ಬಟನ್ಗಳು ಹಾಗೆ ಅಲ್ಲೋ ಒಳ್ಳುಳ್ಳ ಭಟರು ಗಟ್ಟಿ ಬಟರು ಬಟರು ಶಕ್ತಿಶಾಲಿಗಳು ಅವರು ಹುಡುಕುದು ಬಹಳ ಕಷ್ಟ ನನ್ನಿಂದ ಆಗಲಿಲ್ಲ ಅವರು ಹುಡುಕಿ ನಾನೆಂದು ಹೋಗುವುದು ಪರಿಪೂರ್ಣ ಶಕ್ತಿಗಾರರು ಎಲ್ಲಿದ್ದಾರೆ ಅಂತ ನಾನು ಎಲ್ಲಿಂದ ತರಲಿ ಗಟ್ಟಿ ಕಾದಾಡುವರೆ ಬಲಹೀನನಾದವರು ಪುಟ್ಟ ಕಾಣಿಕೆಯನ್ನು ಕೊಟ್ಟು ಅದಾದ್ರೆ ಬೇಕಾದಷ್ಟು ನಾನು ಕೊಟ್ಟೆ ನಮ್ಮ ಸರೋವರದಲ್ಲಿ ಬೇಕಾದಷ್ಟು ಉಂಟು. ಏನು ಒಂದು ಎರಡು ಮೂರು ಕಪ್ಪೆ ಅಲ್ವಾ ಹಾಗೆಲ್ಲ ತಪ್ಪ ಕಾಣಿಕೆ ಕಾಣಿಕೆ ನಾವಿಲ್ಲಿ ಪೂಜೆ ಮಾಡ್ತೀವಿ. ಹೌದು ಬಲಹೀನರಾದವರು ಮಾತ್ರ ನಾವಲ್ಲ ಒಟ್ಟು ಶರಣಾಗಬೇಕಾಗಿ ಓಲೆಯಲ್ಲಿ ಒಕ್ಕಣೆ ಓಹೋ ಹೀಗೆನಾ ಇದಕ್ಕೆ ಉತ್ತರ ಏನು ಬಂದರೆ ನಿಮ್ಗೆ ಅಷ್ಟು ಸಿಟ್ಟು ಬರುವುದು? ಸಿಟ್ಟು ಬರದಿದ್ದರೆ ಮತ್ತೆ ಕಾರಣ ಇದೆ ಅಲ್ವಾ ಅದರಲ್ಲಿ ಏನು ಬರೆದಿದ್ದಾರೆ ಏನು ಬಂದಿದ್ದಾರೆ ಬಲಹೀನರಾದವರು ಶರಣಾಗತ ತಪ್ಪ ಕಾಣಿಕೆಯನ್ನು ಒಟ್ಟು ಶರಣಾಗಬೇಕಂತೆ ಶರಣು ಶರಣಯ್ಯ ಅಂತ ಹೇಳ್ಬೇಕಾ? ಅದರಲ್ಲಿ ಹಾಗೆ ಬರೆದಿದ್ದಾರೆ ಇದಾಗಿ. ನಮ್ಮಿಂದಾಗಿ ಅದು ಹೋದಾಗೆ ನಾವು ಹೇಗೆ ಇದ್ದೇವೆ ಹೇಗೆ ಮತ್ತೆ ನೀವೆಷ್ಟು ಗಟ್ಟಿ ಮುಕ್ತಾಗಿತ್ತು ಹಾ, ಮತ್ತೆ ಬಿಡಬಹುದೇ ಆ ಕುದುರೆಯನ್ನು ಕಟ್ಟ ಹಾಕಬೇಕು ಎನ್ನುವಂತಹ ಆಟ ನಮಗೆ ಗಟ್ಟಿ ಹಾಕೋದು ಹೌದು ಅದಕ್ಕೆ ಹಕ್ಕಬೇಕಲ್ಲ ಯಾವುದರಿಂದ ಗಟ್ಟಿ ಹಾಕುವ. ಮಿತ್ರ, ಕುದುರೆಯನ್ನು ಕಟ್ಟಿ ಹಾಕಲಿಕ್ಕೆ ಕೊರತೆಯ ಅಲ್ಲಿ ನೋಡಿ ಕಾಣುತ್ತಿದ್ದೇನೆ ಮರದ ಬಳ್ಳಿ ಮರದ ಬಳ್ಳಿ ಮರದ ಬಳ್ಳಿಯನ್ನು ಅದು ಮರದ ಬಳ್ಳಿ ಅಲ್ಲ ಹಾ. ನಮ್ಮ ವೈರಿಗಳಿಗೆ ಹಾ. ಮರಣದ ಬಳ್ಳಿ ಆಗಿರಬೇಕು ಅದೇ ಹಾಗೆ ನಾವು ಬಿಡುತ್ತೇವೆ ಅವರನ್ನು ಆ ಕುದುರೆಯನ್ನು ಹಿಂಬಾಲಿಸಿಕೊಂಡು ಬರುವವರಿದ್ದಾರೆ ಆ ಮರದ ಬಳ್ಳಿಯನ್ನು ಬಿಗಿಬೇಕು ಅದನ್ನು ಕಡಿಬೇಕು ಕುದುರೆಯನ್ನು ಕಟ್ಟಬೇಕು ಇಲ್ಲಿ ಯಾವುದೇ ಕಟ್ಟುದು ಕದರಿ ಬಾಳೆ ಗಿಡ. ಬಾಳೆ ಗಿಡ ಕಟ್ಟಿ ಉಂಟು ಸುಮ್ಮನೆ ನಿಂತದ ಅದು ಬಿಚ್ಚಿಕೊಂಡು ಹೋದ್ರೆ ಅದಕ್ಕೆಲ್ಲ ಬೇಕಾದ ಉಪಯೋಗಗಳು ಇದು ಹೌದು ಅದು ಸ್ವಲ್ಪ ಹೆದರಿಕೆ ಆಗ್ತಾ ಉಂಟಲ್ಲ ಯಾಕೆ? ಏನಾದ್ರು ಅವರ ಕುದುರೆ ದೊಡ್ಡವರ ಕುದುರೆ ಅಂತ ಮೊದಲೇ ಅದು ಬಂಗಾರದ ದೊಡ್ಡವರ ಕುದುರೆ ಅದೇ. ಎಲ್ಲಿಯಾದ್ರೂ ಕಷ್ಟ ಬಂದ್ರೆ ಕಷ್ಟ ಬಂದರೆ ಏನು ಮಾಡುದು ಹೌದು ಸ್ವಲ್ಪ ಹೆದರಿಕೆ ಆಗ್ತದೆ ನನಗೆ ಚಿಂತೆ ಬಿಡು ಯಾಕೆ ನಾನಿದ್ದೇನಲ್ಲ ಹೀಗೆ ಹೌದು ನೀವೆಲ್ಲಕ್ಕೆ ಮುಂದುವರಿ ಯಾವುದೇ ಕಷ್ಟ ಬಂದರೂ ಸಹ ಹಾ. ಅದರನ್ನು ಎದುರಿಸುವಂತಹ ಶಕ್ತಿ ಹಾ. ನನಗಿರುವಾಗ ನಿಮಗೆ ಯಾಕೆ ಹೆದರಿಕೆ ಅದೆಲ್ಲ ವಿಷಯ ಹೌದು ಎಲ್ಲಿಯಾದ್ರೂ ಅಜ್ಜನಿಗೆ ಗೊತ್ತಾಗ ಅಜ್ಜ ಕೋಪ ಮಾಡಿಕೊಂಡು ಏನು ಮಾಡುವ ನೀನು ಸುಧಾರಿಸಿಕೊಳ್ಳುದು ನಾನು ಏನಾಗಲಿಕ್ಕಿಲ್ಲ ಮೊದಲೇ ನನ್ನನ್ನು ಕಂಡ್ರೆ ಅಜ್ಜ
ಅರ್ಜೆಂಟ್ ಆಗುದು. ನಾನು ಇಷ್ಟು ವರ್ಷ ಇದ್ದು ಮುಂದುವರಿಯುದಿಲ್ಲ ಅಂತ ಕೊಟ್ಟುಕೊಂಡಿರ್ತಾರೆ. ಇಲ್ಲದ್ದು ನಾನು ನಿಮಗೆ ಪ್ರೋತ್ಸಾಹ ಮಾಡಿದ ಗೊತ್ತಾದ್ರೆ ಮತ್ತೆ ಅದು ಓದಿದ್ದು ಅದನ್ನು ನಾನು ನೋಡ್ಕೊಂಡು ಹಾಗಾದ್ರೆ ಕೆಲಸ ಅಲ್ಲ ಎಂತ ಆವಾಗ ನಾನು ಇರ್ತೇನೆ ನಿನ್ನೊಟ್ಟಿಗೆ ಇರ್ಲಿಲ್ಲ. ನಮ್ಮ ಕುದುರೆ ನಾನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದಿರುವಂತ ಏ ಕುಂಟ ಮಾರಾಯ, ಏನೋ ಗಂಡ ನೀನು ಮಾತ್ರ. ಯಾರು ನೀನು? ಯಾರಪ್ಪ ನೀನು? ನಾನು ಯಾರಪ್ಪ ಅಲ್ಲ, ನನ್ನ ಅಪ್ಪನ ಮಗ ನಾನು. ಯಾರಪ್ಪ ನೀನು ಯಾರು ಅಂತ? ನಾನು ಯಾರಂತ? ಹೌದು. ನಾನು ಕಾಯುವವ. ಹ? ಕಾಯುವವ ಎಲ್ಲಿ? ಇಲ್ಲಿ ಅದು ಎಲ್ಲಿ ಹೋಗ್ತದೆ ಅಲ್ಲಿ ಕಾಯುತ್ತೇವೆ. ಬೆಂಗಾಲಿಗೆ ಬಂದವ. ಎಲ್ಲರನ್ನು ಕಾಯ್ದು ಕುದುರೆ ಬೆಂಗಾಲಿಗ. ಬೆಂಗಾಲಿಗ? ಹೌದು. ನೋಡುವಾಗ ಕಾಣುದು ನೀನು ಬೆಂಗಾಲಿಗ ಅಂತೇಳಿ. ಇವ್ನು ಕುದುರೆ ಕಾಯುವವ. ಕುದುರೆಯನ್ನು ನೋಡಿಕೊಂಡಿರುವವನು. ಆದ್ರೆ ನಾನು ಎಲ್ಲಿಂದ ಬಂದದ್ದು ನಾನು ನೀನು? ಸ್ವಲ್ಪ ವಿಶ್ರಾಂತಿ ಪಡೆಯುವಂತೆ ನಾನು ಸ್ವಲ್ಪ ಅಲ್ಲಿ ಮಲಗಿಕೊಂಡಿದ್ದೇನೆ. ನನ್ನ ಕುದುರೆ ಎಲ್ಲಿ ಹೋಯ್ತದೆ? ನಿನಗೆ ಸಂಬಳ ಕೊಡುವವರ ಗತಿಯೇ. ಇವ ಕೆಲಸ ಮಾಡುದು ಬಿಟ್ಟು ಹೋಗಿ ನಿದ್ದೆ ಮಾಡ್ತೀಯಾ? ಮಧ್ಯಾಹ್ನಕ್ಕೆ ಎಂತ ತಿಂದಿ? ನಿಮ್ಗೆ ವಿಷಯ ಗೊತ್ತುಂಟಾ? ಕುದುರೆ ಓಡಿದಷ್ಟೇ ನಾನು ಓಡ್ಬೇಕಾಗ್ತದೆ. ಅದು ನಾನು ಓಡಿ ಅಂತೂ ಆಯಸ ಆಗುದಿಲ್ವಾ? ನೀನು ಧರ್ಮಕ್ಕೆ ಸಂಬಳ ತಗೊಂಡು ನೋಡು, ಧರ್ಮಕ್ಕೆ ಸಂಬಳ ಕೊಡುತ್ತಾರೆ ಅಂತಲ್ಲ, ಅದು ಅಷ್ಟೇ ಕೆಲಸ ಮಾಡ್ತೇನೆ ನಾನು. ಇನ್ನು ನೋಡು, ಆ ಕುದುರೆಗೆ ಉಂಟಲ್ಲ, ನಾನು ಆಲೋಚನೆ ಮಾಡಿದೆ. ಅಲ್ಲಿ ತೋಟದಲ್ಲಿ ಉಂಟಲ್ಲ, ಹುಲ್ಲು ಹೂವು ಮರ ಎಲ್ಲ ಉಂಟು. ಅದನ್ನು ತಿಂದು ಅಲ್ಲಿ ಅದು ಆಯಸವಾಗಿ ಕೂತ್ಕೊಂಡರೆ ನಾನು ಸ್ವಲ್ಪ ವಿಚಾರಣೆ ಪಡೆಯುತ್ತೇನೆ ಅಂತ. ಎಲ್ಲ ಪಾಪಿ ಕುದುರೆಯಲ್ಲಿ ಅದು ಕೂತ್ಕೊಳ್ಳೋದು ಉಂಟೆ. ಇಲ್ಲ, ಅದು ತಿಂದು ಅದು ಮಲಗುವುದು ಕೂಡ ಇಲ್ಲ. ಇವನಿಗೆ ಕುದುರೆಯನ್ನು ಹಾಕುವವ ನೀನು. ಹೌದು. ಅದರ ವಿಷಯ ಎಲ್ಲವೂ ನಿನಗೆ ಗೊತ್ತಿರಬೇಕಿತ್ತು. ಹೌದು. ಏನು ಮಾತಾಡ್ತಾ ಇದ್ದೀಯ? ಏನು? ಕುದುರೆಯನ್ನು ಎಲ್ಲೆಲ್ಲಿ ಬಿಟ್ಟು ಎಲ್ಲೆಲ್ಲಿ ಮಲಗುತ್ತೇನೆ. ಹೌದು, ಏನಾಯ್ತು ಈಗ ನನ್ನ ಕುದುರೆ? ಏನಾಯ್ತಾ ನೋಡಲ್ಲಿ ನಮ್ಮ ಹೂತೋಟವನ್ನೆಲ್ಲ ಹಾಳುಗಡೆ. ಅದು ನನ್ನ ಕುದುರೆ ಹಾಳು ಮಾಡಿದಾಗ ನಾನೇನ್ ಮಾಡ್ಬೇಕು? ನಾನು ಕಟ್ಟಿದ್ದೆ ಯಾಕೆ ನೀವು ಅಂತ? ಇವನಿಗೆ ಕೆಲಸ ಮಾಡುವ. ಇವನ ಕೆನ್ನೆಗೆ 4 ಬಾರಿ ಆ ಕುದುರೆಯನ್ನು ಕಟ್ಟಲಿಕ್ಕೆ ನಿಮಗೆ ಸಾಮರ್ಥ್ಯ ಅದಕ್ಕೆ ಸಾಮರ್ಥ್ಯವೇ ಕುದುರೆ ಕಟ್ಟಲಿಕ್ಕೆ. ಆ ಕುದುರೆ ಹಣೆಯಲ್ಲಿ ಏನು ಬರ್ತದೆ ಅಂತ ಗೊತ್ತುಂಟಲ್ಲ ನಿಮಗೆ? ಅದನ್ನು ಓದಿಕೊಂಡಿಯೇ ನಾವು ಅದು ಕಟ್ಟಿದ್ದೇವೆ. ಧರ್ಮಕ್ಕೆ ಕಟ್ಟಿದ್ದಲ್ವಾ? ಸಾಮಾನ್ಯ ಮನುಷ್ಯ ಕಟ್ಟಿದ್ದ ಕುದುರೆ ಅಲ್ಲ ಅದು. ಮತ್ತೆ ನಮ್ಮ ರಾಜ್ಯದ ಬಿಟ್ಟಂತ ಅರಸರು ಬಿಟ್ಟಂತ ಕುದುರೆ. ಆ ಕುದುರೆ ಯೋಗ್ಯತೆ ಏನು ನಿಮಗೆ ಕಟ್ಟುವಂತ ಹಣೆಬಾರಾದರೆ? ಆ ಕುದುರೆ ಏನು ಯೋಗ್ಯತೆ? ನಿನ್ನ ಹಣ ಬರ ಏನು ಈಗ ಗೊತ್ತಾಯ್ತು. ಧರ್ಮಕ್ಕೆ ಸಂಬಳ ತೆಗುವ ಬಾರಿಸುವ ಏನು ಮಾಡ್ತೀನಿ? ನಾನು ಅರಸನ ಹೆಸರು ಕೇಳಿದ್ರೆ ಉಂಟಲ್ಲ, ನೀವು ಒಮ್ಮೆಲೆ ಪ್ರಾಣ ಬಿಟ್ಟು ಸಾಯ್ತು. ಒಮ್ಮೆಲೆ ಪ್ರಾಣ ಬಿಟ್ಟು ಸಾಯ್ತೆ. ಸತ್ತ ಮೇಲೆ ಪ್ರಾಣ ಬಿಡ್ಲಿಕ್ಕೆ ಆಗುದಿಲ್ವಾ? ಅದು ಆಗುದೇ ಮೊದಲು ಪ್ರಾಣ ಬಿಡುದಲ್ಲ, ಮತ್ತೆ ಪ್ರಾಣ ಬಿಡುವುದಿಲ್ಲ. ಈಗ ಪ್ರಾಣ ಬಿಡ್ಲಿಕ್ಕೆ ನೀವು ಬಿಡಬೇಕಾಗಿತ್ತು. ಹೌದಾ? ಹೌದು. ಆ ಕುದುರೆಯನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟಿದ್ದನ್ನು ಬಿಟ್ಟರೆ ಒಳ್ಳೆಯದು. ನಿಮ್ಮ ಕೆನ್ನೆಗೆ ಮುಚ್ಚಬಾಯಿ. ಯಾರು ನಿನ್ನ ದೊರೆ? ಯಾರು ಅವರನ್ನು ಕರೆ. ನಮ್ಮ ದೊರೆಯನ್ನು ನಾವು ಬಹಳ ಹೊತ್ತಾಯ್ತು. ಕುದುರೆಯಲ್ಲಿ ಸಾಕಾಯ್ತಪ್ಪ, ಸಾಕಾಯ್ತು ನನಗೆ. ನನಗಿನ್ನು ಬೇಡ ನಿಮ್ಮ ಕೆಲಸ, ನಾನು ಹೋಗ್ತೇನೆ. ಎಲ್ಲಿಗೆ? ನನಗೆ ಆಯ್ತು, ಒಂದು ದಿನ ನಿಲ್ಲುವುದು ಸಾಧ್ಯ. ಏನು ಕೊಟ್ಟಿರಲ್ವಾ? ನಿಮ್ಮನ್ನೆಲ್ಲ ನಾನು ಹಿಡ್ಕೊಂಡು ಬಂದವು. ಹಾಗೆಯೋ ನೋಡಿ ಸ್ವಾಮಿ, ನಂದು ಹೀಗೆ ರೀತಿ ನೋಡು, ಸಂಬಳ ಕೊಡುವವರೆಲ್ಲ ಇದ್ದಾರೆ. ಹೌದಾ? ಹೌದು, ಈ ಸಲ ಗಟ್ಟಿ ಅದೇ ಕಾಲಕ್ಕೆ ಬರ್ತಾರೆ. ಇದೇ ನಿನ್ನ ಅವಸ್ಥೆ.
ಒಡೆಯ ಹಾ. ಆ ಕುದುರೆಯನ್ನು ನಾನು ಬೆಂಗಾಳಿಗನಾಗಿ ಹೋದವರು ನಾನು ಆ ಇದು ಕುದುರೆ ನಿಜ. ಒಡೆಯ ಅವ್ರು ಕಟ್ಟಿ ಹಾಕಿದಾರಲ್ಲ ಒಡೆಯ. ನಿಜ ಅದು. ಅಲ್ಲ ಇವತ್ತು ಬೇಡ ಇದು. ಆಯ್ತು ಆಯ್ತು. ಅಲ್ಲ ಕುದುರೆಯ ಬೆಂಗಾವಲಿಗೆ ಹೋದವನು ನೀನು ಹೌದು. ಏನಾಯ್ತು ಕುದುರೆಯಲ್ಲಿ ಇದು ನಿನ್ನ ಅವತ್ತ ಹೀಗಾಗಲು ಕಾರಣ ಒಡೆಯ ಒಡೆಯ ಈಗ ಸ್ವಲ್ಪ ಧೈರ್ಯ ಬಂತು. ಆಗುತ್ತೆ. ಅಷ್ಟು ಕೊಟ್ಟಿದ್ದಾರೆ ನನಗೆ. ಹೌದಾ ಒಡೆಯ ನಮ್ಮ ಕುದುರೆ ಉಂಟಲ್ಲ ಹೋಗ್ತಾ 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 ಕಾಡ ಗುಡ್ಡೆಯನ್ನು ಸೇರಿಕೊಂಡಿತ್ತು. ಸೇರಿಕೊಂಡಂತ ಕುದುರೆಯನ್ನು ನಾನು ನೋಡೇ ಕೊಂಡಿದ್ದೆ. ಅದೊಂದು ದೇಶವನ್ನು ಹುಡುಕಿ ಅದು ಅಲ್ಲಿ ಕಾಡಲ್ಲಿ ಹೌದು ಆ ಕಾಡಿನ ಒಳಗೆ ಹೋದ ಕುದುರೆಯನಿಗೆ ಕಾಣಲಿಲ್ಲ ನನಗೆ. ಮತ್ತು ಮುಂದೆ ಮುಂದೆ ಹೋದೆ. ಹೌದು ಅಲ್ಲಿ ಅಲ್ಲಿ ಒಂದು ಬಾಲಕ, ಸಣ್ಣ ಒಬ್ಬ ಬಾಲಕ. ಇಷ್ಟು ಸಣ್ಣ? ಹೌದು ಇಷ್ಟೇ ಸಣ್ಣ ಬಾಲಕ. ಕಾಡಲ್ಲಿರುವಂತ ಆಶ್ರಮದಲ್ಲಿಯವರು ಆ ಬಾಲಕ ಒಬ್ಬ ಬಂದು ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದ ಒಡೆಯ, ಕಟ್ಟಿ ಹಾಕಿದ. ನಿಮಗೆ ನಾಚಿಕೆ ಆಗುದಿಲ್ವ? ಅವನು ನಮ್ಮಷ್ಟಿಗೆ ಇಷ್ಟ ತನಕ ತಿರುಗಾಡಿದವ ನೀನು. ನಮ್ಮ ಪರಾಕ್ರಮದ ಬಗ್ಗೆ ನಿನಗೊತ್ತುಂಟು. ನೀನು ಕೂಡ ಸಾಮಾನ್ಯದವನಲ್ಲ, ಸಣ್ಣ ಬಾಲಕನೋರ್ವನು, ಆಶ್ರಮವಾಸಿಯು. ಒಂದು ಕುದುರೆಯನ್ನು ಕಟ್ಟಿರುವಾಗ ಹೌದೇನು? ಒಡೆಯ ನಿನ್ನ ಕೈಕಾಲನ್ನು ಕಟ್ಟಾಕಿದ. ನಾನು ಬೆದರಿಸಿದೆ ಅವರಿಗೆ, ನಾನು ಸುಮ್ಮನೆ ಬಿಡ್ಲಿಲ್ಲ. ಏನಾಯ್ತು? ನಾನು ಹೇಳಿದೆ ಈ ಕುದುರೆಯನ್ನು ಕಟ್ಟಲಿಕ್ಕೆ ಸಾಮರ್ಥ್ಯ ನಿಮಗೆ ಎಲ್ಲಿಂದ ಬಂತು? ಯಾರು ಕೊಟ್ಟರು ಈ ಕುದುರೆಯನ್ನು ಕಟ್ಟುದು? ಯಾರು ನಮ್ಮ ಅರಸನ್ನು ನೋಡಿದರೆ ನಿಮ್ಮ ಎದೆಯನ್ನು ಸೀಳಬಹುದಂತ ಹೇಳಿದೆ. ಅದಕ್ಕೂ ಅವರು ಬೆದರಲಿಲ್ಲ. ಮತ್ತೆ ಕೇಳಿದೆ ನಿಮ್ಮಲ್ಲಿ ಬಲ್ಬ್ ಇತ್ತ? ನಾವು ಹೌದು ಆ ಕುದುರೆ ಹೌದು ನಾವು ಹಾಗೆ ಬರ್ತಿದ್ದೇವಲ್ಲ, ಬಲ್ಬ್ ಇದ್ದವರು ಬಲ್ಬುಳ್ಳ ಭಟರು ಕಟ್ಟಿ ಕಾದುವುದು. ಅವರಲ್ಲಿ ಬಲ್ಬ್ ಉಂಟಂತೆ ಒಡೆಯ. ಅಲ್ಲವಿದೆ. ಹೌದಂತೆ. ಹೌದಾ? ಅದಕ್ಕೆ ನಾವು ಕಟ್ಟಿದ್ದೆವು. ನಿಮ್ಮ ಕಪ್ಪ ಕಾಣಿಕೆಗೆ ನಾವು ಹೆದರುವ ಹುಡುಗ ನಾನಲ್ಲ. ಬೇಕಾದರೆ ನಿನ್ನ ಒಡೆಯನಿಗೆ ತಿಳಿಸು. ಇಲ್ಲ ಇಲ್ಲದಿದ್ದರೆ ನಾನು ಇಲ್ಲೇ ಕೊಂದಾಗ್ತೇನೆ ತಿಳಿಸಬೇಕಲ್ಲ. ಅದಕ್ಕಾಗಿ ಇಲ್ಲಿಂದ ಓಡಿ ಓಡಿ ಬಂದು ಆಶ್ರಮದಲ್ಲಿರುವಂತಹ ಬಾಲಕನೋರ್ವನು ನಮ್ಮ ಯಥಾರ್ಥದ ಕುದುರೆಯನ್ನು ಕಟ್ಟಿದ್ದಾನೆ ಮಂತ್ರಾವುದಕ್ಕೆ ಕೇಳಿ ಸುಮ್ಮನಿರುವುದೇ ಸುಮ್ಮನಿರುವುದೇ. ಎಂತೆಂತಹ ಪ್ರತಿಪಾಲಕರನ್ನು ನನ್ನ ಗಣದಲ್ಲಿ ಸೋಲಿಸಿ ಮುಂದರಿದ್ದಂತಹ ಈ ಶತ್ರುಘ್ನ ಇಂದು ಅಪ್ಪ ಬ್ರಾಹ್ಮಣ ಕುಮಾರರಿಗೆ ನಾವು ಹೇಳಬೇಕೆ? ಏನು ತಿಳಿಯತ್ತೆ ಕಟ್ಟಿಟ್ಟಿರಬೇಕು ಬಾಲಕರು. ಅವರು ಕಟ್ಟಿದ್ದಾರಂತೇಳಿ ಹೊರಟುತನದಿಂದ ನಾವು ವರ್ತಿಸುವುದಲ್ಲ, ಅವರಿಗೂ ನೀತಿಯನ್ನು ಹೇಳಬೇಕು. ಅದಕ್ಕಾಗಿ ನಾವು ರಣಕಂತ ಹೋಗಬೇಕು. ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಒಂದು ವೇಳೆ ಕಟ್ಟಿದ ಬಾಲಕರು ದಿಟ್ಟತನದಿಂದ ರಣರಂಗಕ್ಕೆ ಮುಂದೆ ಇಟ್ಟ ಪಕ್ಷದಲ್ಲಿ ಏನು ಮಾಡ್ತೀರಿ ನೀವು? ರಾಮನಾಮದ ಮಂತ್ರ ನಮ್ಮಲ್ಲಿ ಎಲ್ಲಿಯವರೆಗೆ ಇರುತ್ತದೆಯೋ ನಮಗೆ ವೈರಿಗಳ ಭಯವಿಲ್ಲ. ಅದು ಕೂಡ ಒಬ್ಬ ಅಶ್ವವಶ್ಯಕಂತಹ ಒಬ್ಬ ಒಟ್ಟು ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ ಎಂದಾಗ ಹೆದರುವಂತ ಅವಶ್ಯಕತೆ ರಾಮನ ಹೆಸರಲ್ಲಿ ಇರುತ್ತದೆಯೋ ಅಲ್ಲಿ ಹೆದರುವ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ನನಗೆ ಅಪ್ಪಣೆಯನ್ನು ಕೊಡಿ.
ರಮಣ, ಆ ಬಾಲಕನಿಗೆ ನಾನು ಒರವಣೆ ಸಾಕು. ನಾನು ನೋಡುವಾಗ ಅರ್ಥ ಮಾಡಿಕೊಂಡೆ ನೀನು ಸಾಕು ಅಂತ ಹೇಳಿ. ಆದ್ರೆ ಮೊದಲಿಂದ ಹುಡುಕು ಸ್ವಲ್ಪ ಕಡಿಮೆ ಆಯ್ತು. ನಮ್ಮ ಮನೆ ನೆನಪಾಗ್ತಾ ಅಂತ ಇನ್ನು ಸ್ವಲ್ಪ ದಿವಸ ಮತ್ತೆ ಮನೆ ಸೇರಬಾರದು. ಹುಡುಕಲ್ಲಿ ಕಡಿಮೆ ಇರಬಾರದು. ಎಲ್ಲ ಗಳಿಗೆಯಿಂದ ಗಳಿಗೆ ಹೆಚ್ಚಾಗದೆ. ಸಂತೋಷವಾದ ನಿಮ್ಮೆಲ್ಲರ ಮಾತನ್ನು ಕೇಳಿ ಇನ್ನು ತಡ ಮಾಡುವುದಲ್ಲ, ಆದಷ್ಟು ಬೇಗನೆ ರಣರಂಗಕ್ಕೆ ನಡೆಯುವಂತೆ. ಅಶ್ವ ಎಂಬ ಕುದುರೆಯನ್ನು ನೀನು ಬಿಟ್ಕೊಂಡು ನಿನ್ನ ಹೆಸರು ಗಮನ ಬೇಗ ಇವನು ಗಮನಿಸು. ನನ್ನ ಹೆಸರಿಲ್ಲ ಹೆಸರಿಲ್ಲ ಮುಚ್ಚಿವಾಯ್ತು.
ಹಾಗೆ ಸ್ವಲ್ಪ ಒಳ್ಳೆಯದಲ್ಲ, ಸ್ವಲ್ಪ ಒಳ್ಳೆದಾಗುವ ಯೋಗ ಉಂಟು. ಯೋಗ ಇದ್ರೆ ಒಳ್ಳೆದಾಗ್ತದೆ. ಅದು ಎಂತ ಆಟದ ಕುದುರೆ ಅಂತ ಭಾವಿಸಿದ್ಯಾ? ಅಶ್ವಮೇಧ ಯಾಗದ ಕುದುರೆ. ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಕುದುರೆಯನ್ನು ಬಿಡು. ಹಾಗಾದ್ರೆ ಇಲ್ಲಿವರೆಗೆ ನೀನು ಕೆಟ್ಟ ಮಾತಾಡಿದ್ದ ಆಡಿದ್ದು ಅಲ್ಲ ಬೆಳ್ಳಿಗೆ ಬೆನ್ನಿಗೆ ಮಾಡ್ತೇನೆ. ಹೌದಪ್ಪ, ಒಂದು ಹಾಡಿಗೆ ಈ ಕಾಡಲ್ಲಿ ಸ್ವಲ್ಪವೂ ಬೆದರಿಕೆ ಇಲ್ಲದೆ ನಗು ನಗುತ್ತ ಹುಮ್ಮಸ್ಸಿನಿಂದ ನಮ್ಮವರನ್ನು ಎಡಕಡೆಯಲ್ಲಿ ಹೋಯ್ತಾ ಮುಂದಕ್ಕೆ ಬಂದವನು ನೀನು. ಅಪ್ಪ, ನಿನ್ನನ್ನು ಕಾಡುವಾಗ ಕೆನ್ನಡೆ ನಾನು ಬಾಯಿ ನೋಡುವ ಅಂತೇಳಿ ನಾನು ಮೊದಲು ಬಂದೆ. ಆದರೆ ಮನಸ್ಸು ಬರುವುದಿಲ್ಲ. ಹಾಗಲ್ವಾ? ಸಣ್ಣ ಬಾಲಕನಿಗೆ ನಾಲ್ಕು ಬಾರಿಸಿದರೆ ನನ್ನಂಥ ಯೋಗ್ಯತಾವಂತನಿಗೆ ನಾಳೆ ಊರಿನವರಿಗೆ ಏನು ಹೇಳಿಯಾರು? ಏನೂ ತಿಳಿಯದ ಬಾಲಕನಿಗೆ ಇಷ್ಟು ದೊಡ್ಡ ವ್ಯಕ್ತಿ ಬಾರಿಸಿದ ಅಂತೇಳಿ ಹೆಸರು ಹಾಳಾಗ್ತಾ ಇಲ್ವಾ? ಹಾಗಾಗಬಾರದು. ಅಂದ್ರೆ ಈ ಮಕ್ಕಳಿದ್ದಾರಲ್ವಾ, ಒಂದು ಮಕ್ಕಳಾಗಿದ್ರೆ ಮತ್ತೊಂದು ಹುಡುಗಾಗಿದ್ರೆ ಮಕ್ಕಳು ಮಾಡುವ ಕೆಲಸ ನಿಮ್ಗೆ ಬರ್ಲಿಕ್ಕಿಲ್ಲ. ಅಲ್ಲ, ಮಕ್ಕಳೇನ್ ಮಾಡ್ತಾರೆ ಗೊತ್ತುಂಟ? ಬೆಳಿಗ್ಗೆ ಒಂದು ಗಿಡವನ್ನು ನೆಡ್ತಾರೆ, ಸಾಯಂಕಾಲ ಹೋಗಿ ಆ ಗಿಡವನ್ನು ಎತ್ತಿ ನೋಡ್ತಾರೆ, ಅದು ಬೇರು ಬಂದಿದ ಅಂತೇಳಿ. ಅದು ಮಕ್ಕಳಾಗಿದೆ ಅಂತ. ಮತ್ತು ಹುಡುಗಾಗಿದೆ ಅಲ್ಲ, ಅದು ನಿನ್ನಂತವ್ರು ಏನು ಗೊತ್ತಿರುವುದಿಲ್ಲ. ನಮ್ಮ ಎದುರು ಇರುವಂತಹ ವ್ಯಕ್ತಿ ಯಾರು ಅದರ ಬಗ್ಗೆ ಆಲೋಚನೆ ಮಾಡುವ ಆ ಯುವಕನೇ ಇರುವುದಿಲ್ಲ. ಆ ಹುಡುಗಾಟಿಕೆಯಿಂದ ಇಂತಹ ಕೆಲಸವನ್ನು ಮಾಡುವುದು. ಅಪ್ಪ, ಅಲ್ಲ, ನಿನ್ನನ್ನು ನೋಡುವಾಗ ಹೇಗಂತ ಗೊತ್ತುಂಟ? ನಿನ್ನಂತೆ ನಿಮ್ಗೆ ಹೆಚ್ಚಂದ್ರೆ 9-10 ವರ್ಷ ದಾಟ್ಲಿಕ್ಕೆ ಇಲ್ಲ. ನನ್ನ ಮನೆಯಲ್ಲೂ ಕೂಡ ನಿನ್ನಂತವರೇ 6 ಮಂದಿ ಮಕ್ಕಳಿದ್ದಾರೆ. ಹೌದಾ? ಅಲ್ಲ, ನನಗಿಬ್ಬರು, ನನ್ನಂತಹ ಭರತನಿಗಿಬ್ಬರು, ಹಾಗೆ ಲಕ್ಷ್ಮಣನಿಗೆ ಇಬ್ಬರು, ಲಕ್ಷ್ಮಣನಿಗಿಬ್ಬರು, 6 ಮಕ್ಕಳಿದ್ದಾರೆ. ನಿನ್ನಷ್ಟೇ ಕಲಿಕೆ ಬಿಡು. ನಾನೇ ಅಯೋಧ್ಯೆಯ ಶ್ರೀರಾಮಚಂದ್ರನ ಅನುಜನಾದ ಶತ್ರುಹರ. ಶತ್ರುಗಳಿಗೆ ಹರನೋಪಾದಿಯಲ್ಲಿ ರಣಕಡೆಯಲ್ಲಿ ಮೆರೆದವನು ನಾನು. ಒಳ್ಳೆಯಲ್ಲಿ ಬಂದ ಹೆಸರು ನಿಮ್ಮದೆಯಾ? ಒಳ್ಳೆಯಲ್ಲಿ ನಿಮ್ಮದೆಯಾ? ಒಳ್ಳೆಯಲ್ಲಿ ಅಲ್ವಾ? ಕುದುರೆಯ ಹಣೆಯಲ್ಲಿ ಬರೆದಂತಹ ಲೇಖನ ಅದು ನಮ್ಮ ಅಣ್ಣನಲ್ಲೇ. ಅದು ಹಣೆ ಬರ ನಿಮ್ಮದೇ ಅಲ್ಲ, ಈ ಆಶ್ರಮ ವಾಸ್ತಿಗಳೆಲ್ಲ
ಜ್ಞಾನಿಗಳಂತ ಹೇಳಿದ್ದೆ ನಾನು ಮಹಾಜ್ಞಾನಿ. ಅಲ್ಲ ನಾನು ನಾನು ಮಹಾಜ್ಞಾನಿ, ಮಹಾ ದೊಡ್ಡ ವಿದ್ವದ್ವಂಸ ನಾನು. ಹೌದು ವಿದ್ವಂಸ ಇದ್ದವ್ರು ನೀನು ಮಾತಾಡುದ ವಿದ್ವದ್ವಂಸ ವಿದ್ವಂಸದ ವಿದ್ಯೆಯನ್ನು ಧ್ವಂಸ ಮಾಡುವವನು ಅಲ್ವಾ ಈಗ ಅಲ್ಲ ನಮ್ಮೂರಿಗೆ ಬಂದದ್ದ. ಮಗನೇ ನಿನ್ನನ್ನು ಕಂಡು ಹೊಳ್ಳಿಕ್ಕೆ ಮನಸ್ಸಾಗಿಲ್ಲ. ಇದನ್ನು ಪಡೆದಂತಹ ಮಾತೆ ಮಹಾಜನನಿ ಅವಳಮ್ಮ ಅಮ್ಮ ಅಮ್ಮ. ಹೌದು ಆ ಜನನಿ ಒಂದು ವೇಳೆ ನಾನು ನೋಡಿದ್ರೆ ಕೈ ಬಿಟ್ಟು ಶಿರವಾಗಿ ನಿನ್ನನ್ನು ಪಡೆದಂತಹ ಮಹಾಜನನಿಯ ಕಾಲಕ್ಕೆ ನಮಸ್ಕರಿಸ್ತಾಳೆ. ಒಳ್ಳೆ ಸಂಸ್ಕಾರವನ್ನು ಪಡಿತಾಳೆ. ಇದಕ್ಕೆ ಹೇಳೋದು ಪ್ರತಿಯೊಬ್ಬರು ಕೂಡ ತನ್ನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕು ಅಂತೇಳಿ. ಇವನಿಗೆ ಸಂಸಾರ ಇಲ್ಲ. ಸಂಸ್ಕಾರ ಅಲ್ವಾ ಮತ್ತೆ ನನ್ನ ಮಗುವಿಗೆ ಸಂಸ್ಕಾರವನ್ನು ನೀವು ಹೇಳ್ತಿದ್ದ ಸಂಸ್ಕಾರ ಅಲ್ಲ ಸಂಸ್ಕಾರ ಅದು ಬೇರೆಯಾ? ಅಂದ್ರೆ ಹಿರಿಯರನ್ನು ಕಂಡಾಗ ಅವರನ್ನು ಗುರುತಿಸುವುದು, ನಮಸ್ಕಾರ ಮಾಡುವುದು, ಮಾತಾಡುವ ಚಾಕಚಕ್ಯತೆ ಅದನ್ನು ಕಂಡು ಸಂಸ್ಕಾರ ಅಂತ ಹೇಳುದು. ಇಂದಿನ ಮಕ್ಕಳಿಗೆ ಅಲ್ಲ ಇಂದಿನ ಮಕ್ಕಳಿಗೆ ತಂದೆ ತಾಯಂದಿರು ಸರಿಯಾದ ಸಂಸ್ಕಾರವನ್ನು ಕಲಿಸುವುದಿಲ್ಲ. ಅದಕ್ಕಾಗಿ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು ತನ್ನ ಮಕ್ಕಳಿಗೆ. ಹಾಗಾದ್ರೆ ಮಾತ್ರ ಮನೆಯು ಬೆಳೆಯುತ್ತದೆ. ನನ್ನ ಮದುವೆಯಲ್ಲಿ ನೀನು ಸಂಸಾರ ಮಾಡಿ ಮಗನೇ. ಸಂಸ್ಕಾರ ಬೇಡ ಸಂಸಾರ ಮಾಡುತ್ತೇವೆ. ಅಲ್ಲ ಮಗನೇ ಇಂಥವರೆಲ್ಲ ಕೂಡಿ ನೀನು ಎಷ್ಟು ಒಳ್ಳೆದಾಗ್ಬೋದು. ಧರ್ಮಕ್ಕೆ ಹಾಳಾಗಿರೋದಪ್ಪ. ಅಲ್ಲ ಅಲ್ಲ ನೀವು ಆಶ್ರಮಕ್ಕೆ ಬೇಕಾದಷ್ಟು ಉಂಡು ತಿಂದು ಕೇಳಿ ಅಲ್ಲಿಗಾಡುವುದು ನಿನ್ನ ಹೊಟ್ಟೆ ನೋಡುವಾಗ ಅಲ್ಲ ಆಶ್ರಮದ ಪಾಯಸದ ಊಟ ಹುಡಿ ಸಾಗರವನ್ನು ಹೊಟ್ಟೆ ಅದು ಕೂಡ ತಿಳಿದಂತಹ ಕಟ್ಟಿ ಇವೆಲ್ಲ ನಮಗೆ ಕೋಪ ಬರುವುದನ್ನು ಕಾಣುವಾಗ ಯಾರು ಯಜ್ಞಾಶ್ವವನ್ನು ಕಟ್ಟಿದರೆ ಏನಾಯ್ತಯ್ಯ? ಓಹೋ ನಮಗೆ ಸಾಹಸ ಉಂಟು, ಆದ್ದರಿಂದ ನಾವು ಕಟ್ಟಿದ್ದೇವೆ. ಹೌದಾ? ನಿನಗೆ ಸಾಹಸವಿದ್ದರೆ ನನ್ನನ್ನು ಸೋಲಿಸಿ ಆ ಕುದುರೆಯನ್ನು ನಾನು ಕೇಳಿದ ಪ್ರಶ್ನೆ ಉತ್ತರ ಕೊಡಿಲ್ಲ. ನಿನ್ನ ಅಮ್ಮ ಯಾರು, ಅಪ್ಪ ಯಾರು, ನಿನ್ನ ಹೆಸರೇನು, ಇಲ್ಲಿ ಎಲ್ಲಿರುವುದು, ಯಾರ ಸಂಗಡ ನೀನಿರುವುದು ಅದು ನನ್ನ ತಾಯಿ ಹೆಸರ. ಹೌದು, ನನಗೆ ಜನ್ಮವನ್ನಿತ್ತವಳೆ ತಾಯಿ. ಹಾಗೆ ಮತ್ತೆ ಹೆಸರೇನಂತೆ? ಹೌದಾ? ಹೆಸರು ಗೊತ್ತಿಲ್ಲ. ಅದು ನಿನಗೆ ನಿನಗೆ ಹೇಳುವುದಿಲ್ಲ. ಹೇಳುವುದಿಲ್ಲ. ನಿನ್ನ ಹೆಸರು? ನನ್ನ ಹೆಸರು ಲವ ಅಂತ. ಲವ ಕುಮಾರ, ಬರೇ ಲವ ಅಲ್ಲ, ಗೊತ್ತಾಯ್ತಾ? ಲವ ಕುಮಾರ. ಹೌದಾ? ಅದು ಕುಮಾರ ಅಂತೇಳಿ ಗೊತ್ತಾಗ್ತದೆ. ಮುಖದಲ್ಲಿ ಮೀಸೆ ಬಂದಿಲ್ಲ. ನಾನು ಹೇಳಿಲ್ಲ ಮೊದಲೇ 10 ವರ್ಷ ಮುಖದಲ್ಲಿ ಮೀಸೆ ಬಂದ್ರೆ ಕುಮಾರಿಯಾ? ಹಾಗಲ್ಲ. ಕುಮಾರ ಅಂತ ಎಷ್ಟು ಹೇಳ್ತಾರೆ ಗೊತ್ತಾ? ವಿವಾಹ ಆಗೋ ತನಕ ಅದನ್ನು ಕುಮಾರ ಅಂತ ಹೇಳ್ತಾರೆ. ಆಮೇಲೆ ಅವನು ಸಂಸ್ಕಾರ ಅವನು ಸಂಸ್ಕಾರಶೀಲಕ್ಕೆ ಕಾಲಿಡ್ತಾನೆ. ಆದ ಕಾರಣ ಆಮೇಲೆ ಶ್ರೀ ಶ್ರೀಯಿಂದ ಅಲ್ಲ ನಿನಗೆ ಹೇಳಲ್ಲ. ನಿನಗೊಂದು ಕೆಲಸ ಮಾಡಬೇಕಂತ ಕಾಣ್ಬೇಕು. ಓಳು ತಲೆಯವನೇ ಅಲ್ಲ. ನಮ್ಮಪ್ಪ ಇದು ಆಶ್ರಮ ಉಂಟಲ್ವಾ, ಅದರ ಪದ್ಧತಿ ಆಯ್ತಾ? ಇಲ್ಲದ್ರೆ ವಿದ್ಯಾವಂತನಾಗುವುದಿಲ್ಲ. ಕೂದಲಿದ್ರೆ ವಿದ್ಯೆ ಒಳಗೋಗುವುದಿಲ್ಲ. ನೋಡು, ನೀನು ನಾನು ಹೇಳಿದ್ದೇನೆ ಒಳ್ಳೆಯವರ ಇಂತಹ ವ್ಯಕ್ತಿಗಳ ಅವರ ಆಶ್ರಮಕ್ಕೆ ಹೋಗಿ ಅವರಿಂದ ಸ್ವಲ್ಪ ವಿದ್ಯಾವಂತರ ಸಂಬಳ ಹೆಚ್ಚು ಮಾಡಿರ್ಬೇಕಾದ್ರೆ ನೋಡ್ವಾ. ನಾರಾಯಣವರೇ ಬಂದಿದ್ದಾರೆ. ಅವರ ಅನುಗ್ರಹದಿಂದ ಸಂಬಳ ನಿಮಗೆ ಬೇಕಾದಷ್ಟು ಕೊಡ್ತಾರೆ. ಹಾಗಾದ್ರೆ ನಾಳೆ ನಿನ್ನೆಯಿಂದ ಹೋಲಿಕೆ ನಾನೇನು ಸಂಬಳ ಕೊಡುವುದ
ಸಣ್ಣವಂತೇಳಿ ನೀತಿಯನ್ನು ಹೇಳಿ ಅದನ್ನು ಕೇಳುವಂತ ಈ ಶಕ್ತಿ ನನಗಿಲ್ಲ. ಇಂಥವ್ರನ್ನ ಕೂಡಿದ್ರೆ ಇದೇ ಹೌದು. ಅದಕ್ಕಾಗಿ ಯಾವಾಗಲೂ ಒಳ್ಳೆಯವರ ಸಂಘವೇ. ಹಾಗಾದ್ರೆ ಮಾತ್ರ ಅರ್ಥ ಮಾಡಿಕೊಳ್ತಾರೆ ಹಿರಿಯರು ಹೇಳಿದ ಮಾತನ್ನು. ಹೌದೇನೋ? ಹಿರಿಯವನ ಅಂತ ನಾನು ಹೇಳಿದ ಮಾತನ್ನು ಕೇಳಿ ಹಠಮಾರಿತನದಿಂದ ಕಟ್ಟಿದ ಕುದುರೆ ಬಿಡುವುದಿಲ್ಲ ಅಂತೇಳಿ ಹೇಳ್ತಾ ಇದೆಯಲ್ಲ. ಹೌದೇನು? ನಿಮ್ಗೆ ಬೆನ್ನಿಗೆ ನಾಲ್ಕು ಬಾರಿಸಿದ್ರೆ ಅದು ಈ ಶತ್ರುಘ್ನನ ಜಯ ಅಲ್ಲ. ಯಾಕವಲ್ಲಯ ಈ ಲೋಕದವರಿಗೆ ತನ್ನ ಬಾಲಕನಿಗೆ ಬಡಿದ ಶತ್ರುಘ್ನ ಅಂತೇಳಿ ಮರ್ಯಾದೆ ಧರ್ಮ ಹೋಗ್ತದೆ. ಮರ್ಯಾದೆ ಹೋಗ್ಬಾರ್ದು. ಮಾನ ಹೋದ್ರೆ ಚಿಂತೆ, ಮರ್ಯಾದೆ ಹೋಗ್ಬಾರ್ದು. ಅದೆಲ್ಲ ಮಾನ ಮರ್ಯಾದೆ ಮಾನ ದೊಡ್ಡದಲ್ವಾ? ಅದಕ್ಕಾಗಿ ಸಾಲು ಹೇಳಿದೆ, ಪೆಟ್ಟು ತಿನ್ನುವುದು ಬೇಡ, ಕಟ್ಟಿದ ಕುದುರೆಯನ್ನು ಹಠದಿಂದ ಹಠ ಮಾಡಿದ್ರಿಂದ ಇಟ್ಟಿದ್ದೆಲ್ಲ ಬಿಟ್ಟು ಬಿಟ್ಟು ಅದಕ್ಕೊಪ್ಪಿದ್ದು ಹೋಗು, ಮನೆಯನ್ನು ಸೇರು, ಒಳ್ಳೆ ಹುಳಿ ಸಾರಿ. ಪಾಯಸ ಇಲ್ಲ. ಅಲ್ಲ, ಹುಳಿ ಸಾರಿ ಸೌತೆಕಾಯಿ ಸಾಂಬಾರು ಕುಂಬಳಕಾಯಿ ಮಾಡಲಿಲ್ವಾ? ಇಲ್ಲ, ಕುಂಬಳಕಾಯಿ ಹಾಗೆ ಹುಳಿ ಸಾರನ್ನ ಕೊಂಡು ಸ್ವಲ್ಪ ಚೆನ್ನಾಗಿ ಮಲ್ಕೊಂಡಿರು. ಸಾಹಸವಿದ್ದರೆ ಧೈರ್ಯವಿದ್ದರೆ ಅದನ್ನು ಬಿಡಿಸಿಕೊಂಡು ಹೋಗಬೇಕಾಗಿತ್ತು ನೀನು. ಅದನ್ನು ಬಿಟ್ಟು ನಮಗೆ ನೀತಿ ಪಾಠವನ್ನು ಕಲಿಸಿಕೊಡುತ್ತಾರೆ. ಹೌದು, ಇವನಿಗೆ ನಮ್ಮನ್ನು ಎದುರಿಸುವಂತಹ ಶಕ್ತಿ ಇಲ್ಲ ಅಂತ ಕಾಣಿಸುತ್ತದೆ. ಹೌದು, ಆಗುವುದಿಲ್ಲ ಅಂತ ಹೋಗಿ ಹಿಂದೆ ನಡೆ. ಬಿಟ್ಟು ಕೊಡೋದೇ ಇಲ್ಲ. ಇಲ್ಲವೇ ಇಲ್ಲ. ಕೆಂಪು ಧ್ವಜ ನನ್ನ ಶಾಂತಿ ಸಂಧಾನ ನನ್ನದು ಏನಿಲ್ಲಪ್ಪ. ನಾನು ಧರ್ಮಕ್ಕೆ ಒಂದು
ನಾನಿಲ್ಲ ನಾನಿಲ್ಲ ಹೊಡಿತಾ ಇದ್ದಾರೆ ಇಲ್ಲಿ. ಅಮ್ಮ ಕೈ ಕಟ್ಟು ಕಾಲು ಕಟ್ಟು ತೋರು ಕಟ್ಟು ನೀವು ಕಟ್ಟುವವರಿಂದ ಬಂದವರ ಅಲ್ಲ ಅಲ್ಲ ಹೌದು ಹಾ? ಅದಕ್ಕೆ ಹೇಳ್ತಾ ನಿಮ್ಗೆ ಹೇಳ ನೀವು ಅವನನ್ನು ಹಾಳು ಮಾಡಿದ್ದೀರಿ ನಿಮ್ಮಿಂದ ಅಜ್ಜವ ಹಾಳು ನಾನು ಸ್ವಲ್ಪ ಕಲಿಸಿದ್ದೇನೆ ಅವನಿಗೆ. ಅಲ್ಲ ಯಾರು ಹಾಳು ಈಗ ಬಾಯಾರು ಕಂಡಿರ್ತಾರೆ ಆವಾಗ ಹಾಳು ಕೂಡಿ ನಮ್ಮಲ್ಲಿ ಕುಡಿಲಿಕ್ಕೆ ಸರೋವರದ ನೀರು ಬಿಟ್ಟಿದ್ದಾರೆ. ಅದಲ್ವಾ ಮತ್ತಿಗೆ ಆವಾಗ ಹೊಟ್ಟೆ ತೊಂದರೆ ಮಾಡಿದ್ದೀನಿ ಅದು ಹೊಡಿತಾ ಇರೋದು. ಅಲ್ಲ ನಿನ್ನ ಹಲ್ಲು ಮೊದಲೇ ಹೋಗಿದೆ ನನ್ನ ಕೈಯೆಲ್ಲ ಒಂದು ಕೈಗಳನ್ನು ಹಾಕಿ ಅಯೋಧ್ಯೆ ಕೊಂಡು Hello, Pillar Association, Mumbai. ಇದರ ಸಂಚಾಲಕತ್ವದ ಶ್ರೀ ಗುರುನಾಥ ಯಕ್ಷಗಾನ ಮಂಡಳಿ ಹಾಗೂ ಅತಿಥಿ ಕಲಾವಿದರಿಂದ ಕಳೆದ 7 ದಿವಸದಿಂದ ಇಲ್ಲಿ ಯಕ್ಷಗಾನ ಅಷ್ಟಕ ನಡೆಯುತ್ತಾ ಇದೆ. ಇಂದು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇಂದಿನ ಸೇವಾಕರ್ತರು ಶ್ರೀಯುತ ಎನ್.ಟಿ. ಪೂಜಾರಿ ಅವರು, ಎನ್.ಟಿ. ಪೂಜಾರಿ ಮತ್ತು ದಂಪತಿಗಳು. ಇಂದಿನ ಯಕ್ಷಗಾನ ಪ್ರಸಂಗ ಶ್ರೀರಾಮ ಕಾರುಣ್ಯ. ಇದರ ಸೇವಾಕರ್ತರಾದ ಎನ್.ಟಿ. ಪೂಜಾರಿ ಅವರಿಗೆ ಒಂದು ಕಿರು ಸನ್ಮಾನ ಮಾಡಲಿದ್ದೇವೆ. 5 ನಿಮಿಷದಲ್ಲಿ ನಿಮ್ಮ ರಸಭಂಗ ಮಾಡಿದ್ದಕ್ಕಾಗಿ ಕ್ಷಮೆ ಯಾಚಿಸುತ್ತಾ, ಪಿಲ್ಲರ್ ಅಸೋಸಿಯೇಷನ್ನ ಸಾಂಸ್ಕೃತಿಕ ಉಪ ಸಮಿತಿಯ ಕಾರ್ಯಾಧ್ಯಕ್ಷರಾದ ದಯಾನಂದ್ ಆರ್ ಪೂಜಾರಿ ಮತ್ತು ಗೌರವ ಕಾರ್ಯದರ್ಶಿ ನವೀನ್ ಪಡುವಿನ ಇವರು ವೇದಿಕೆಗೆ ಶ್ರೀಯುತ ಎನ್.ಟಿ. ಪೂಜಾರಿ ಅವರ ದಂಪತಿಗಳನ್ನು ಕರೆತರಬೇಕಾಗಿ ವಿನಂತಿ ಮಾಡುತ್ತೇನೆ. ಶ್ರೀಯುತ ಎನ್.ಟಿ. ಪೂಜಾರಿ ದಂಪತಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿ. ಸರ್ ಬರ್ಚೆ ಆಟ ಉಂಟಂತೆ ಆಟ ತೋರಬೇಕು ನೀನು ಆಟ ಉಂಟು ಕೇವಲ 5 ನಿಮಿಷ. ಯಕ್ಷಗಾನ ಸೇವಾಕರ್ತರನ್ನು ಕಿರುಕಾಣಿಕೆ ಸ್ವಾಗತಿಸಿ ಅವರು ಸನ್ಮಾನಿಸುವುದು ನಮ್ಮ ಕರ್ತವ್ಯ. ಯಾಕಂದ್ರೆ ಇಂತಹ ಕಾರ್ಯಕ್ರಮಗಳು ನಡೆಯುವುದು ನಮ್ಮ ಸೇವಾಕರ್ತರ ಸೇವೆಯಿಂದಾಗಿ. ಹಾಗೆ ನಮ್ಮ ಸಭಾಗೃಹದಲ್ಲಿರುವಂತಹ ಶ್ರೀ ಡಾಕ್ಟರ್ ಸುರೇಶ್ ರಾವ್ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರು ಮತ್ತು ಇತ್ತೀಚೆಗೆ ಗೋಕುಲ್ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ಮಂಚೂಣಿಯಲ್ಲಿದ್ದಂತಹ ವ್ಯಕ್ತಿ, ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆಯೇ ಎಸ್.ಎನ್. ಉಡುಪ ಇವರು ಉಮಾಮಹೇಶ್ವರಿ ದೇವಸ್ಥಾನದ ಜರಿಮರಿ ಪ್ರಧಾನ ಉಮಾಮಹೇಶ್ವರಿ ದೇವಸ್ಥಾನ ಜರಿಮರಿ
ಇದರ ಪ್ರಧಾನ ಅರ್ಚಕರು ಇವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಎಲ್ಲರಿಗೂ ತಿಳಿದಿದೆ ಶ್ರೀಯುತ ಪುರುಷೋತ್ತಮ್ ಕೋಟ್ಯ ಮತ್ತು ದಂಪತಿಗಳು ಅವರು ಕೂಡ ವೇದಿಕೆಗೆ ಬರಬೇಕು. ಶ್ರೀಯುತ ಪುರುಷೋತ್ತಮ್ ಕೋಟ್ಯ, ಡೈರೆಕ್ಟರ್, ಭಾರತ್ ಬ್ಯಾಂಕ್. ಶಾಂತ ಡೊಂಬೇಳಿ ಅವರು ಕೂಡ ವೇದಿಕೆಗೆ ಬರಬೇಕು. ಮೋಹನ್ ಡಿ ಪೂಜಾರಿ ನಮ್ಮ ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ಸದಸ್ಯರು ಹಾಗೂ ಮೋಹನ್ ಸಿ ಕೋಟ್ಯ ಇವರು ಕೂಡ ವೇದಿಕೆಗೆ ಬರಬೇಕು. ಶಾಂತ ಡೊಂಬೇಳಿ ವೇದಿಕೆಗೆ ಬರಬೇಕು. ಶ್ರೀಯುತ ಎನ್ ಟಿ ಪೂಜಾರಿ ಅವರ ಪರಿಚಯ ನಮ್ಗೆ ಬೇಕಾಗಿಲ್ಲ, ಯಾಕೆಂದ್ರೆ ಅದೇ ಕಾರ್ಯಕ್ರಮದಲ್ಲಿ ಇದ್ದು ಬಂದು ಅವರು ನಮ್ಮ ಮುಂದೆ ಇರುತ್ತಾರೆ. ಇವರೊಬ್ಬ ಹೋಟೆಲ್ ಉದ್ಯಮಿ, ಹಾಗೆಯೇ ಬಿಸಿಸಿಐ ಇದರ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಇವರ ಭಾರತ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರು ಕೂಡ ಆಗಿದ್ದಾರೆ. ಇವರಿಗೆ ನಮ್ಮ ಬಿಲ್ಲವರ ಅಸೋಸಿಯೇಷನ್ ನ ಪರವಾಗಿ ಒಂದು ಸನ್ಮಾನ, ಕಿರುಕಾಣಿಕೆ ಇಟ್ಟು ಸನ್ಮಾನಿಸಬೇಕಾಗಿ ಕಾರ್ಯಾಧ್ಯಕ್ಷರು ಮತ್ತು ಉಪಸ್ಥಿತ ಗಣ್ಯಾತಿಥಿಗಳು ಅವರನ್ನು ಸತ್ಕರಿಸಬೇಕಾಗಿ ವಿನಂತಿ. ನಮ್ಮ ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್ ಇವರು ನಮ್ಮ ಸ್ಥಳೀಯ ಕಚೇರಿಯಲ್ಲಿ ಒಂದು ಕಾರ್ಯಕ್ರಮದ ಕಾರಣ ಇವತ್ತು ಇಲ್ಲಿ ಉಪಸ್ಥಿತರಿಲ್ಲ. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಾಗಿ ಎನ್ ಟಿ ಪೂಜಾರಿ ಮತ್ತು ದಂಪತಿಗಳಿಗೆ ಧನ್ಯವಾದಗಳು. ಎನ್ ಟಿ ಪೂಜಾರಿ ಅವರು ವೇದಿಕೆಯಲ್ಲಿ ನಿಲ್ಲಬೇಕು. ಸರ್ ನಿಲ್ಲಿ ಸರ್, ನಮ್ಗೆ ಎನ್ ಟಿ ಸರ್ ನೀವು ಕೂಡ ನಿಲ್ಬೇಕು, ಯಾಕಂದ್ರೆ ನಮ್ಗೆ ಇತರ ಗಣ್ಯ ವ್ಯಕ್ತಿಗಳಿಗೆ ಕೂಡ ನಿಮ್ಮ ಕೈಯಿಂದ ಸತ್ಕಾರ ಆಗ್ಬೇಕು. ಡಾಕ್ಟರ್ ಸುರೇಶ್ ರಾವ್, ನಿಮಗೆಲ್ಲರಿಗೂ ತಿಳಿದಿರುವಂತೆ ನಾವು ಕಳೆದ ಬಾರಿ ಒಂದು ಕಾರ್ಯಕ್ರಮ ನಡೆದಾಗ ಇಲ್ಲಿ ಅವರು ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರಾಗಿ ನಮ್ಮಿಂದ ಸನ್ಮಾನಿಸಲ್ಪಟ್ಟಿದ್ದಾರೆ. ಅದೇ ಅಲ್ಲದೆ ಇತ್ತೀಚೆಗೆ ನಮ್ಮ ಮುಂಬಯಿಯಲ್ಲಿ ಸಯ್ಯದ್ನ ಗೋಕುಲ್ ದೇವಸ್ಥಾನದ ಅಲ್ಲಿ ನಡೆದ ಜೀರ್ಣೋದ್ಧಾರ ಕಾರ್ಯಕ್ರಮ ಹಾಗೂ ದೇವರ ಪ್ರತಿಷ್ಠಾಪನೆಯಲ್ಲಿ ಮಂಚೂಣಿಯಲ್ಲಿದ್ದು ಎಲ್ಲಾ ಕಾರ್ಯಕ್ರಮವನ್ನು ನಡೆಸಿ ನಮಗೊಂದು ಉತ್ತಮ ದೇವಸ್ಥಾನವನ್ನು ಮುಂಬಯಿಯಲ್ಲಿ ಕೊಟ್ಟಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತೆ ನಮಗೆ ಕೊಟ್ಟ ಸಹಕಾರಕ್ಕಾಗಿ ಅವರಿಗೆ ಈ ಮೂಲಕ ಒಂದು ಕಿರುಕಾಣಿಯನ್ನು ಇಟ್ಟು ಸನ್ಮಾನಿಸುತ್ತೇವೆ. ಮುಂದಕ್ಕೆ ನಮ್ಮವರೇ ಆದ ಎಸ್ ಎನ್ ಉಡುಪ ಇವರು ಉಮಾಮಹೇಶ್ವರಿ ದೇವಸ್ಥಾನ ಜರಿನೇರಿ ಇದರ ಪ್ರಧಾನ ಅರ್ಚಕರು. ಇವರು ಕೂಡ ನಮ್ಮ ಬಿಲ್ಲವರ ಅಸೋಸಿಯೇಷನ್ ನ ಒಂದು ಕಿರುಕಾಣಿಕೆಯ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಧನ್ಯವಾದ ಸರ್. ಹಾಗೆಯೇ ನಮ್ಮ ಯಕ್ಷಗಾನ ಮಂಡಳಿಯ ಪ್ರತಿ ವರ್ಷ ಯಾವುದಾದರೂ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಬೈಂದರ್ನಲ್ಲಿ ಯಕ್ಷಗಾನ ಆಡಿಸಿ ಅದಕ್ಕೆ ಸಹಕಾರ ಕೊಡುತ್ತಾ ಬಂದಿರುವಂತಹ ಶ್ರೀಯುತ ವಿಶ್ವನಾಥ ಶೆಟ್ಟಿ ಪಚ್ಚಂಗೇರಿ ಕರ್ನೇರೆ ಇವರು ಕೂಡ ವೇದಿಕೆಗೆ ಬಂದು ನಮ್ಮ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವಿಶ್ವನಾಥ್ ಶೆಟ್ಟಿ ಕರ್ನೀರೆ, ವಿಶ್ವನಾಥ್ ಕರ್ನೀರೆ ಪಚ್ಚಂಗೇರಿ ಅವರು ಇಲ್ಲ ಅಂತ ಕಾಣ್ತದೆ. ನಾಳೆ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸುವ. ನಮ್ಮ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಿದ ನಿಮಗೆಲ್ಲರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಮುಂದೆ ನಮ್ಮ ಯಕ್ಷಗಾನ ಕಾರ್ಯಕ್ರಮ ನಡೆಯುತ್ತಿದೆ. ಎಲ್ಲರಿಗೂ ಧನ್ಯವಾದಗಳು.
लालच देना पड़ता है उनको। मेरा काम नहीं किया था तो लालच देना पड़ा। रावल के गाने का पूछना है क्या रहेगा, हम जो ना दिया ना अच्छा मिलता क्वालिटी अच्छा मिलता फोटो व्हाट्सएप कर दिया आपने। ಹೌದಪ್ಪ ಅಜ್ಜ ಹೋಗಿ ಹೇಳಿದ್ ನೋಡಿ ಅವತ್ತು ನಿನ್ನೆ ಹೇಳಿದ್ದು ಒಂದು ಸ್ವಲ್ಪ ನೋಡ್ಕೊಳ್ಬೇಕು ಪ್ರಾಣಿಗಳು ಬಂದ್ರೆ ಅದನ್ನ ಹಾಳು ಮಾಡೋದಕ್ಕೆ ಜಾಗೃತರಾಗಿರ್ಬೇಕು. ಹಾಗೆ ನಾವು ಉಸಿರುಗಟ್ಟು ಹೋದವಮ್ಮ ಅದನ್ನೇ ಹೇಳಿದನವ ಎಂತ ವಿಚಾರ ಹೋಗು ಹೋಗೋದಮ್ಮ ಅಲ್ಲೆಲ್ಲ ಮತ್ತೆ ಬರ್ಲಿಕ್ಕೆ ಆಗುವ ಸರಿ ಆಗ್ತದೆ ಅಂತ ಸಿಗಿರ್ತದೆ ಹೂ ಆಗುತ್ತದೆ ಹೊಲ ಬಿಡ್ತದಂತ ಹಾಗೆ ಅದನ್ನ ನೋಡ್ಕೊಂಡು ಮುಂದೆ ಹೋಗ್ತಾ ಹೋಗ್ತವೆ ಬೇಡ ಅಂತ ಕೇಳ್ತಾನೆ ಇವ ಎಂತ ಬೇಡ ಅಂತ ಕೇಳ್ತಾನೆ ಹಾಗೆ ಹಾಗೆ ಹೋಗ್ತಾ ಹೋಗ್ತದೆ ಹೌದಪ್ಪ ಯಾಕೆ ಈಗ ಮುಂದೆ ನೋಡ್ತಾ ನೋಡ್ತಾ ಹೋದಲ್ಲ ಮನುಷ್ಯರಲ್ಲ ಮತ್ತೆ ಪ್ರಾಣಿಗಳು ಹೌದಮ್ಮ ಹಾಗೆ ಹೋಗ್ತಾ ಇಲ್ಲಿ ದೊಡ್ಡ ಸರೋವರ ನೋಡಿ ಸರೋವರ ಹೌದು ಸರೋವರ ನೀರೇ ಹಾಳಾಗ್ತದೆ ಹೌದು ಕಾರಣ ಏನಂತ ಬೇಡ ಅಂತ ಹೇಳಿ ಕೇಳ್ತಾನೆ ಇವ ಮತ್ತೆ ಅದೇನು ಆಗಲಿಲ್ಲ ಆಚೆ ಸ್ವಲ್ಪ ಹೋಗುವಾಗ ಏನಾಗ್ತದೆ ನಾಲ್ಕು ಎಲ್ಲ ಪ್ರಾಣಿಗಳಿಗೂ ಇರ್ತದೆ ಆಯ ಎಂಬ ಕುದುರೆ ಎಂಬ ಅಶ್ವ ಎಂಬ ಯಾಜಿ ಎಲ್ಲ ಒಂದೇ ಅದು ಬೇರೆ ಅಷ್ಟೇ ನಾನು ಸಾಧ್ಯ ಒಂದೇ ಯಾರ ಅಲ್ಲ ತಪ್ಪಾಯ್ತು ಅಮ್ಮ ಕುದುರೆ ಅಲ್ಲಿ ಕುದುರೆ ಇರ್ಬೋದು ಲವ ಬೇಡ ಅಂತ ಕೇಳ್ತಾನೆ ಇವ ಬೇಡ ಬೇಡ ಅಂತ ಎಷ್ಟು ಸರಿ ಕೇಳ್ತಾನೆ ಇವ ನಿಮ್ಮ ಮಗನ ಕೇಳಲಿಲ್ಲ ಎಂತ ಮಾಡಿದೆ ಆಕೆ ಅಂತ ನೋಡ್ದ ಇವನನ್ನ ಹಾಳು ಮಾಡಿ ಈ ಕುದುರೆ ಅಂತ ಭಾವಿಸಿ ಮರದ ಬಳ್ಳಿ ಏನ ಮರದ ಬಳ್ಳಿ ಅಮ್ಮ ಅಕ್ಕ ಸಿಗಲಿಲ್ಲ ಅಕ್ಕದ ಬಳ್ಳಿಗೆ ಅಕ್ಕ ಸಿಕ್ಕಿಲ್ಲ ಅಕ್ಕ ತಗೊಳ್ಳೋದು ಯಾಕೆ ಕಟ್ಟಿಗೆ ಆಕೆ ನೋಡಿಲ್ಲ ಕುದುರೆಯನ್ನು ಕಟ್ಟಿ ಒಂದು ಬಾಯ ಒಳ್ಳೇದು ಮಾಡಿದಲ್ವಾ ಅವ್ರನ್ನ ಕಟ್ಟಿ ನೋಡಿದ್ರೆ ಪುಸ್ತಕ ಕೊಟ್ಟಿದೆ ಅಲ್ವಾ ನಾನು ಪ್ರೋತ್ಸಾಹ ಕೊಟ್ಟೆ ನಾನು ಹೇಳಿದ್ರೆ ಕೇಳ್ತಾರಮ್ಮ ಬೇಡ ಬೇಡ ಅಂತ ಹೇಳಿ
ಬೇಜಾರಂತ ಕಾಣ್ತಿದ್ದೀರಾ? ಹೌದು ನಮಗೆ ಮೊದಲೇ ಬರ್ತಿದ್ದೀರಿ. ಅಮ್ಮ ಅವರಿಗೆ ನೀವು ಸರಿಯಾಗಿ ಜೋರು ಮಾಡಿದ ಲವಕುಮಾರ ಒಂದು 4 ಕೊಟ್ಟಿದ್ದಾರಮ್ಮ. 32ರಲ್ಲಿ 34 ಬಿದ್ದೋಗಿದೆ. ಹೋಗಿದೆಯಾ? 34 ಬಿದ್ದೋಗಿದೆ. ಒಳ್ಳೆದಾಯ್ತು. ಯಾಕಂದ್ರೆ ಬುದ್ಧಿ ಕಲಿಸ್ಬೇಕು ಅಂತ ಬುದ್ಧಿ ಕಲಿಸ್ಬೇಕು. ಅಲ್ಲ, ನಾವು ಅಷ್ಟು ಕಷ್ಟಪಟ್ಟು ಅದಕ್ಕೆ ನಾವು ಭಾವಿಸಿದ್ದೇನು ಗೊತ್ತಿಲ್ಲ, ನೀವು ಹೋಗಿ ಏನಾದ್ರು ಮಾಡ್ಲಿಕ್ಕೆ ಅಂತ. ಅವ ಪುಣ್ಯಾತ್ಮ ಹೋಗಿ ಅದರ ಹಣೆ ಬರದಲ್ಲಿ ಬರೆದಿತ್ತಲ್ಲ ಒಂದು ಲಿಖಿತ, ಅದನ್ನು ನೋಡಿ ನಾವೆಲ್ಲ ಕಟ್ಟಿ ಹಾಕಿದ್ವಿ. ಅದರ ಹಣೆ ಬರ ನೋಡಿ ನಾವು ಕಟ್ಟಿ ಹಾಕಿದ್ವಿ. ಆಮೇಲೆ ಅದನ್ನು ಬಿಡಿಸಿಟ್ಕೊಳ್ಲಿಕ್ಕೆ ಒಬ್ಬ ದೊಡ್ಡ ಮಗದ ಕಿರೀಟ ಕಟ್ಕೊಂಡು ಬಂದ. ಹೌದು, ದೊಡ್ಡ ಕಿರೀಟ ಕಟ್ಕೊಳ್ಳೋದು ಮಾತ್ರ ಅಲ್ಲ, ಅಮ್ಮ ಬೇಡ ಅಂತ ಕೇಳಿದ್ರೆ ಈಗ ಬೇಕು ನಾನು ಬಾರಿಸ್ಲಿಕ್ಕೆ ಒಂದು ದೊಡ್ಡ ಜನ ಸಿಕ್ಕಿದೆ. ದೊಡ್ಡದನ್ನು ಸಿಕ್ಕಿದ್ರೆ ನೀವು ಬಾರಿಸ್ತೀನಿ. ಅಮ್ಮ ಪೆದಮು ಮಾತಾಡ ಎಂತ ಮಾತಾಡಿದ್ದಾರೆ? ಪೆದಮು ಹಾಗಾದ್ರೆ ಪೆದಮು ಗೊತ್ತಿಲ್ಲ ಒಳಗೆ. ನಾನು ಮಾತಾಡ್ತೇನೆ ನಿಮ್ಮಲ್ಲಿ ನೋಡಿ, ನೀವು ಹೇಳ್ತಾರೆ ಎಂತದ ಪೆದಮು ಮಾತಾಡ್ತೀನಿ ಅಂತ. ಸಿಟ್ಟು ಬಂದಾಗ ಸಿಟ್ಟು ಬಂದಾಗಲ್ಲ ಅವರಿಗೆ ಸಿಟ್ಟು ಬಂತು. ನಮ್ಮ ಲವಕುಮಾರಿ ಸಾಮಾನ್ಯ ನಮ್ಮ ನಿಮ್ಮ ಮಗಳವ ಮತ್ತೆ ಅವ ಮಾತಾಡಿದ್ದು ಮಾತ್ರ ಕೊಟ್ಟಿದ್ದ ಲವಕುಮಾರ ಅವನಿಗೆ ಅವನಿಗೆ ಮತ್ತೆ ಆದ್ರೆ ನಾವಿಲ್ಲಿ ಸೋತ ಲವಕುಮಾರ ಪಾಪ ಒಬ್ಬನೇ. ಅವರಿಗೆ ಕೆಲವು ಮಂದಿ ನೀವೆಲ್ಲ ಮತ್ತೆ ಏನ್ ಮಾಡ್ತಿದ್ದಾರೆ? ನಾವು ನಮ್ಮ ತಲೆಯಲ್ಲಿ ಪಕ್ಕಡಿ ಹಾಗಿದ್ರೆ ಅದಿದ್ರೆ ಸ್ವಲ್ಪ ಜೋರು ಆಗಬೇಕು. ಹೌದು, ಇಷ್ಟು ತಿಂತೀರಿ ಕಟ್ಟಿಲ್ವಾ? ಅಯ್ಯೋ ಪಾಪ ತಲೆಗೆ. ಆದ್ದರಿಂದ ಅಷ್ಟು ಮಾತ್ರ ಅಲ್ಲ, ನೀವು ಒಬ್ಬನೇ ಅಲ್ವಾ ಇಲ್ಲಿಂದ ನೋಡಿ ನಾವು ಮುಂದಿನಿಂದ ಮಾಡುವಾಗ ಅವ ಹಿಂದಿನಿಂದ ಬಂದು ಅದಕ್ಕಿಂತ ಉದ್ದೇಶಮ್ಮ ಹಿಂದಿನಿಂದ ಬಂದವನಿಗೆ ದೊಡ್ಡ ಕಾಗಿ ಎಡಕೊಂಡು ಹೋಗುವಾಗ ಮಾತ್ರ ನಾವು ನೋಡಿ. ಮತ್ತೆ ನಾನಲ್ಲಿ ನಿಲ್ಲಿಕ್ಕೆ ನನಗೆ ಧೈರ್ಯ ಬರಲಿಲ್ಲ. ಅದೇ ನಾನು ಹೊಡಿಬೇಡ ಸಣ್ಣ ಹುಡುಗನ ಬೇಕಮ್ಮ ಕಟ್ಟಿಕೊಂಡು ಹೋಗಿ ಕೇಳುವುದೊಳಗೆ ತನ್ನಯ ಬಾಲಕನ ಬಂದವನು ಪ್ರಿಯ ಬೇರೆ ನಾದದ ತಿರುಗಿ ಬಿದ್ದನು ಮೋಹನಯನೇ ಕೇಳುತ್ತಾ ಕೆಳಗೊಳಗೆ ಗೀತವನ್ನೇ ನನ್ನ ಕಿವಿಗೆ ಹೊಯ್ದಂತ ಆಕಾಶವೇ ನನ್ನ ಕುಮಾರನನ್ನು ಯಾರೋ ಎಳೆಯುತ್ತಾ ಇದ್ದಾರಂತೆ. ಏನು ಯಾರನ್ನೇ ಜೀವನದಲ್ಲಿ ಅದೆಷ್ಟೋ ಕಷ್ಟವನ್ನು ಅನುಭವಿಸಿದವಳು ನಾನು. ಯಾವತ್ತು ಯಾವ ಕಷ್ಟಕ್ಕೂ ಕುಪಿತಪಡಲಿಲ್ಲ. ಇಬ್ಬರು ಮಕ್ಕಳ ಮುಖವನ್ನು ನೋಡಿ ಎಲ್ಲ ದುಃಖವನ್ನು ಮರೆತು ನನಗೆ ವಿಧಿಯೇ ಯಾಕೆ ಈ ರೀತಿ ಮಾಡಿದೆ? ಏನು ತಿಳಿಯದಂತಹ ಮಗನನ್ನು ಕೆಳೆದೊಯ್ಯುತ್ತಾ ಇದ್ದಾರಂತೆ. ಏನು ಮಾಡ್ತಾರೋ, ಎಲ್ಲಿ ಹೊಡೆಯುತ್ತಾರೋ, ಎಲ್ಲಿ ಕೊಂಡೊಯ್ಯುತ್ತಾರೋ ಯಾರಿಗೆ ಹೇಳಲಿ? ಮಗನಾದಂತಹ ಕುಶಲೂ ಈ ಹತ್ತಿರದಲ್ಲಿ ಇಲ್ಲ. ಅಯ್ಯೋ ಹೇಳಬೇಕಿದ್ದರೆ ಅವರು ಪಾತಾಳ ಲೋಕಕ್ಕೆ ಹೋಗಿದ್ದಾರೆ. ಅವರು ಎಂದು ಬರುತ್ತಾರೋ ಏನು, ಯಾರಲ್ಲಿ ಹೇಳಿ ಏನ್ ಮಾಡಿ ಹೋಗ್ತಾ ಇದ್ದೀರಾ? ಬೆರಳನೆ ಮುರಿದು ಬೆಂದಾಗಿರಲಿ ತನ್ನ ತರಳನ ಪತಿಗೋಕ ಮರುಚಿರ ಪೂಜನು ಪರಿಣಾಮಿ ಕೊಂಡೊಯ್ದನು ಆಯ ಕಂಡಿದ್ದನು
ಇದ್ದೇನೆ. ಅಮ್ಮ ಕಾಣುವುದಿಲ್ಲ. ಚಿಂತಿಸುವುದೇತಕ್ಕೆ ಬೇಡಮ್ಮಯ್ಯ. ಬೇಡು ಅಮ್ಮಯ್ಯ ನಿನಗಿಂತ ಬಂದುದೇ ಕಣ್ಣಯ್ಯ. ನಿತ್ಯವೂ ನಾವು ಕಾಡಿಗೆ ಹೋಗಿ ಸಮಿತಿಗಳನ್ನು ತಗೊಂಡ ನಾನು ಇಲ್ಲವನಾಗಿ ಬರುವಾಗ ಬಂದ ಹಿಡಿದು ಉಪ್ಪಿಸಿ ತಿನ್ನಲು ಅಂತರ್ಗತ ಆರೋಗ್ಯ ಯಾಕೆ ಈ ಚಿಂತೆ, ಯಾಕೆ ದುಃಖ, ಯಾರಿಂದ ಏನು ಕಷ್ಟ ಹೇಳಿ. ದ್ವರಾಯನಾರೋ ನಾನರಿಯೇ ಕಂದ ಕಂದ ನಾವಿರುವ ತಾವಿಗಾಗಿ ಒಂದರಂತೆ ಕಂದ ಕಂದ ಕೋವಿದಶ್ವ ಕಂದರಂತೆ ಕಂದ ಕಂದ ಪಾರ್ಥಿವರಶ್ವ ಕಟ್ಟಿದವನು ಕಂದ ಕಂದ ಕಂದ. ಅಮ್ಮ ಯಾವ ರೀತಿಯಲ್ಲಿ ಹೇಳಿಕೊಂಡೆ ನನಗೆ ತಡವರಿಸ್ತಾರೆ. ಯಾಕಮ್ಮ ಅಂತಹ ಕಷ್ಟ ಯಾರಿಂದ ಯಾವಾಗ ಹೇಗೆ ಬಂತು? ಒಟುಗಳೊಂದಿಗೆ ಸೇರಿ ನನ್ನಲ್ಲಿ ಬಂದ ಏನಂತ? ಉಪವನಕ್ಕೆ ಹೋಗುತ್ತೇನೆ ಎಂಬುದಾಗಿ. ಅದರಲ್ಲೇನು ವಿಶೇಷ? ಹೌದು, ಅಲ್ಲಿ ಹೋದವರು ಉಪವನವೆಲ್ಲವೂ ಧ್ವಂಸವಾಗಿದ್ದಂತೆ ಹಾಳಾಗಿದ್ದಂತೆ. ನಮ್ಮ ಉಪವನ ಧ್ವಂಸವಾಗಿತ್ತು. ಹೌದು. ಯಾರಿಂದಂತೆ, ಯಾವಾಗಂತೆ, ಹೇಗಂತೆ? ಅದೇ ಕಾರಣ ಏನೆಂದು ಹುಡುಕುತ್ತಾ ಮುಂದೆ ಹೋಗುವಾಗ ಇವಾಗ ಒಂದು ಕುದುರೆಯನ್ನು ಕಂಡನು. ಕುದುರೆ? ಹೌದು. ಇದಕ್ಕೆಲ್ಲ ಕಾರಣ ಇದೆ ಎಂಬುದಾಗಿ ಕುದುರೆ ಹತ್ತಿರ ಹೋಗಿ ಕಟ್ಟುವಂತೆ ಉದಾಹರಣೆ ನೀಡಿ. ಪರಿಣಾಮ? ಕುದುರೆ ಸಾಮಾನ್ಯ ಕುದುರೆಯಲ್ಲ, ಕಾಡಿನ ಕುದುರೆಯಲ್ಲ ಮಗನೇ. ಕಾಡಾಡಿ ಕುದುರೆಯಲ್ಲ. ಹಾಗಂದ್ರೆ ಯಾವ ಗಾಳಿನೂ ಪೂಜಿಸಿಬಿಟ್ಟಂತಹ ಕುದುರೆ. ಅದೇ ಅದರ ಹತ್ತಿಯಲ್ಲಿ ಒಂದು ಲೇಖನವಿದ್ದಂತೆ. ಆ ಲೇಖನದಲ್ಲಿ ಈ ಕುದುರೆಯನ್ನು ಬಲವುಳ್ಳ ಒಡಲು ಕಟ್ಟಿ ಕಾಳಾಗಬೇಕು, ಇಲ್ಲವೇ ಕಪ್ಪವನ್ನು ಕೊಡಬೇಕು ಎನ್ನುವಂತಹ ಒಕ್ಕಣೆ ಇತ್ತಂತೆ. ಆ ಒಕ್ಕಣೆಯನ್ನು ಓದಿದಂತಹ ಹಂಗೆ ಇದ್ದಂತಹ ನಾಡ ಬೇಗದಿಂದ ಆ ಕುದುರೆಯನ್ನು ಕಟ್ಟಿ ಹಾಕಿ ನನ್ನ ತಮ್ಮ ಅದು ಹಾಗೆ ಮಾಡಲೇಬೇಕು. ಕುದುರೆಯ ಬೆಂಗಾವಲಾಗಿ ಬಂದವರು ಮೊದಲಿದ್ದಾಗಿ ಹೇಳಿದರು. ಅವರಿಗೆ ಎಷ್ಟು ಹೇಳಿದರು ಕೇಳದೆ ಅವರೊಂದಿಗೆ ಯುದ್ಧಕ್ಕೆ ಸನ್ನದ್ಧನಾದಂತೆ. ಅವರನ್ನು ಕಟ್ಟಿ ಎಲ್ಲಿಗೋ ಎಳೆದೊಯ್ತಾ ಇದ್ದಾರೆ.
ವರ್ಷ ಕೊಂಡು ಹೋಗಿದ್ದಾರೆ ಎಂದು ನಾನು ಚಿಂತಿಸುತ್ತೇನೆ. ಹೌದಪ್ಪ, ಯಾರಲ್ಲಿ ಹೇಳುದು? ಗುರುಗಳು ಇಲ್ಲೇ ಇಲ್ಲ. ಎಲ್ಲಿಯೇ ಅಡಗಿರೆ ಎಲ್ಲಿಯೇ ಇದ್ದರು ಪುನಃ ಅವನನ್ನು ತಿಳಿಸಲು ನಾನು ಬರುತ್ತೇನೆ. ಅಪ್ಪಣೆ. ಹೊರಟಿದ್ದಂತ ವೇಳೆಯಲ್ಲಿ ನನ್ನ ಮಾತನ್ನು ಕೇಳಿ ಏನು? ಮಗನೇ ಕುಶ, ಅಮ್ಮನನ್ನು ಕರೆದುಕೊಂಡು ಬರ್ತೇನೆ ಎಂದು ಹೇಳುವಂತಹ ವೇಳೆಯಲ್ಲಿ ನಿನ್ನನ್ನು ತಡೆದು ನಿಲ್ಲಿಸಿದ್ದೇನೆ. ಕಾರಣವನ್ನು ಕಂಡೆ. ಏನಮ್ಮ? ನೀನು ಅಲ್ಲಿ ಹೋದ ಕ್ಷಣ ಅಲ್ಲಿ ಯುದ್ಧದ ಸನ್ನಾಹವಾಗುವುದು ಅಥವಾ ಯುದ್ಧದ ವಾತಾವರಣವೂ ಸೃಷ್ಟಿ ಆಗಬಹುದು. ಖಂಡಿತ ಆಗಕ್ಕೆ ಸಾಧ್ಯ ಉಂಟಮ್ಮ. ಹಾಗೆ ನಡೆದರೆ ನಿನ್ನ ನಿಜವನ್ನು ಎಂದೂ ಹೇಳಬಾರದು ಯಾರಿಗೂ. ಅಷ್ಟೇ ಅಲ್ಲ ಮಗನೇ, ನೀವು ಇಬ್ಬರು ಅಣ್ಣ ತಮ್ಮಂದಿರ ಜೊತೆಯಾಗಿ ಇರಬೇಕು. ಇವತ್ತು ನೀವು ಜೊತೆಗಿಲ್ಲ, ಆದುದರಿಂದ ಇಂತಹ ಪರಿಸ್ಥಿತಿ ನಮಗೆ ಒದಗಿ ಬಂದಿದೆ. ಮಗನೇ, ನೀವು ಒಬ್ಬರನ್ನು ಬಿಟ್ಟು ಇನ್ನೊಬ್ಬರ ಅಗಲಿರಬಾರದು. ಮಗನೇ, ಒಟ್ಟಿಗೆ ಇರಬೇಕು. ನೀವು ಇಷ್ಟು ಮಾಡಿದರೆ ವಿಜಯಶಾಲಿಯಾಗಿ ಬಾಳುತ್ತೀರಿ. ಜಗತ್ತಿಗೂ ಅಮ್ಮನಿಂದ ಅಪ್ಪಣೆಯನ್ನು ಪಡೆದು ಹೊರಟಿರುತ್ತೇನೆ. ಹೊರಟಿದ್ದಂತ ಸಂದರ್ಭದಲ್ಲಿ ಗುರುಗಳನ್ನು ಧ್ಯಾನಿಸಬೇಕಲ್ವಾ? ವಾಲ್ಮೀಕಿ ಮುನಿ ಪದವನೊಮ್ಮೆ ಧ್ಯಾನಿಸುತ್ತ ನಿರ್ಮಲದಿ ಅತ್ತ ದಿಕ್ಕುಗಳಿಗೆ ಹೊಂದಿಸುತ್ತ ನಿರ್ಮಲದಿ ಅತ್ತ ದಿಕ್ಕುಗಳಿಗೆ ಹೊಂದಿಸುತ್ತ ಅಮ್ಮನವಳ ಮುಖಾಂಬರವಾಗಿ
ರಕ್ತಕ್ಕೆ ಹಾಕೊಂಡು ಹೋಗ್ತಾ ಎದುರಾಗಿ ಬಂದು ಬಿಡಿಸಿದೆ ಎಲ್ಲ. ಅದಕ್ಕೆ ಬಂದದ್ದು. ಇವನಿಗೆ ಏನಾಗಬೇಕು? ಅಣ್ಣ ನಾನು ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ಯಾಕಾಗಿ ಬಂದೆ? ಎಲ್ಲವನ್ನು ಪೆಟ್ಟಿನಲ್ಲಿ ಕೊಡ್ತೇವೆ ಬಾ. ಅಲ್ಲ ನಾನು ನಿನ್ನನ್ನು ಅಲ್ಲ ನಾ ಕಟ್ಸಿದ್ದೇನೆ ಅಂತ ಕಟ್ಸಿದ್ದೇನೆ ಅಂತ ಅಲ್ಲ ಹಾಗೆ ಅಲ್ಲ ನಿಮ್ಮನ್ನು ಕಟ್ಸಿದೆ ಅಂತ ಬೇಸರಿಸಬೇಡ. ನಿನ್ಗೆ ನಾನು ಹಾಗೆ ಹಾಗೆ ಕೊಟ್ಟಿದ್ದೇನಲ್ಲ, ಮತ್ತೆ ಯಾರನ್ನು ಕಟ್ಟಿದ್ದು? ನಿನ್ನಲ್ವಾ? ಹಾಗೆ ಕಾಣ್ತೇನೆ ಕಟ್ಟಿದವನು. ನೀವು ಒಬ್ಬರು ಒಂದಾಗಿ ಕಾಣ್ತೀವಿ ಅಂತ ನಿಮ್ಮನ್ನೇ ಕಟ್ಟಿದ್ದಾರೆ ಅಂತ. ಹೌದಾ? ದೃಶ್ಯೋಶೀಲನೇ ದೂರದರ್ಶಿ ಸಮೀಪದರ್ಶಿ ಆದರ್ಶಿ ನೀವು ಇಬ್ಬರು ಒಬ್ಬರೇ ನಾವಿಬ್ಬರ ಅಣ್ಣದ ಬಂದ್ರು. ಅಣ್ಣ ತಮ್ಮಂದಿರಾ? ಒಳ್ಳೇದಾಯ್ತು, ನೀವು ಬಂದದ್ದು ಒಳ್ಳೇದಾಯ್ತು. ತಮ್ಮನನ್ನು ಬಿಡಿಸಿದ್ರಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ. ನಾವು ಅವ್ರಿಗೆ ಏನು ಮಾಡಲಿಲ್ಲ. ಹೌದಪ್ಪ. ಹೌದೌದು. ಅಣ್ಣ ನನ್ನನ್ನು ಕಟ್ಟಿ ಹಾಕಲು ಕಾರಣ ಇವನು ಉರಿದುಂಬಿಸುತ್ತವರ ಒಳ್ಳೆ ಜನ. ಇವನಿಗೆ ಒಂದು ನಾನು ಒಳ್ಳೆ ಆದುದರಿಂದ ಇಷ್ಟು ವರ್ಷ ಇದ್ದೇನೆ. ಇವನಿಗೆ ಕೊಡಿಗಟ್ಟರು. ಏನು ಏನು ಹೇಳಿದ್ರು? ಒಳ್ಳೆ ಆದುದರಿಂದ ಇಷ್ಟು ವರ್ಷದಿಂದ ಇಲ್ಲಿ ಇದ್ದೇನೆ, ಇಲ್ಲಂದ್ರೆ ಯಾವಾಗ ಹೋಗ್ತಿದ್ದೆ ನಾನು. ಅಲ್ವಾ? ನೀನು ಒಳ್ಳೆಯವನು ಕೆಟ್ಟವನು ಮುಖ್ಯವಲ್ಲ, ನೀವೀಗ ಇದ್ದೀಯಲ್ಲ ಅದೇ ಮುಖ್ಯ. ಆಗಲಿ ಇವನಿಗೆ ಒಂದು ಪೂಜೆ ಆಗ್ಬೇಕಲ್ಲ. ಪೂಜೆ ಯಾವ ಸತ್ಯನಾರಾಯಣ ಪೂಜೆ ಮಾಡ್ತಾರ? ಹೇಳಿದದ್ದು ಯಾರು? ಭೂಲೋಕದಲ್ಲಿ ನಮ್ಗೆ ಉಂಟಲ್ಲ, ದೇವರ ಪೂಜೆ ಮಾಡೋದಂದ್ರೆ ಬಹಳ ಅದು ಉತ್ತಮ. ಅದರಲ್ಲಿ ಸತ್ಯನಾರಾಯಣ ದೇವರ ಪೂಜೆ. ಯಾರು? ಯಾರು ಹೇಳಿದ್ರು? ಅದು ಯಾವಾಗ ಆರಂಭ ಆಯ್ತು? ಅದನ್ನ ಆಗ್ಲಿಕ್ಕೆ ಉಂಟು. ಮತ್ತೆ ಈಗ ನೀನು ಯಾಕೆ ಹೇಳುದು? ಅದು ನಾ ಹೇಳುದಷ್ಟೇ. ಆದದ್ದನ್ನು ಹೇಳಬಾರ್ದು. ಭಾರಿ ಒಳ್ಳೆ ಕೇವಲ ಮುಂದಾಸೆಯನ್ನು ಕಾಣುವುದು ಒಳ್ಳೆಯದು ಕಾಣುದು. ಅದಕ್ಕೆ ಇಂಥದ್ದೇನಾದ್ರೂ ಇರ್ಬೇಕು. ಬಣ್ಣದ ವೇಷದಾಗಿ ಕಾಣ್ತದೆ. ಸರಿ ಸರಿ ಕೂತು. ಎಲ್ಲರೂ ಬಿಟ್ಟಿದ್ರು ಮಾರಾಯ. ಈ 47 ಜನ ಹೋದ್ರೆ ನಾನು ಒಬ್ಬ ಮೊದಲು ಹೋಗ್ಬೇಕಿತ್ತು ಅಂತ. ಇವತ್ತು ಇಷ್ಟು ಪರಿಸ್ಥಿತಿ ಬರ್ತಿರ್ಲಿಲ್ಲ ನನಗೆ. 2 ಜನ ಹೋಗಿದ್ದಾರೆ ಅವರ ಒಟ್ಟಿಗೆ ನಾನು ಹೋಗ್ತಿದ್ದೆ ಉಂಟಲ್ಲ, ಈ ಪರಿಸ್ಥಿತಿ ಬರ್ಲಿಕ್ಕಿಲ್ಲ. ಹಿಂದೆ ಬಂದರೆ ಹೀಗೆ ಇನ್ನು ಇಲ್ಲಿ ಎಲ್ಲಿಯಾದ್ರೂ ಕಂಡರೆ ಇಲ್ಲಿಯಾದ್ರೂ ಕಂಡರೆ ಕಂಡರೆ ಅದ ಕಾಲಿ ಮಾಡಿ ತಪ್ಪಾಯ್ತು. ಕೈಯಲ್ಲಿ ಕಾಲಿರಲಿ. ಅಲ್ಲ, ಕೈಯಲ್ಲಿ ಕಾಲಿರಲಿ. ಕೈಯಲ್ಲಿ ಕಾಲಿರಲಿ. ಒಬ್ಬರ ಧೈರ್ಯದಿಂದ ಮತ್ತೊಬ್ಬ ಹೋಗ್ಬಾರ್ದಂತ ಇದಕ್ಕೆ ಹೇಳುದು. ನಮ್ಮಲ್ಲಿ ಧೈರ್ಯದಿಂದ ನಾವು ಹೋಗ್ಬೇಕು. ಈಗ ಎಲ್ಲರ ಧೈರ್ಯದಿಂದ ಒಬ್ಬರು ಹೋಗಿದ್ದೇವೆ. ಹೌದಾ? ಇನ್ನು ಹಾಗೆ ಮಾಡಬೇಡ. ಇದು ಮಾಡುದಿಲ್ಲ. ಇನ್ನು ಯಾರಾದ್ರೂ ಒಳಗೆ ಉಳಿದಿದ್ರೆ ಹೇಳುವಲ್ಲಿ ಹೀಗೆ ಆಗಬೇಕು. ಬಂದವರು ಯಾರು ಇರಬಹುದು. ಹೌದು, ಇವನು ಒಬ್ಬನೇ ಅಲ್ಲ, ಖಂಡಿತವಾಗಿ ಬರಬಹುದು. ಏನಾಗ್ತದೆ ನೋಡಿ. ನಿರೀಕ್ಷೆ. ಯಮವು
ಯಾರು? ರಣರಂಗದಿಂದ ಬಂದವನೇನೋ ನೀನು? ಏನ್ ಮಾಡ್ಬೇಕು? ಓ ವಿಶ್ವನಾಯಕ, ಯಾರು ನೀನು? ನಿಮ್ಮ ತಮ್ಮನೊಟ್ಟಿಗೆ ಶತ್ರುಗಳೊಟ್ಟಿಗೆ ನಾನು ನಾಯಕ ಸೇನೆಯಲ್ಲಿ ಹೋದಂತಹ ತಾರಕರು. ಅಯ್ಯ, ದೇಶವನ್ನು ಗೆದ್ದುಕೊಂಡು ಬಂದಂತಹ ನಿಮ್ಮ ತಮ್ಮಂದಿರು ಆ ಸಂತೋಷವನ್ನೇ ನೋಡುತ್ತಿದ್ದವನ್ನು ನಾವು ಕಡೆಗೆ ಒಂದು ಅರಣ್ಯವನ್ನು ಸೇರಿತು ಒಡೆಯ. ಅರಣ್ಯದಲ್ಲಿ ಋಷಾಶ್ರಮವನ್ನು ಒಪ್ಪಿದಂತಹ ಕುದುರೆಯನ್ನು ಯಾರವ ಸಣ್ಣ ಬಾಲಕ ಆ ಕುದುರೆಯನ್ನು ಕಟ್ಟಿದ ಒಡೆಯ. ಕಟ್ಟಿದಂತ ಕುದುರೆಯನ್ನು ಬಿಚ್ಚಿಸುವುದಕ್ಕಾಗಿ ಮತ್ತರು ತಮ್ಮನ್ನು ಬಂದಿದ್ದಾರೆ. ಅಣ್ಣನ ಕಣ್ಣನ್ನು ನೀವು ಬಂದಂತವರು ಕಾಲದಲ್ಲಿ ನಮ್ಮ ಶಕ್ತಿ ನೀನು ಆಡುತ್ತಿರುವಂತಹ ಮಾತು ಆದ ಶೀರ್ಷವನ್ನೇ ನನ್ನ ಕಿವಿಯೊಳಗೆ ಸುರಿದಂತಾಯಿತು. ಹಣದಿಂದ ಯಾವ ಸವಿನುಡಿಯನ್ನು ಕೇಳಬೇಕೆಂದು ಹಾತೊರೆಯುತ್ತಾ ಇದ್ದೇನೆ. ನಮ್ಮ ಸೇನೆಯೆಲ್ಲವೂ ಅನಂತ ಪ್ರದೇಶದಲ್ಲಿ ಆದಂತಹ ಘಟನೆಯೇ ಇದು.
ಈಶಾವಾದ್ಯನಾದಂತಹ ನೀನು ಚಿತ್ತಾಕ್ರಾಂತನಾಗಿದ್ದೀಯ. ಅಣ್ಣ, ಈ ಚಿಂತೆಗೆ ಏನು ಕಾರಣ? ಅದು ಆಗಬಾರದೆ. ವಿರಹದ ರಕ್ಷಣೆಗಾಗಿ ಹೋದಂತಹ ಶತ್ರುಹರ ಸೇನೆ ಸಹಿತವಾಗಿ ಧರೆಯಲ್ಲಿ ಹೊರಗಿದ್ದಾನೆ. ಹೌದೇ? ಯಾವುದೋ ಋಷಿಯಾಶ್ರಮದಲ್ಲಿದ್ದಂತಹ ಉಭಯ ಬಾಲರು ಇಂತಹ ವಿಧವಾದಂತಹ ಕಾರಣವನ್ನು ಕೊಟ್ಟು ನಮ್ಮವರನ್ನೆಲ್ಲ ಸದೆಬಡಿದ್ದಾರಂತೆ. ಲಕ್ಷ್ಮಣ ಮಾಡಲು ಇನ್ನೇನು ನಮ್ಮ ಅಶ್ವಮೇಧ ಯಾಗವು ಪೂರ್ಣಾಹುತಿ ಮುಗುತ್ತೆ ಎಂದಾದಾಗ ಇರುವರು ಬಾಲಕರಿಂದ ನಮ್ಮ ಅಶ್ವಮೇಧ ಯಾಗಕ್ಕೆ ಇಷ್ಟವೇ ನಮ್ಮವರನ್ನೆಲ್ಲ ದರಗಿ ಉಳಿಸಿದರೆ ಬಿಡು ಚಿಂತೆಯ ನನಗೆ ರಣವೀರವನ್ನು ಕೊಟ್ಟು ಕರೆಯಿತು. ಅವರನ್ನು ದರಗಿ ಉಳಿಸಿ ಸುರಗವನ್ನು ನಾನು ಕರೆತರ್ತೇನೆ. ಜಯಶ್ರೀಯನ್ನು ಪಡೆದ ಸೇನೆ ಬಿದ್ದಾಗ ಇನ್ನೋರು ಅತುಲ ಸೇನೆಯೊಂದಿಗೆ ಬಂದಿದ್ದಾನೆ. ಇವನನ್ನು ಎದುರಿಸಲೇಬೇಕು. ಇವನನ್ನು ಸದೆಬಡಿಯುವ ಉದ್ದೇಶದಿಂದಲೇ ನಾವು ಮುಂದೆ ಹೋಗಬೇಕು. ಮಾತನಾಡುವುದು ಒಳ್ಳೆಯದಲ್ವಾ? ಕೆಲವು ವೀರ, ಏನು ಈ ಹಿಂದೆ ಬಂದವನು ಬಿದ್ದು ಹೋಗಿದ್ದಾನೆ. ಬಹುಶಃ ನೀನು ಅವನ ಪಕ್ಷದಿಂದಲೇ ಬಂದಿರಬೇಕು. ನಿಜವಾಗಿ ನಂತಹ ನೀನು ನಮ್ಮಲ್ಲಿ ಕಾಳಗಳು ಕೊಡುವುದಕ್ಕಿಂತ ಮುಂಚೆ ಯೋಚನೆ ಮಾಡು. ಏನು ಅದಕ್ಕೂ ಆಶೆ ಇದ್ದರೆ ಹಿಂದೆ ಇಟ್ಟು ಹಾಕು. ಸಾಯುವ ಮನಸ್ಸಿದ್ರೆ ಕಾಳಗ ಕೊಡು. ಇಲ್ಲಿ ಬಂದು ನೋಡಿದರೆ ನಿಮ್ಮನ್ನು ನೋಡುವಾಗ ನನಗೆ ಮಮಕಾರ ಹುಟ್ಟುತ್ತಾ ಇದೆ. ಯಾಕೆ ಗೊತ್ತಾ? ಈ ಸಣ್ಣ ಬಾಲಕರು ಒಂದು ಮುಖದ 2 ಕಣ್ಣುಗಳಂತೆ, ಭುಜದ 2 ತೋಳುಗಳಂತೆ ಅಲ್ಲ ಅಶ್ವಿನಿ ದೇವತೆಗಳ ಧರೆಗೆ ಬಂದಿದ್ದಾರು ಎಂಬಂತೆ ಭಾಸವಾಗುತ್ತಾ ಇದೆ. ಮಕ್ಕಳೇ, ಸಾರಿ ಹೇಳುತ್ತಾ ಇದ್ದೇನೆ, ಅಶ್ವಮೇಧದ ತುರಗವನ್ನು ಬಿಟ್ಟು ಕೊಟ್ಟರೆ ಲೇಸು, ಇಲ್ಲದಿದ್ದರೆ ಇದು ಬಂದವನು ಯಾರು ಗೊತ್ತೇ? ಇಂದ್ರನನ್ನು ಗೆಲ್ಲಿದಂತಹ ಇಂದ್ರಜಿತ್ತಿನ ಸಾವಿಗೆ ಕಾರಣನಾದಂತಹ ಲಕ್ಷ್ಮಣ. ಹೌದು, ಹೋಗುವುದಿಲ್ವಾ? ಯಾಕೆ ಹೋಗುವುದಿಲ್ವಾ? ಹೋಗುವುದಕ್ಕೆ
ಧೈರ್ಯ ನಿನ್ನಲ್ಲಿ ಇರುವುದೇ ಹೌದಾದರೆ ಕಾಲಕ ಇರೋರು ಗೆಲ್ಲುವುದಕ್ಕೆ ನಡೆಯನ್ನು ಮುಂದಿಟ್ಟೆ ಎಂದಾದರೆ ಶಿರವು ಛೇದನವಾಗಿದೆ. ನಿವಾರಿಸುವುದಕ್ಕೆ ಬೇಕಾದ ಅಗಸ್ತ್ಯ ಮಹರ್ಷಿಗಳ ನಿರೂಪಣೆಯಂತೆ ಕೈಗೊಂಡಂತಹ ಈ ಕ್ರತು ಸರಯೂ ನದಿ ತಟಾಕದಲ್ಲಿ ಯಾಗಶಾಲೆ ನಿರ್ಮಿಸಿ ಈ ಶುಭ ಪ್ರಕ್ರಿಯೆಗೆ ನಾವು ಒದಗಿಸಿಕೊಂಡರು. ಶತ್ರುಗಳ ಜೊತೆಯಲ್ಲಿ ಭಯದ ಭೀತಿಯನ್ನು ಹುಟ್ಟಿಸಬಹುದಾದಂತಹ, ಶತ್ರುಗಳಿಗೆ ಪ್ರತ್ಯಕ್ಷ ಹರಸ್ವರೂಪಣೆ ಆದಂತಹ ಶತ್ರುಘ್ನಲ್ಲಿ ಸೇನಾಧ್ಯಕ್ಷನಾಗಿ ಅಥವಾ ದುರ್ಗದ ರಕ್ಷಣೆಗಾಗಿ ಕಳುಹಿಕೊಟ್ಟವನ. ಈಗ ತಾನೇ ಹೋದಂತಹ ಲಕ್ಷ್ಮಣನ ಬಗ್ಗೆ ಕೇಳುತ್ತಾ ಇರುವಾಗ ಯಾಕೆ ಹೀಗಾಗ್ತಾ ಇದೆ? ಪರಾಕ್ರಮಿಗಳೆಲ್ಲರೂ ಆ ಧರೆಯಲ್ಲಿ ಹೊರಗುತ್ತಾ ಇದ್ದಾರೆ ಅನ್ನುವಾಗ ಏನು ಈ ಪುಣ್ಯ ಅಶ್ವಮೇಧ ಯಾಗವು ಸಂಪನ್ನಗೊಳ್ಳುವುದಕ್ಕೆ ಇನ್ನೂ 10 ಹಲವು ತೊಡಕುಗಳು ಬರಬಹುದೇ? ಇಂತಹ ಸಂದಿಗ್ಧ ಕಾಲಘಟ್ಟದಲ್ಲಿ ದೀಕ್ಷಾಬದ್ಧನಾದಂತಹ ವ್ಯಕ್ತಿಗೆ ಒಂದು ಅವಕಾಶ ಇದೆ, ಆಯ್ಕೆ ಇದೆ. ದೀಕ್ಷೆಯನ್ನು ಬಿಟ್ಟು ಯಾವ ಕಡೆಯಲ್ಲಿ ನಮ್ಮ ತುರಗದ ಬಂಧನವಾಗಿದೆ ಅಲ್ಲಿಯವರೆಗೆ ಹೋಗಿ ತುರಗವನ್ನು ಬಿಡಿಸಿ ಬಂದು ಆಮೇಲೆ ಯಾರು ಒಂದು ಪೂರ್ಣಗೊಳಿಸಬಹುದಾಗುತ್ತದೆ. ಆದ್ದರಿಂದ ಗುರು ವಸಿಷ್ಠರ ಕಾಲಿಗೆ ಎರಗಿ ಸತ್ಯ ನಡುತ್ತಿರುವುದಾದಂತಹ ವಿಚಾರಗಳನ್ನೆಲ್ಲ ಅವರಲ್ಲಿ ತಿಳುಹಿ ಅವರ ಒಪ್ಪಿಗೆಯನ್ನು ಪಡೆದು ನಡೆದಂತಹ ಸಕಲ ಮಹರ್ಷಿಗಳ ಆಶೀರ್ವಾದವನ್ನು ಪಡೆದು ತಥಾರೂಢನಾಗಿ ಶಸ್ತ್ರಾಸ್ತ್ರಗಳ ಮತದಲ್ಲಿ ತುಂಬಿರಿಸಿ ಆ ವನಾಂತರ ಪ್ರದೇಶಕ್ಕೆ ಬೇಕೆಂಬ ಇಲ್ಲಿಯೇ ರಣವು ನಡೆದಿರುವುದು ಎನ್ನುವಂತಹ ಸ್ಪಷ್ಟವಾದಂತಹ ನಿದರ್ಶನ ದೊರೆಯುತ್ತಾ ಉಂಟು. ಆದರೆ ಇಲ್ಲಿ ಪರಿಸರವನ್ನು ಸೂಕ್ಷ್ಮಾವಲೋಕನ ಮಾಡಿದ್ದೇನೆ ಎಂದಾದಲ್ಲಿ ಜಾತಿ ವೈರವನ್ನು ಬಿಟ್ಟು ಕ್ರೀಡಿಸುತ್ತಾ ಇರುವಂತಹ ಪಶು ಪಕ್ಷಿಗಳನ್ನು ಕಾಣ್ತಾ ಇದ್ದೇನೆ. ಅದು ಅಲ್ಲಿ ಹರಿಯುತ್ತಿರುವಂತಹ ತೊರೆಯನ್ನು ಗುರುತಿಸುತ್ತಾ ಇದ್ದೇನೆ. ಇದು ಭೇದವನ್ನು ಅರಿಯದೆ ಸದಾ ಗಿಡದಲ್ಲಿ ಬಿರಿಯುವಂತಹ ಸುಮಗಳನ್ನು ಕಾಣ್ತಾ ಇದ್ದೇನೆ. ಹಿತೋಷ್ಣ ಪರಿಭೇದವಿಲ್ಲದೆ ಸದಾ ತಂಪು ಗಾಳಿಯನ್ನು ಬೀಸಬಹುದಾದಂತಹ ವಾತಾವರಣದಲ್ಲಿ ಇಂತಹ ಕೃತ್ಯ ಹೇಗೆ ಘಟಿಸಿತು? ಯುಕ್ತ ಸಾತ್ವಿಕ ಪ್ರದೇಶ ಇದು ಋಷಿಯಾಶ್ರಮ ಎನ್ನುವುದರಲ್ಲಿ ಅನುಮಾನವೇ. ಅಂತಹ ಸಾತ್ವಿಕ ಗುಣ ಭರಿತವಾದಂತಹ ಪ್ರದೇಶದಲ್ಲಿ ರಾಜಸ ಗುಣ ಹೇಗೆ ಜಾಗೃತವಾಯಿತು?
ಜಿಜ್ಞಾಸೆ ನನ್ನನ್ನು ಕಾಡ್ತಾ ಇದೆ. ಮುಂದೆ ಬಂದಂತಹ ಉಭಯ ಮಕ್ಕಳನ್ನು ಕಂಡಾಗ ಅಶ್ವಿನಿ ದೇವತೆಗಳೇ ನನ್ನ ಕಣ್ಣ ಮುಂದೆ ಪ್ರತ್ಯಕ್ಷರಾದರು ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಅವನಾರು ಇವನಾರು ಎಂದು ಗುರುತಿಸಲಾಗದಷ್ಟು ಪರಾಕ್ರಮ ವಾರಿಧಿಯೇ ವಿಭಾಗವಾಗಿ ಹರಿಸ್ತಾ ಇದೆಯೋ ಎನ್ನುವಂತೆ ಜಯಲಕ್ಷ್ಮಿಯ ಉಭಯ ಸ್ಥಾನಗಳಲ್ಲಿ ಸಮಳಾಗಿ ಆಸೀನರಾಗಿದ್ದಾಳೆಯೋ ಎನ್ನುವಂತೆ ಪ್ರಖರವಾಗಿರುತ್ತಿರುವಂತಹ ಬಾಣಮಂಡಲದ ಸೂರ್ಯ ಈ ಹೊತ್ತು ಒಬ್ಬನೇ ಇದ್ದವ ಎರಡಾಗಿ ಈ ಮಕ್ಕಳ ಮುಖಮಂಡಲದಲ್ಲಿ ಪ್ರಕಾಶಿಸುತ್ತಾ ಇದ್ದಾನೆಯೋ ಎನ್ನುವಂತೆ ಭಾಸವಾಗುತ್ತಾ ಇದೆ. ನೋಡ್ತಾ ಇದ್ದೀನಿ ನೋಡೇ ಸಾಲದು ಸಾಲದು. ಮೊದಲು ಬಂದವರನ್ನ ಹೃದಯದಲ್ಲಿದ್ದ ನೋಡೆದಮ್ಮ ನೋಡೆದಮ್ಮ ಮೊದಲು ಬಂದವರಂತ ನೋಡೆದಮ್ಮ ನೋಡೆ ಈ ಕವಿರಾಗಿ ಮೊದಲು ಬಂದವರಂತ ಹರಗಾರನಲ್ಲಿ ನೋಡೆದಮ್ಮ ನೋಡೆ ನೋಡೆದಮ್ಮ ನಮ್ಮ ಅಣ್ಣ ಈ ಹಿಂದೆ 3 ಮಂದಿ ವೀರರು ಬಂದಿದ್ದರು. ಅದೆಷ್ಟೋ ಅನುಯಾಯಿಗಳು ಬಂದಿದ್ದರು. ಬಂದವರೆಲ್ಲರೂ ಹೊರಗೆ ಹೊರಗಿದ್ದಾರೆ. ಅದರ ಮೊದಲು ಬಂದವರಂತೆ ಹದಗಾರನಿವನಲ್ಲ, ಅದರವೂ ನಮಗೆ ಹೌದಲ್ವಾ? ಅವನ ಹಾಗೆ ಇವನಲ್ಲ, ಇವನ ಹಾಗೆ ಅವರಿಲ್ಲರಿಲ್ಲ. ಚಾಣಾಕ್ಷಮತಿ ಇದ್ದಾನೆ. ಮುಖವನ್ನು ನೋಡುವಾಗ ದಿನಕರನೇ ಪ್ರಜ್ವಲಿಸಿ ಮುಖದಲ್ಲಿ ರಾಜಾಯಿಸ್ತಾ ಇದ್ದಾನೆನ್ನುವ ಹಾಗೆ ಕಣ್ಣುಗಳನ್ನು ನೋಡುವಾಗ ಏಕ ರಾಶಿಯಲ್ಲಿ ಸೂರ್ಯ ಚಂದ್ರರು ಪ್ರಜ್ವಲಿಸ್ತಾ ಇದ್ದಾರೆ ಎನ್ನುವುದು ಗೋಚರವಾಗ್ತಾ ಇದೆ. ಆಜಾನುಬಾಹುವಾಗಿದ್ದಾನೆ. ಶೀತೋಷ್ಣ ಸಮಶೀತೋಷ್ಣ ವಲಯದಲ್ಲಿ ಸಂಚರಿಸಿದವರಂತೆ ಕಂಗೊಳಿಸುತ್ತಾ ಇದ್ದಾನೆ. ಹಿತಪ್ರಜ್ಞರಿದ್ದಾನೆ. ಮಾತನಾಡುವಾಗ ಜೋಕೆ ಯುದ್ಧವೂ ನಮಗೆ ಸದರವಾಗಿರಬೇಕು. ನೋಡು, ಮೊದಲು ಬಂದವನಂತಲ್ಲ, ಮಾತಾಡಬೇಕಲ್ಲ. ಹೇಳಿದ್ದು ಸತ್ಯ. ನಾವು ಜಾಗೃತರಾಗಿರಬೇಕು. ಆದರೂ ಸಹ ಇವನನ್ನು ಬಿಡಬಾರದು. ಇವನನ್ನು ಕಟ್ಟಿ ಹಾಕುವಂತ ಯತ್ನವನ್ನು ಮಾಡಬಾರದು. ನೋಡೋಣ ಏನ್ ಮಾಡ್ತಾರೆ. ಇನ್ನಾದರೂ ಬೇಡ ಬೇಡ ಮಕ್ಕಳೀರ ಇನ್ನಾದರೂ ಬೇಡ ಬೇಡ ಮಕ್ಕಳೀರ ಬೇಡ ಮಕ್ಕಳಿರ
ನಿಮ್ಮನ್ನು ಕಂಡಾಗ ಹಾಲು ಕುಡಿದಷ್ಟು ಸಂತೋಷವಾಗುತ್ತಾ ಹೌದೇ? ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಉಭಯರನ್ನು ನೋಡಿದಾಗ ಯಾವುದೇ ಭೇದವನ್ನು ನಾವು ಗುರುತಿಸುತ್ತಾ ಇಲ್ಲ. ಏಕಪ್ರಾಯವಾಗಿ ಮಾತ್ರವಲ್ಲ, ಏಕ ಶರೀರವನ್ನೇ ಹೊಂದಿದ್ದೀರೋ ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಈ ಋಷಿಯಾಶ್ರಮದಲ್ಲಿ ಮುಂದೆ ಕಾಣಬಹುದಾದಂತಹ ಸರ್ವ ಸೇನೆಯು ಧರೆಯಲ್ಲಿ ಹೊರಗುವುದಕ್ಕೆ ಕಾಣಸ್ಥಾನದಲ್ಲಿ ನೀವಿದ್ದೀರಿ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡೆ ನಾನು. ನಿಮ್ಮ ಆಹಾರ್ಯವನ್ನು ಕಂಡಾಗ ಋಷಿ ಒಟ್ಟುಗಳಂತೆ ನೀವು ಕಾಣುತ್ತಾ ಇದ್ದೀರಿ. ಪೂರ್ಣ ಪ್ರಮಾಣದಲ್ಲಿ ಋಷಿ ಒಟ್ಟುಗಳೂ ಅಲ್ಲ, ಹಾಗೆಂದು ಪೂರ್ಣ ಪ್ರಮಾಣದಲ್ಲಿ ರಾಜವಂಶೀಯರೂ ಅಲ್ಲ. ಆ ರೀತಿಯ ವೇಷವೇಷಣ ನಿಮ್ಮ ಅಂಗದಲ್ಲಿ ಕಾಣ್ತಾ ಇದ್ದೀರಿ. ಯಾರು ಈ ಪ್ರದೇಶದಲ್ಲಿ ನೀವು ಹೇಗೆ ಮಾತ್ರವಲ್ಲ, ಕುದುರೆಯನ್ನು ಕಟ್ಟಿ ಹಾಕುವುದಕ್ಕೆ ನಿಮಗೆ ಏನು ಕಾರಣ ಎಂಬುದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಮಾತ್ರವಲ್ಲ, ಇಷ್ಟರವರೆಗೆ ನೀವು ತೋರಿಸಿದಂತಹ ಸಾಹಸ ಪರಾಕ್ರಮ ಉಂಟು, ಅದನ್ನು ನಿಮ್ಮ ವಿರೋಧಿ ಸ್ಥಾನದಲ್ಲಿ ನಿಂತಹ ನಾನು ಕೂಡ ಮೆಚ್ಚುತ್ತಾ ಇದ್ದೇನೆ. ನಿಮ್ಮ ಪ್ರಾಯಕ್ಕಿಂತ ಮಿಗಿಲಾದಂತಹ ಪರಾಕ್ರಮವನ್ನು ನೀವು ಪ್ರಚುರಪಡಿಸಿದ್ದೀರಿ, ಮನಸ್ಸಿಗೆ ಸಂತೋಷವಾಗಿದೆ. ಆದರೆ ಇನ್ನಾದರೂ ಬಿಡಿ ಅಂತ ಹೇಳುತ್ತಿರುವ ಒಬ್ಬ ಸಾಮಾನ್ಯ ಕಾಳಗ ಕೊಡುವುದಕ್ಕೆ ಬಂದಂತಹ ಒಬ್ಬ ಭಟ ಅಂತ ನೀವು ತಿಳಿಯಲಾಗಲು. ಸಾಕೇತ ಅಧಿಪತಿ ಅಶ್ವಮೇಧ ಯಾಗದ ದೀಕ್ಷಾಬದ್ಧನಾದವ, ಪರಮ ಪವಿತ್ರವಾದಂತಹ ಸೂರ್ಯವಂಶದಲ್ಲಿ ಸಂಚರಿಸಿದಂತಹ ರಾಮನೇ ಹೇಳುತ್ತಾ ಇದ್ದಾನೆ, ಇನ್ನಾದರೂ ಬಿಡಿ. ಮಕ್ಕಳು ನಮ್ಮನು ಕಾದರದೆಗೆ ಮಕ್ಕಳನ್ನರಿ ನಮ್ಮ ಮಕ್ಕಳು ನೀ ಮಕ್ಕಳಲ್ಲದೆ ನಮ್ಮ ನಾನೆಂದು ಬೆಳಗೊಂಬು ಕಾಳಂದದಿ ನಮ್ಮ ನಾನೆಂದು ಬೆಳಗೊಂಬುದಕ್ಕೆ ನಮ್ಮೊಡೆ ನಮ್ಮನು ಅಯ್ಯ ಸಾಕೇತಾಧಿಪತಿ, ಮಕ್ಕಳಾದ ನಮ್ಮನ್ನು ಕಂಡು ಮಕ್ಕಳಾದ ನೀವು ಇನ್ನಾದರೂ ಸಾಕು ಮಾಡಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಮಕ್ಕಳು ಮಕ್ಕಳು ಎಂಬುದಾಗಿ ಹೇಳ್ತಾ ಇದ್ದೇನೆ. ನೀನು ಮಕ್ಕಳಂತೆ ಮಾತನಾಡುತ್ತಾ ಇದ್ದೀಯ. ಮಕ್ಕಳು ಎಂಬುದಾಗಿ ನೀನು ಮೊದಲೇ ತಿಳಿದಿದ್ದರೂ ಕೂಡ ಮಕ್ಕಳಾದ ನಾವು ಮಾಡಿದಂತಹ ಕಾರ್ಯ ದೊಡ್ಡವರಿಗೆ ಮಾಡುವಂತಹ ಕಾರ್ಯಕ್ಕಿಂತ ಕಡಿಮೆ ಇತ್ತು. ಏನು ಈ ಹಿಂದೆ ಬಂದವರನ್ನೆಲ್ಲ ಕರೆದಿದ್ದೇವೆ. ನೀನು ಹೇಳ್ತಾ ಇದ್ದೀರಿ ಕುದುರೆಯನ್ನು ಕಟ್ಟುವುದಕ್ಕೆ ಕಾರಣವೇನು ಎಂಬುದಾಗಿ. ನಮ್ಮ ಉಪವನವನ್ನೇ ಧ್ವಂಸ ಮಾಡಿದಂತಹ ಕುದುರೆಯನ್ನು ನನ್ನ ತಮ್ಮ ಕಟ್ಟಿದ. ಕಟ್ಟಿದ ಬಳಿಕ ಓಲೆಯನ್ನು ಬರು ಬಲ್ಪುಳ್ಳವರು ಕಟ್ಟಿ ಕಾಲುವುದು ಕಾದಲ ಸಂತನಾದವರು ಕಪ್ಪವನ್ನು ಕೊಡುವುದು. ನಾವು ಬಲ್ಪು ಎನ್ನುವಲ್ಲಿ ನಿಜವಲ್ಲ ಎಂಬುದಾಗಿ ತಿಳಿದುಕೊಳ್ಳಲು ಪ್ರಾಮಾಣಿಕವಾಗಿ. ಹಾಗಾಗಿ ಅದನ್ನು ಕಟ್ಟಿದ್ದೇವೆ, ಅದನ್ನು ಬಿಡಿಸಲು ಬಂದವರಿಗೆ ಕಾಳಗಳನ್ನು ಕೊಟ್ಟಿದ್ದೇವೆ. ಎಲ್ಲವೂ ಸರಿ, ನೀನು ಹೇಳಿದ್ದು ಇಷ್ಟರವರೆಗೆ ಎಲ್ಲವೂ ಸರಿ ಒಪ್ಪಿಕೊಳ್ಳುತ್ತೇನೆ. ಬಲ್ಪುಳ್ಳವರು ಕಟ್ಟಬೇಕು ಎನ್ನುವಾಗ ಒಂದು ಉತ್ಸಾಹ ಭರಿತರಾಗಿ ನಮ್ಮಲ್ಲಿ ಬಲ ಉಂಟು ಅಂತ ಕಟ್ಟಿದ್ದೀರಿ. ಮತ್ತೆ ಕೇಳಲಿಕ್ಕೆ ಬಂದವರ ಪರಾಕ್ರಮಿಗಳ ಮುಂದೆ ನೀವು ಸಣಸಾಡಿದ್ದೀರಿ. ಹೌದು, ವಿಜಯಶ್ರೀಯನ್ನು ಪ್ರಾರ್ಥಿಸಿಕೊಂಡಿದ್ದೀರಿ. ಹೌದು, ಅದೆಲ್ಲ ಸರಿ. ಇನ್ನು ನಿಲ್ಲಿಸಿ ಅಂತ ಹೇಳುವಂತಹ ವ್ಯಕ್ತಿತ್ವದ ಮುಂದೆ ನೀವು ಸ್ವಲ್ಪ ಆಲೋಚಿಸಬೇಕು. ನಾನು ಮಕ್ಕಳ ಹಾಗೆ ಮಾತನಾಡುತ್ತಾ ಇಲ್ಲ. ನಿಮ್ಮಂತಹ ಅನೇಕ ಮಕ್ಕಳನ್ನೆಲ್ಲ ರಣರಂಗದಲ್ಲಿ ಕಂಡವ, ಅನೇಕ ಮಕ್ಕಳನ್ನು ನಾವೆಲ್ಲ ಕಳೆದುಕೊಂಡವರು. ಆದ್ದರಿಂದ ನಿಮ್ಮಂತಹ ಮಕ್ಕಳು ಉಜ್ವಲವಂತಹ ಭವಿಷ್ಯವನ್ನು ನೋಡಬೇಕಾದವರು, ಇನ್ನು ಬದುಕಲೇಕ ಇದ್ದವರು ಎನ್ನುವ ಸದುದ್ದೇಶ
ಉದ್ದೇಶ ಉಳ್ಳವನಾಗಿ ನಿಮಗೆ ಈ ರೀತಿಯಾಗಿ ಬೋಧಿಸಿ ಇನ್ನು ಸಾಕು ಎನ್ನುವಲ್ಲಿ ನಾವು ಬೇಕು ಎನ್ನುತ್ತಾ ಇದ್ದೀವಿ. ಇಷ್ಟರವರೆಗೆ ಬಂದವರನ್ನು ಸೋಲಿಸ್ತೇವೆ ಎನ್ನುತ್ತಾಗಿ ಅಹಂ ಅಲ್ಲದಿದ್ದರೂ ನಿನ್ನನ್ನು ಜಯಿಸುತ್ತೇವೆ ಎನ್ನುವಂತ ನಿಜಸ್ವರ ನಮ್ಮಲ್ಲಿತ್ತು, ಆತ್ಮವಿಶ್ವಾಸ ಉಂಟು. ನನ್ನನ್ನು ಜಯಿಸುವ ಬಗ್ಗೆ ಆತ್ಮವಿಶ್ವಾಸ ಖಂಡಿತವಾಗಿ ಉಂಟು. ಎಲ್ಲರೂ ನೋಡು, ಇದೊಂದು ಮಂಗ ಅಲ್ವಾ? ಇದೊಂದು ಮಂಗನ ಮರಿ. ಇದನ್ನು ಕಟ್ಟಿಕೊಂಡು ಅಲ್ಲಿ ನೋಡೋದು ಕರಡಿ, ಅದನ್ನು ಹಿಡ್ಕೊಂಡು. ಹೌದು, ಒಬ್ಬೊಂದು ಕಿರಿ, ಒಬ್ಬೊಂದು ಊಟ, ಒಬ್ಬೊಂದು ಕಾಯಿ, ಹೌದು, ಒಂದು ಹಾರ, ಒಂದೊಂದು ಹೊತ್ತುಕೊಂಡು कृष्णा चेयर निकालो ना, चेयर निकालो ना. बैठे तो यूट्यूब ಏನು ಬಗ್ಗೆ ನಿನ್ನದು? ಏನ್ ಮಾಡಿದೆ? ನನ್ನ ಜೀವನದ 20 ಸೂರ್ಯರು ದೊಡ್ಡವರು ಏನು थैंक यू कृष्णा. ಹೌದಾ? ಮತ್ತೆ ನೀವೇನ್ ಮಾಡ್ತೀರಿ? ನೀವು ಬಿಡುವವರಲ್ಲ, ನನಗೆ ಗೊತ್ತುಂಟು. ಮಾತಾಡಿ 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 ಏನು ಮಾಡಿದ್ರು? ಅವ ಕೈ ಎತ್ತಿದ, ಬಾಣ ಬಿಟ್ಟ, ಯಾರು ಮಂಗಳ ಮಹಿಮದ ಮನಗಂಡ ನೋಡೆ ಅಮ್ಮ ನೋಡೆ ಅಮ್ಮ. ನೋಡಂತ ಏನು ನೋಡ್ಬೇಕು? ಮಂಗಳ ಮಹಿಮಾನ
ಅಮ್ಮ ಬಂದವರಲ್ಲಿ ಮೊದಲು ಬಂದವ ಶತ್ರುಹರ ಅಂತೆ. ಶತ್ರುಘ್ನ ಅಂತೆ. ಹೌದು. ಇದು ನೋಡಿ, ಇದು ಅವನ ಹುಡುಗ. ಇದು ಒಬ್ಬರದ್ದು ಕಂಠಹರ ಭರತನ. ಇನ್ನೊಬ್ಬ ಲಕ್ಷ್ಮಣ ಅಂತ. ಇದು ನೋಡುದು, ಲಕ್ಷ್ಮಣ. ಇದು ಕಿರೀಟ ಇಟ್ಟಿದ್ದೇನೆ. ಓ ಅದು ರಾಮ. ಅಮ್ಮ ಓ ಅದು ಮಗನಿಗೆ ಕರಡಿ ನೋಡಿ. ಓ ಅದು ಕರಡಿ. ಏನಾಯ್ತು? ಅಯ್ಯಯ್ಯೋ ಜನರಘುವಂ ಜಾತಿ ಪೂರ್ಣಚಂದ್ರ ಅಗಣಿತ ಸುಗುಣ ಎನ್ನಯ ಕಾಂತ ರಾಘವರಾಯ ಸುಗುಣ ಎನ್ನಯ ಕಾಂತ ರಾಘವರಾಯ ವಂದೇ ರಾಮಚಂದ್ರನ ತಮ್ಮಂದಿರು ಬೇರೆ ಮೂವರ ಕೊಂದಿರಲ್ಲ ಮಕ್ಕಳೇ ಮಗುವೆ ನೀವಿಂದು ಮಾಡ್ಬರೆ ಅಯ್ಯೋ ಯಾರಲ್ಲಿ ಹೇಳುವುದು? ಗುರುವರ್ಯನೂ ಇಲ್ಲಿ ಇಲ್ಲ. ನೀವು ಮಾಡಿದ ಸಹಿ ಕಾರ್ಯವನ್ನು ನೀವು ಬೇರೆ ಯಾರಲ್ಲಿ ಹೇಳಿದ್ದಿಲ್ಲ? ನೀವು ಮಾಡಿದ ಕಾರ್ಯವನ್ನು ಮುನಿಯ ನೋಡವಿಲ್ಲ ಕಾಣುತ್ತಿದೆ ಪಾದಗಳಿಗೆ ನಮಿದೆ ಇವರಿಂದ ಒಳ್ಳೆ ಯುವಕರನ್ನ ಕಂದರ್ ಮಾಡಿದ ಜಗಂದರ ಮುನಿಗೆ ಏನು ಆಗ್ತದೆ? ಅದೇ ನಿಮ್ಮ ಕಾನೂನು ಗುಣೋಂಟ ಅಲ್ಲ. ಕಾನೂನು ಎಲ್ಲ ಮಾಯ ಆಯ್ತು ನಿಮ್ಮನ್ನು ಕಾಣುವಾಗ. ಹಾಡುದು ಬೇಡ. ನೋಡಿದ್ದೀರಾ? ನೀವಿರುವಲ್ಲ ಕುಣಿದಾಡ್ತಾ ಇದ್ದೀರಿ, ಕುಪ್ಪಳಿಸ್ತಾ ಇದ್ದೀರಿ. ಹೌದು. ನಿಮ್ಮ ತಾಯಿ ತಂದೆ ಇರ್ತಾ ಇದ್ದಾರೆ. ಏನಾಯ್ತು? ಏನ್ ಮಾಡಿದ್ದೀರಿ ನೀವು? ಏನಿಲ್ಲ. ಮತ್ತೆ ಏನಿಲ್ಲ, ನಾವು ಹಾಡ್ತಾ ಇದ್ದಾಗ ಅಮ್ಮನ ಕರಿಮಣಿ ಚೆನ್ನಾಗಿರ್ತದೆ. ಕರಿಮಣಿ ಸುಂದಾಗಿ ನನ್ನ ಕುಂಕುಮವನ್ನೇ ಅಳಿಸಿಬಿಟ್ಟು ನಿಮಗೆ ಇಬ್ಬರಿಗೆ ನೀವು ಹೋದಲ್ಲಿ ಯಾಗದಲ್ಲಿ ಏನು ಹೇಳಿ ಹೋದದ್ದು ನಾನು ಇಬ್ಬರಿಗೆ ಸಣ್ಣ ಅಲ್ಲ ಹೋಗುವಾಗ ಏನು ಆಜ್ಞೆಯನ್ನು ಮಾಡಿದ್ದು ನಾನು? ನೀವು ಹೇಳಿದ್ದೊಂದು ಏನು? ಹೂದೋಟವನ್ನು ಕಾಯಿರಿ. ಹೌದಾ? ಅಜ್ಜಿಯ ನೀವು ಹೇಳಿದಲ್ವಾ? ಈ ಹೂದೋಟವನ್ನು ಉಪವನವನ್ನು ಮಾತ್ರವೇ ಅಲ್ಲ, ನಿಮ್ಮ ತಾಯಿಯನ್ನು ಚೆನ್ನಾಗಿ ಕಾಯ್ದುಕೊಂಡಿರಿ ಅಂತ. ಹೌದಾ? ನಿಮಗೆ ಹೊರಿಸಿಕೊಟ್ಟಂತಹ ಜವಾಬ್ದಾರಿಯನ್ನು, ಹೊಣೆಗಾರಿಕೆಯನ್ನು ನಿಭಾಯಿಸುತ್ತೀರಾ ನೀವು? ನಿಭಾಯಿಸುತ್ತೇವೆ ನಾವು. ನಿಭಾಯಿಸಿದ್ದೀರಾ? ನಿಭಾಯಿಸಿದ್ದ ಮಾತಾಡ ಆಗ್ತಲ್ಲ? ಇಷ್ಟೇ ಇನ್ನೂ ಸರಿಯಾಗಿ ನಮ್ಮ ಉಪವನಕ್ಕೆ ಒಂದು ಕುದುರೆ ಬಂದಿತ್ತು. ವಾಜಿಯ ವಾಜಿ ಬಂದಂತ ವಾಜಿಯನ್ನು ಕುದುರೆ ಅಂತ ಕಟ್ಟಿದ.
ಅರ್ಥ ಒಂದೇ ಆಗ್ತದೆ. ಹೌದಾ? ಹಯ ಅಂದ್ರೆ ಅದೇ. ಆ ಹಯವನ್ನು ಇವ ಕಟ್ಟಿದಾಗ ಕಟ್ಟಿದಾಗ ಕುದುರೆಯ ಒಟ್ಟಿಗೆ ಬಂದವರು ಬೆಟ್ಟಿಗೆ ಬಂದರು. ಪೆಟ್ಟಿಗೆ ಹೌದು. ಬೆಟ್ಟು ಬೆಟ್ಟು ಕಾಳಗಕ್ಕೆ ಬಂದರು. ಪೆಟ್ಟಿಗೆ ಅಲ್ಲ, ಪೆಟ್ಟಿಗೆ. ಹಾಗೆ ಹೇಳುವಾಗ ಭಾವ ಅದು ಭಾವದಲ್ಲಿ ಅರ್ಥ ಅಡಗಿರ್ತದೆ. ಆ ಭಾವದೊಂದಿಗೆ ಹೇಳ್ಬೇಕು. ಹೌದಾ? ಆಗ ಅವರು ಬಂದಾಗ ಇವ ಪೆಟ್ಟಿಗೆ ಬಂದ. ಪೆಟ್ಟಿಗೆ ಬಂದಾಗ ಭಾವದೊಂದಿಗೆ ಹೇಳುದು. ಮತ್ತೆ ಪೆಟ್ಟಿಗೆ ಬಂದಾಗ ಅವರು ಹೊಡೆದಿಯನ್ನು ಕರ್ಕೊಂಡು ಹೋದ್ರು. ಹೌದಾ? ಆಮೇಲೆ ಆಮೇಲೆ ಅಮ್ಮನನ್ನು ಕಳಿಸಿದ್ರು. ಎಲ್ಲಿಗೆ? ಅವ ಹೋದಲ್ಲಿಗೆ. ಹಾಗೆ ಅವನನ್ನು ಬಿಡಿಸಿಕೊಂಡು ಬರುವುದಕ್ಕೆ ನೀನು ಹೋದೆ. ಅವ್ರು ಹೇಳಿದ್ರು, ಮಹರ್ಷಿಗಳು ಬಂದರೆ ನಾನು ಏನೆಂದು ಹೇಳಲಿ ಕಂದ ಅಂತ. ಅಲ್ಲ, ಅವಳಿಗೆ ಹೇಳಿದ್ದಾನೆ ಹೇಳುದು ಬೇಡ. ಈಗ ನೀನೇನು ಮಾಡಿದೆ ಅದು ಹೇಳಿ. ಅದು ಹೇಳದೆ ಪೀಠಿಗೆ ಹಾಕದೆ ಆಗುದಿಲ್ಲ ನನಗೆ. ನಿನ್ನ ಪೀಠಿಗೆ ಉದ್ದ ಆದ್ರೆ ಉಂಟಲ್ಲ, ಕಷ್ಟ ಆಗ್ತದೆ ಈಗ. ಅಲ್ಲ, ಮತ್ತೆ ಕತೆ ಚೊಟ್ಟು ಬಿಡಿಸುವ. ಅವಳ ಕಣ್ಣೀರು ಉಂಟಲ್ಲ, ಅದು ನಿಲ್ಲುವುದಕ್ಕಿಲ್ಲ. ಬೇಗ ಆದಷ್ಟು ಬೇಗ ಮುಗಿಸು. ಆವಾಗ ನಾನು ಹೋಗಿ ಅವರನ್ನು ಬಿಟ್ಟಿದ್ದು ನಾನು ಬಿಡಿಸಿದೆ. ಹೌದಾ? ಈಗ ನೀನು ತಮ್ಮನನ್ನು ಬಿಡಿಸಿಕೊಂಡು ಬಂದದನ್ನು ಕಂಡು ಅವಳು ಹರ್ಷಭಾವ ಸಮೃದ್ಧರಾಗಬೇಕಿತ್ತು. ಹೌದು. ಅದನ್ನು ಬಿಟ್ಟು ಅವಳು ಅಳುವುದು ಯಾಕಪ್ಪ? ನಾವು ಒಂದು ಗಂಟು ಕಟ್ಟಿಕೊಂಡು ಬಂದಿದ್ದೇವೆ. ಗಂಟ? ಯಾವ ಗಂಟು? ಅವರು ಸತ್ತು ಬಿದ್ದವರು ಒಬ್ಬ ಲಕ್ಷ್ಮಣ ಎನ್ನುವಂತೆ, ಒಬ್ಬ ಭರತ ಎನ್ನುವಂತೆ, ಇನ್ನೊಬ್ಬ ಶತ್ರುಘ್ನ ಎನ್ನುವಂತೆ, ಒಬ್ಬ ರಾಮ ಅಂತೆ. ಒಬ್ಬನದ್ದು ಕಿರೀಟ, ಒಬ್ಬನದ್ದು ಉಡುದಾರ, ಒಬ್ಬನದ್ದು ಕಡಗ, ಒಬ್ಬನದ್ದು ಕೊರಳಹಾರ ತರುವುದರೊಂದಿಗೆ ಒಂದು ಮಂಗನ ಮರಿ, ಒಂದು ಕರಡಿ ಹೊತ್ಕೊಂಡು ಬಂದಿದೆ. ಮಾಡುವುದು ಅದು ನೋಡಿ. ಕರಡಿಯನ್ನು ಯಾರು ಸಾಕುವುದು? ಮಂಗನನ್ನು ಯಾರು ನೋಡುವುದು ಅಂತ. ಈ ಮಂಗ ಆದ್ರೂ ಆಗ್ಬೋದು, ಆ ಮಂಗ, ಈ ಮಂಗಗಳಾದ್ರೂ ಆ ಮಂಗ. ಎಲ್ಲ ಈಗ ಮಂಗಗಳೆಲ್ಲ ಇರ್ತೇನೆ ಇಲ್ಲಿ ಬಾ. ಅಲ್ಲ, ಈಗ ಅವರನ್ನು ನೀವು ಸೋಲಿಸಿ ತಂದದ್ದ ಅಥವಾ ಅವರೆಲ್ಲರನ್ನು ಕೊಂದು ತಂದದ್ದ? ನೀವು ಅವರೆಲ್ಲ ನೆಲಕ್ಕೆ ಬಿದ್ದಿದ್ದಾರೆ, ಜೀವಂತ ಇದ್ದಾರೆ, ಸತ್ತಿದ್ದಾರೆ ಗೊತ್ತಿಲ್ಲ. ಹೌದಾ? ಇಷ್ಟವರೆಗೆ ಹೇಳಿಲ್ಲ ಅವರು. ತಪ್ಪ ಮಾಡಿದಿರಿಬ್ಬರು ಗೆಳಿರಲಿಲ್ಲ ಕಪ್ಪಲಾದ ರಾಮ ಅಪ್ಪ ನಿಮ್ಮ ತಾಯಿ ಹೇಳಕ್ಕೆ ಕಾರಣ ನೀವು ತಪ್ಪನ್ನು ಮಾಡಿದ್ದೀರಿ. ಹೌದು, ತಪ್ಪು ಅದು ಏನು ಕ್ಷಮಿಸುವಂತಹ ತಪ್ಪಲ್ಲ. ಮತ್ತೆ ನೀವು ಮಾಡಿದ್ದು ಅಪರಾಧ. ಹಾಗೆ ನೀವು ಅಪರಾಧ ಮಾಡಿದ್ದಲ್ಲ. ಹಾಗಾಗಿ ಆ ಕಾರಣದಿಂದಲೇ ಅದು ಪ್ರಮಾದ ಅನಿಸಲ್ಪಡ್ತದೆ. ಮತ್ತೆ ಕೊನೆಗೆ ಬರೋಣ. ನೀವು ಯಾರನ್ನು ಧರಾಶಾಯಿ ಆಗಿಸಿದ್ದೀರೋ ಅವರು ಬೇಯಾರಲ್ಲ, ನಿಮಗೆ ಬಂಧುಗಳು. ಯಾವ ಅರ್ಥದಲ್ಲಿ? ಶ್ರೀರಾಮನೇ ನಿಮಗೆ ತಂದೆ, ಅವನೇ ನಿಮಗೆ ಅಪ್ಪ. ಹಾಗಾದ್ರೆ ಉಳಿದವರು ಯಾರು? ಚಿಕ್ಕಪ್ಪ. ಹೇಳಿದ್ದು ರಾಮಪ್ಪ ಅಂತ. ರಾಮಪ್ಪ ರಾಮನೇ ಅಪ್ಪ. ಒಟ್ಟಿಗೆ ಸೇರಿಸುವಾಗ ರಾಮಪ್ಪ. ಹಾಗಾಗಿ ನಿಮ್ಮ ತಾಯಿ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ಅಲ್ಲ, ರಾಮ ಅಪ್ಪ ಹೇಳಿದ್ರೆ ಅಂತ ರಾಮಪ್ಪ ಹೇಳಿದ್ರೆ ಸಾಕು. ಅಲ್ಲ, ಅದೇನೇ ಹೇಳು, ಆಮೇಲೆ ಹೇಳು. ನೀವು ಗತಿಸಿ ಹೋದ ಹೇಳಿಕ್ಕೆ ಹೆದರಿಕೆ ಮಾಡುದನ್ನೆಲ್ಲ ಮಾಡಿ ಈಗ ಹೇಳಿಕೆ ಆಗ್ತದೆ ನನಗೆ. ಈಗ ನೋಡು, ಒಂದು ಮಾತು ಹೇಳ್ತೇನೆ. ಈಗ ಮಾಡಿ ಅಲ್ಲ, ಇಷ್ಟು ದಿನದ ಕಾಲ ಒಂದು ದಿನದ ಯುದ್ಧ ನಿಂತು ಇದೆ. ಹೌದಾ? 7 ದಿನಕ್ಕೆ ಅಲ್ಲ, ಒಂದರವರು ಹಿಡ್ಕೊಂಡು ಯಾರನ್ನು ಅದನ್ನು ಹೊತ್ಕೊಂಡು ನೀವು ಹೋಗ್ತೀರಾ? ಬಿಸಾಕುದೇನಲ್ಲ, ನಾನೇನು ಹೇಳಿದ್ದೆ? ಅವ್ರು ಯಾರು ಅದು ಹೇಳಿದ್ರೆ ಈಗ ಗೊತ್ತಾಗ್ತದೆ. ಈಗ ಗೊತ್ತಾದ ಮೇಲೆ ಹೇಳ್ತೇನೆ. ನೀವು ಅದೆಲ್ಲ ಅದು ವಿಷಯ ನಮ್ಮ ತಲೆಯಲ್ಲಿ ಇಟ್ಟು ಹೇಳ್ಬೇಕಲ್ಲ. ಮರೆತು ಹೋದ್ರೆ ಅಲ್ಲ, ತಲೆಯಲ್ಲಿ ಉಂಟು ಅಂತ ಹೇಳಿ ಎಲ್ಲವನ್ನೂ ಹೇಳುದಲ್ಲ. ತಲೆ ಯಾವುದು ಬೇಕು ಅದನ್ನು ಹೇಳಿ. ಈಗ ಅದನ್ನು ಎಲ್ಲ ನಿಲ್ಲಿಸ್ತೇನೆ. ಬಹಳ ಮಾತಾಡ್ತೀನಿ ನೀನು. ಈಗ ಮಾತನಾಡುವುದಲ್ಲ, ಕಾಯಕದಲ್ಲಿ ಅದನ್ನು ತೋರಿಸಬೇಕು. ಯಾಕೆ? ಗತಿಸಿ ಹೋದವರೆಲ್ಲ ನಿಮ್ಮವರು. ಗತಿಸಿ ಹೋದವರನ್ನು ಮತ್ತೊಮ್ಮೆ ಬದುಕಿಸುವ ಹಾಗೆ ಮಾಡಬೇಕು. ಅದಕ್ಕೆ ಇಲ್ಲಿ ನಿಲ್ಲುವುದಲ್ಲ, ನೇರವಾಗಿ ಅಲ್ಲಿ ಹೋಗ್ಬೇಕು. Receive 306 rupees on Google Pay. मतलब ऐसे चालू कर माइक भी चेंज नहीं कर देना. वाल्मीकि मुनि कोटि प्रभामा मस्त अधिक लास्ट धर्म
ಪರಿಸರದೊಂದಿಗೆ ಮಣಿಗೋತಮನಾದಂತಹ ನಾನು ಆಶೀರ್ವಾದವನ್ನು ಮಾಡ್ತಾ ಇದ್ದೀನಿ. ಹೇಳಿ ಕೇಳಿ ಇದು ನಿಮ್ಮ ಆಶ್ರಮ ಅಂತ ನಾನು ಬಂದೆ. ಸ್ವಾಮಿ, ಈ ಆಶ್ರಮದಲ್ಲಿ ಘಟಿಸಬಾರದಂತಹ ಘಟನೆ ನಡೆದು ಹೋಗಿದೆ ಎಂಬುದು ನಿಮ್ಮ ಚಿತ್ತಕ್ಕೆ ಯೋಗ್ಯವಾದಂತಹ ವಿಚಾರ. ಗಮನಕ್ಕೆ ಬಂದುದರಿಂದಲೇ ಇಂಥ ಕಡೆ ನಾನು ಧಾವಿಸಿ ಬಂದೆ. ಸರಿಯಾದ ಸಮಯದಲ್ಲಿ ತಮ್ಮ ಆಗಮನವಾಗಿದೆ. ಏನಪ್ಪ ಉಭಯ ಮಕ್ಕಳನ್ನು ಕಂಡೇನ ಆಶ್ಚರ್ಯ. ಯಾಕೆ ನೀವೇನು ಸಂಸಾರ ವಂದಿಗರಲ್ಲ ಅಲ್ಲ, ಆದರೂ ಇಲ್ಲಿ ಉಭಯ ಮಕ್ಕಳು ಕ್ಷಾತ್ರ ತೇಜದಿಂದ ಬೆಳೆಯುತ್ತಾ ಇದ್ದಾರೆ ಮಾತ್ರವಲ್ಲ, ಕ್ಷತ್ರಿಯರು ಎನ್ನುವಂತಹ ಸ್ಪಷ್ಟವಾದ ಚಿತ್ರಣವನ್ನು ರಣರಂಗದಲ್ಲಿ ತೋರಿಸಿದ್ದಾರೆ, ಗೋಚರಿಸಿದ್ದೀನಿ ಅನ್ನುವಾಗ ನಮಗೆ ಜಿಜ್ಞಾಸೆ ಮೂಡಿಸಿ ಹಾಗೆ ನಾನು ಸತ್ಯವೇ ಬಂಧಿಸಲ್ಪಟ್ಟಂತಹ ಹಯವು ಇಲ್ಲೇ ಉಳಿದಿ ಯಾರು ಸಂಪನ್ನಗೊಳ್ಳಬೇಕಿದ್ರೆ ನಾವು ಹಯವನ್ನು ಕೊಂಡು ಹೋಗಬೇಕಲ್ಲ. ಹೌದು ಸ್ವಾಮಿ, ಪೂರ್ವದಲ್ಲಿ ಎಲ್ಲವನ್ನೂ ನೀವು ವಿಚಾರ ನನ್ನಲ್ಲಿ ಅನುಭವಬೇಕು. ಏನಿಲ್ಲ ಏನು ಧರ್ಮವಾಚಕ ಕೇಳೋ ಧರ್ಮತಾರ್ಪಂಗಗಳೊಳಗಿಲ್ಲದೆ ಮೊದಲುಂಟೆ ಈ ರಾಜ್ಯದೊಳಗೆ ಇದು ತನಕ ಇಂತಹ ನಡತೆಯಾಗಲಿ ನಡೆಯಾಗಲಿ ಮೊದಲಾದುದನ್ನು ನೀನು ಗಮನಿಸಿಕೊಂಡ ಆ ಕಾರಣದಿಂದಲೇ ಅಲ್ಲ, ಆ ಸಕಾರಣದಿಂದಲೇ ನಿನ್ನ ಪಾಲಿಗೆ ಇಂಥದಾದಂತಹ ಒಂದು ಆಶ್ಚರ್ಯ ಉಂಟಾದ್ರೆ ಅದು ಅಪ್ರಸ್ತುತವೂ ಅಲ್ಲ, ಅಸಹಜವೂ ಅಲ್ಲ, ಸಹಜವಾದುದೇ. ಹಾಗೆಂದು ನಿನ್ನಲ್ಲೇ ಒಂದು ಮಾತು ಕೇಳ್ತೇನೆ. ಜಾನಕಿಗೆ ನಂದನರು ನಿನಗೇನಾದರೂ ಹಾಗಾದ್ರೆ ಯಾರ ಬಗ್ಗೆ ತಾವು ಯಾರ ಬಗ್ಗೆ ನೀನು ಪ್ರಶ್ನೆಯನ್ನು ಮಾಡಿದೆಯೋ? ಜಾನಕಿ ಬಗ್ಗೆ ಕಾರಣ ಇದೆ. ಶ್ರೀರಾಮಚಂದ್ರ ನೀನೀಗ ಹೊರಟದ್ದು ಅಶ್ವಮೇಧದ ಯಾಗವನ್ನು ಮಾಡುವುದಕ್ಕೆ ಬೇಕಾಗಿ. ಹಾಗೆಂದು ಅಶ್ವಮೇಧದ ಯಾಗವನ್ನು ಮಾಡುವಾಗ ನಿನ್ನ ಬಳಿಯಲ್ಲಿರಬೇಕಾದಂತಹ ನಿನ್ನ ಮಡದಿದ್ದಾರೆ ಹೇಳು. ಬಳಿಯಲ್ಲಿ ಮಡದಿ ಇಲ್ಲದಿದ್ದಂತಹ ಅದಕ್ಕೊಂದು ಬೇರೆಯೇ ಒಂದು ಆಯ್ಕೆ ಇರುವುದಿಲ್ಲ. ಋಷಿಗಳ ನಿರ್ದೇಶನದಲ್ಲಿ ಸೀತೆಯ ಬಂಗಾರದ ಪ್ರತಿಮೆಯನ್ನು ನಿರ್ಮಿಸಿ ವಾಮವಾರದ ಇರಿಸಿಕೊಂಡು ಯಾಗದೀಕ್ಷೆಗೆ ತೊಡಗಿಸಿಕೊಂಡಿದ್ದೇನೆ. ಹಾಗೆ ಸಾಕವಾದದ್ದು ಅಲ್ಲ, ತಪ್ಪಲ್ಲ. ಆ ಬಗ್ಗೆ ನನ್ನ ಆಕ್ಷೇಪವೇನೂ ಅಲ್ಲ. ಹಾಗೆಂದು ನೀನು ಹಾಗೆ ಮಾಡಬೇಕಾದ್ರೆ ನಿನ್ನ ಮಡದಿಯಾದ ಸೀತೆ ಜಾನಕಿ ಏನಾದರೂ ಅನ್ನುವಂತಹ ಪ್ರಶ್ನೆ ಉದ್ಭವಿಸುವುದು ಸಾಧ್ಯ. ಲೋಕವೇ ತಿಳಿದುಕೊಂಡಿದೆಯಲ್ಲ, ತುಂಬು ಗರ್ಭಿಣಿಯಾದಂತಹ ಜಾನಕಿ ವನಾಂತರ ಪ್ರದೇಶದ ಋಷಿಮುನಿಗಳ ಆಶ್ರಮದಲ್ಲಿ ಸೇವೆ ಮಾಡುವುದಕ್ಕಾಗಿ ಹೋಗಿದ್ದ. ವನಾಂತರಕ್ಕೆ ಹೋದಂತಹ ಸೀತೆ ಆ ಬಳಿಕ ಏನಾದರೂ ಅನ್ನುವುದರ ಬಗ್ಗೆ ನಿನ್ನ ಗಮನ ಇತ್ತು ಏನು ಇಲ್ಲವಲ್ಲ? ಹಾಗಾದ್ರೆ ಆ ಬಗ್ಗೆ ಏನನ್ನುವುದರ ಸ್ಪಷ್ಟ ಚಿತ್ರಣವನ್ನು ನಾನು ಕೊಡ್ತೇನೆ, ಅದರ ಮೇಲೆ ಪ್ರಕಾಶವನ್ನು ನಾನು ಬಿಡ್ತೇನೆ. ಓ ರಘುಪುರೋತ್ತಮ, ಕಾಡಿಗೆ ಬಂದಂತಹ ಸೀತೆ ಯಾವುದೋ ಒಂದು ವಿಧವಾದಂತಹ ರಣಾನುಬಂಧ ಅನ್ನುವ ಹಾಗೆ ಹೇಳಬೇಕಾಗ್ತದೆ. ಯಾಕೆಂದ್ರೆ ಮೃತ್ತಿಕೆಯ ಮಗ ನಾನು. ಹೌದು, ಆದುದರಿಂದಲೇ ವಾಲ್ಮೀಕರಿಂದ ಹೊರಬಂದಂತಹ ನಾನು ವಾಲ್ಮೀಕಿಯಾದೆ. ನಾನು ಈ ಮಣ್ಣಿನ ಮಗನೇ. ಮಾತ್ರವಲ್ಲ, ಸೀತೆ ಜಾನಕಿ ಈ ಮಣ್ಣಿನಿಂದಲೇ ಹೊರಬಂದವಳು. ಭೂಜಾತೆ ಈ ಎರಡೂ ವಿಧದಿಂದಲೂ ನಾವೀವರು ಬಂಧುಗಳು. ಹಾಗಾಗಿ ಕಾಡಿಗೆ ಬಂದು ಕಣ್ಣೀರು ಸುರಿಸುತ್ತಿದ್ದಂತಹ ತುಂಡು ಗರ್ಭಿಣಿ ಸೀತೆ ನನ್ನ ಆಶ್ರಯದಲ್ಲಿದ್ದಾಳೆ. ನಮ್ಮ ಆಶ್ರಯದಲ್ಲಿ ಅಂದೇ ನನ್ನ ಆಶ್ರಮವನ್ನು ಸೇರಿದಂತಹ ಸೀತೆ ಅಣ್ಣನಾಗಿ, ತಂದೆಯಾಗಿ, ಮಾವನಾಗಿ ನಾನು ಅವಳನ್ನು ಸಲಹಿದ್ದು ಮಾತ್ರವಲ್ಲ, ಆಕೆಗೆ ಉಭಯ ಮಕ್ಕಳು ಹುಟ್ಟಿದರು. ಒಂದೇ ಮುಖದ ಎರಡು ಕಣ್ಣುಗಳ ಹಾಗೆ, ಸೂರ್ಯ ಚಂದ್ರರಂತೆ, ಒಂದೇ ಶರೀರದ ಎರಡು ಪಾರ್ಶ್ವಗಳ ಹಾಗೆ ನಿನ್ನ ಕಣ್ಣನಿಗೆ ಗೋಚರಿಸಿದ್ರಲ್ಲ ಆ ಮಕ್ಕಳು. ಅವರು ಬೇರೆ ಯಾರು ಅಲ್ಲ, ನಿನ್ನ ಮಕ್ಕಳಯ್ಯ. ಉಭಯ ಮಕ್ಕಳು ನಮ್ಮ ಮಕ್ಕಳು, ನಿನ್ನ ಮಕ್ಕಳೇ. ಸೀತೆಯನ್ನು ಸಾಕಿ ಸಲಹೆ ಪೋಷಿಸಿದಂತಹ ಪುಣ್ಯಾತ್ಮನು ನೀನು. ಲೋಕಮುಖಕ್ಕೆ
ಆ 2 ಮಕ್ಕಳನ್ನು ಕಾಣಿಕೆಯಾಗಿ ಕೊಡುವರೆ ಸಕಲ ವ್ಯವಸ್ಥೆಯನ್ನು ಮಾಡಿದವರು ನೀವು. ನನ್ನ ಕರ್ತವ್ಯ ಅಣ್ಣನಾಗಿ ನಾನು ಹೇಳಿದಲ್ಲ ಅಪ್ಪನೆಲ್ಲಿ ಅಂತ ಕೇಳ್ತಾ ಇದ್ದೀರಲ್ಲ. ಹೌದು, ನೀವು ಅಪ್ಪ ಇದ್ದಾರೆ ರಾಮಪ್ಪ ಅಂತ. ಹೌದು, ರಾಮಪ್ಪ ಅಲ್ಲ, ರಾಮನೇ ಅಪ್ಪ ಅನ್ನೋ ಹಾಗೆ. ಅಪ್ಪ ನೆಲ್ಲಿ ಅಲ್ಲ, ಅಪ್ಪ ನಿಲ್ಲಿ. ಅಪ್ಪ ಹೌದು, ಸರಿಯಾಗಿ ಬರ್ತೀನಿ. ಆಶೀರ್ವಾದ ಪವಿತ್ರವಾದಂತಹ ಸೂರ್ಯವಂಶದಲ್ಲಿ ನಾವು ಹುಟ್ಟಿ ಬಂದಿದ್ದೇವು ಏನು ಸತ್ಯ ಎಂದು ಪ್ರಪಂಚದಲ್ಲಿರುವಂತ ವಿಚಾರವಾದರೂ ಕೂಡ ಈ ಹೊತ್ತು ಪ್ರಪಂಚ ಮುಖಕ್ಕೆ ಸೂರ್ಯವಂಶದ 2 ಗುರಿಗಳು ಮತ್ತೊಮ್ಮೆ ಗೋಚರಿಸಿಕೊಂಡವು. ಸತ್ಯ ಅದಕ್ಕೆ ಪ್ರಾಣಸ್ಥಾನದಲ್ಲಿ ನಿಮಿತ್ತ ಮಾತ್ರ. ನನಗೆ ನೀವು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದೀರಾ ಅಂತ ಇವರು ಮಾತನಾಡುವಾಗಲೇ ಅರ್ಥ ಆಗ್ತದೆ. ಬೇಕೇ ಬೇಕಲ್ಲ. ಮಾತ್ರವಲ್ಲ, ಭಾರಿ ಭವಿಷ್ಯತ್ತನ್ನು ಕಾಣಬೇಕಾದಂತಹ ಯಮಳರು ಇವರು ಸೂರ್ಯವಂಶೀಯರು ಸತ್ಯ ಎನ್ನುವಲ್ಲಿ ಗುರುತರವಾದಂತಹ ಜವಾಬ್ದಾರಿಯನ್ನು ಹುಟ್ಟಿನಿಂದಲೇ ಪಡೆದುಕೊಂಡು ಬಂದಿದ್ದಾರೆ. ರಕ್ತಘಾತವಾಗಿ ಬಂದಿದೆ. ಅದು ಹೌದು ಎನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಾನೇ ಅಲ್ಲವೇ ನನ್ನ ಕಣ್ಣ ಮುಂದೆ ಕಂಡುಕೊಂಡಿದ್ದೇನೆ. ಸ್ವಾಮಿ, ಅದಕ್ಕಾಗಿ ಮಗದೊಮ್ಮೆ ನಿಮ್ಮ ಪಾದಗಳಿಗೆ ಪರಮಾಡುತ್ತಾ ಇದ್ದೇನೆ. ಎಡವಯ್ಯ ತಂದೆ ಮಕ್ಕಳನ್ನೇನೋ ಒಟ್ಟು ಮಾಡಿದ್ದೀರಿ. ನನ್ನ ವಿಭಾಗವನ್ನು ನೀವು ಅಲಗಣಿಸುತ್ತಾ ಇದ್ದೀರೋ. ಅಲ್ಲ, ಕರ್ತವ್ಯವನ್ನು ನಿಭಾಯಿಸಿದ್ದೇನೆ. ಈ ಮಕ್ಕಳನ್ನು ಸಾಕಿ ಪೋಷಿಸಿ ಇಷ್ಟು ದೊಡ್ಡವರಾಗಿ ಹೆಸರೇನು ಅಂತ ಹೇಳಿಲ್ವ? ಕುಶಲವರು. ವಿಷಯ ಅದು ಅಭಯ. ಯಾರು ಕುಶ? ಕುಶ ಕುಶ ಹಾಗೆ ಹೇಳುದ? ಅಪ್ಪ ನಾನು ಕುಶ ಹಾಗೆ ಹೇಳು. ನಾನು ಕುಶ ನಾನು ಕಲಿಸಿ ಹೇಗೆ ಉಭಯ ಮಕ್ಕಳು ಕುಶಲವರು. ಇದು ನಿನ್ನ ಮಡಿಲಿಗೆ ಒಪ್ಪಿಸಿದ್ದೇನೆ. ನನ್ನ ಜವಾಬ್ದಾರಿ ಪೂರ್ತಿ ಆಯಿತು. ಸಾಧಾರಣ ರಾಗ 5 ಸಲ್ಲುವಾಗ ಮಕ್ಕಳು ಅಪ್ಪ ಅಂತ ಹೇಳಿಕ್ಕೆ ಕಲಿತಾರೆ ಅಲ್ವಾ? ಈ ಮಕ್ಕಳು ಸ್ವಲ್ಪ ಹೇಳುವಾಗ ಪರ. ಹೌದು, ಆದ್ದರಿಂದ ಅಪ್ಪ ಅಂತ ಬಾರಿಯಾಗಿ ಹೇಳಿ ಎಲ್ಲ ಸರಿ ಮಾಡಬೇಕಾಗಿತ್ತು. ಅಲ್ಲ ಲೆಕ್ಕಾಚಾರ ಅಲ್ಲ, ಮನಸ್ಸಿನಲ್ಲಿ ಉಂಟು. ಕೆಲವೊಮ್ಮೆ ಏನೋ ಬೇರೆ ಬೇರೆ ಬರ್ತದೆ. ಹೇಳಬೇಕಾದನ್ನು ಹೇಳಬೇಕಾದಾಗ ಅದು ಬೇರೇನೋ ಬರ್ತದೆ. ಅಂದ್ರೆ ಹಳೆಯ ಪ್ರಾಯ ಅದು ಅಜ್ಜಗೆ ನಮಗೆ ಒಂದು ಕತೆ ಹೇಳುವುದು ಬೇರೆ ಕತೆ ಹೇಳುವುದು. ನೀವು ಬಹಳ ಪ್ರೀತಿಯಿಂದ ಸಾಕಿ ಸರಿದಂತ ಮಕ್ಕಳಲ್ಲ. ಹೌದಪ್ಪ, ಈ ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಅಂತ ಹೇಳಿದ್ರೆ ಬಹಳ ಪ್ರೀತಿ. ಸಲುವೆಯೂ ಹೆಚ್ಚು. ಮಾತ್ರ ಒಪ್ಪಿಕೊಳ್ತಾರೆ. ಹೌದೌದು. ಈಗ ಅಪ್ಪ ಎತ್ತುಕೊಳ್ಬೇಕು. ಇನ್ನೊಂದು ವಿಭಾಗವನ್ನು ನೀವು ಪರಿಗಣಿಸಿದ್ದೀರಿ. ಅದೇ ಅದು ನೀನೇ ಕೇಳಬೇಕನ್ನುವಂತಹ ಆ ಭಾವದಿಂದ ತುಂಬ ನೋಡಿದೆ. ಮಕ್ಕಳು ಬಂದರು, ಮಕ್ಕಳ ತಾಯಿಯಲ್ಲಿ ಅನ್ನುವಂತಹ ಪ್ರಶ್ನೆ ನಿನ್ನಿಂದಲೇ ಬರಬೇಕು. ನೋಡ್ತಾ ದೂರದಲ್ಲೇ ಇದ್ದಾರೆ. ನನ್ನ ಪತಿಯಾದಂತಹ ಶ್ರೀರಾಮಚಂದ್ರನನ್ನೇ ನೋಡ್ತಾ ಇದ್ದೇನೆ. ಅಲ್ಲ, ನಾನು ಲಕ್ಷ್ಮೀ ರಮಣ ನಾನಂತೆ ಸಾಕ್ಷಾತ್ ನೋಡ್ತಾ ಇದ್ದೇನೆ. ಈ ಜೀವಮಾನದಲ್ಲಿ ಪುನರಕ್ಕೆ ನಿಮ್ಮನ್ನು ನೋಡುತ್ತೇನೆ ಎಂಬಂತ ತುಂಬ ನೋಡಿದ್ದೇನೆ. ನಮ್ಮ ಮಕ್ಕಳನ್ನು ನಿಮ್ಮ ಪಾಲಿಗೆ ನಾನು
ಇಬ್ಬರು ಮಕ್ಕಳು ಮಾಡಿದಂತಹ ತಪ್ಪನ್ನು ಮನ್ನಿಸಬೇಕು. ಸಾಮಾನ್ಯ ಸ್ತ್ರೀ ಮಹಾ ಪತಿವ್ರತೆಯಂತೆ ಪ್ರಪಂಚ ಮಟ್ಟದಲ್ಲಿ ಗುರುತಿಸಿದಂತಹ ವ್ಯಕ್ತಿತ್ವ ನಿನ್ನ ಬದುಕಿನಲ್ಲಿ ನೀನು ಅನುಭವಿಸಿದಂತಹ ಯಾವ ಕಷ್ಟ ಕೋಟಲೆಗಳು ಉಂಟು ಆ ಇತಿಹಾಸವನ್ನೇ ಗತಗಾದ ಆ ನೆನಪುಗಳನ್ನೆಲ್ಲ ನಾವು ಮಾಡಿಕೊಂಡಾಗ ಎಷ್ಟು ಸಹನೆಯಿಂದ ನೀನು ದಿನವನ್ನು ಕಳೆದವರು ಎಂದು ಸ್ಪಷ್ಟವಾಗುತ್ತಾರೆ. ವನವಾಸ ದೀಕ್ಷೆಯನ್ನು ಕೈಗೊಂಡಂತ ಕಾಲಕ್ಕೆ ನಿನ್ನನ್ನು ಬರುವುದಕ್ಕೆ ನಾನು ಹೇಳಲಿಲ್ಲ. ನಿನ್ನ ಕವರ್ಮನೆಯಾದಂತಹ ಮಿತಿಗೆ ಹೋಗುವಂತ ಹೋಗರೆದರೂ ಕೂಡ ನೀವು ನಡೆವ ಹಾದಿಯಲ್ಲಿ ಇರಬಹುದಾದಂತಹ ಕಲ್ಲು ಮುಳ್ಳುಗಳನ್ನು ಎತ್ತುವುದಕ್ಕಿರಲು ನಾನು ಬರ್ತೇನೆ. ನೀನು ಆಡಳಿತ ನನ್ನ ಮೇಳೆಯಂತೆ ಹಿಂಬಾಲಿಸಿ ಬಂದಂತಹ ರಾಕ್ಷಸರ ಬಣ್ಣಗಳಲ್ಲಿ ಅಹೋರಾತ್ರಿ ಕಣ್ಣೀರನ್ನು ಆಮೇಲೆ ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತನಾದ ಗರ್ಭಿಣಿಯಾದಂತಹ ನಿನ್ನ ಆಸೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಕಳುಹಿಕೊಟ್ಟೇನ ಆ ಪುಣ್ಯಾತ್ಮರ ಮಡಿಲಲ್ಲಿ ಹೋಗಿದ್ದೇನೆ. ಹಾಗಿದ್ರೆ ಇದು ದೇವರ ಸಂಕಲ್ಪವೇ ಇದ್ದೇವೆ. ಒಂದು ಗರ್ಭಿಣಿಯಾದಂತಹ ಪವಿತ್ರ ಗರ್ಭಾಂಬುದಿಯಲ್ಲಿ ನೀನು ಹೊತ್ತಂತಹ ಆ ಉಬೇರನ್ ಪ್ರಪಂಚಕ್ಕೆ ಕಾಣಿಕೆಯಾಗಿ ಕೊಟ್ಟು ನಿನ್ನ ಬದುಕಿನ ಪೂರ್ಣತೆಯನ್ನು ನೀನು ಪಡೆದಿದ್ದೀಸಿಲ್ಲ. ಇದು ದುಃಖದ ಕಣ್ಣೀರು, ಸಂತೋಷದ ನಿಮ್ಮನ್ನು ನೋಡಿದ ಸಂತೋಷದ ಇನ್ನು ವಿಳಂಬ ಸಾಲ. ಆದಷ್ಟು ಬೇಗ ಸರಿಯೂ ನದಿ ಪದಾರ್ಥಕ್ಕೆ ನಾವು ಹೋಗಬೇಕು. ಯಾಕೋ ಅವನು ಕೊಡಬೇಕಲ್ಲ. ಹೌದು, ನಾವೆಲ್ಲ ಒಟ್ಟಿಗೆ ಸಾಕೇತದಕ್ಕೆ ನಡೆಯೋಣ. ಸೂರ್ಯವಂಶದ ಭಾಗ್ಯಲಕ್ಷ್ಮಿ ಋತಮಕನಾಗಿ ಜೋಪಾನವಾಗಿ ಸಾಗಿಸಿ ಸಲಹಿಬೇಕು. ಇನ್ನು ಈ ಜವಾಬ್ದಾರಿ ನಿನಗೆ ಹೊತ್ತಿದ್ದೇನೆ. ಅಂದ ಹಾಗೆ ಪುಣ್ಯಕೃತ ನಡೀತಾ ಇದೆ. ಅದನ್ನು ಪೂರ್ಣಗೊಳಿಸಬೇಕಾದ್ರೆ ನಾನು ಅಲ್ಲಿಗೆ ಬರಬೇಕನ್ನುವಂತಹ ಅಪೇಕ್ಷೆ ತಮ್ಮ ಅಗತ್ಯ ಇದೆ ಸ್ವಾಮಿ. ಅದಾಗಿ ಹೋಗೋಣ. ಬನ್ನಿ. ಸೂಪರ್ 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 ಸೂಪರ್. मामा उद्या असं नाही व्हायचं मामा गणपती प्रसंग हवा ना संपूर्ण कुरुक्षेत्र शनीश्वर
ಸಂಪೂರ್ಣ ಕುರುಕ್ಷೇತ್ರ ಭಾಗವತರ ಭಾಗವತ ರೈಸಿದ್ರು ನಾಳೆ ಒಂದ್ ದಿವಸ ಬಂದ್ರೆ ಆಯ್ತು. ಮೈಕ್ ಒಳ್ಳೆ ಉಂಟು. ನೋಡಿ ಅವ್ರಿಗೆ ನಿನ್ನೆ ಇವತ್ತು ಯಾರಿಗೆ ಸಂಜೆ ಅವರಿದ್ದಾರೆ ನಾಳೆ ಬರುತ್ತೆ. ನಾಳೆ ವೆಂಕಟ ಬರ್ತಾರೆ. ನಾಳೆ ವೆಂಕಟ ಬರ್ತಾರೆ. ಅವ್ರು ಎಷ್ಟು ಹೊತ್ತು ಕೂತ್ಕೊಂಡು ಇಡೀ ದಯಾನ संपूर्ण देवी संपूर्ण श्री देवी महात्मा संपूर्ण हो गया अभी एडिट हो गया संपूर्ण देवी संपूर्ण श्री देवी एडिट करके संपूर्ण आहे ना सही संपूर्ण ಅಂದ್ರೆ ಶ್ರೀ ಭಾರಿ ಉದ್ದ ಆಗ್ತದೆ ಮಾರೆ. उधर दोन पार सुन ना कल वो विद्युत मालिनी वाला भी स्लॉट है ना विद्युन्माली है, विद्युन्माली। संपूर्ण देवी। संपूर्ण देवी महात्मा में ये वो करने का है इसके लिए वो संपूर्ण बुलाएंगे कल उसको अरे उसकी जरूरत है भाई लेकिन कल उनका नहीं है इनको बोल दो